ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ನಾವು ನೋಡತಕ್ಕಂಥ ಸ್ತೋತ್ರ, ನಾನು ನಿನ್ನೆ ಹೇಳಿದಂತೆ ಋಷಿಕೇಶ ತೀರ್ಥರು ಬರೆದಿಟ್ಟ ಸ್ತೋತ್ರಗಳಲ್ಲಿ ಕ್ರಮದಲ್ಲಿ ಮೂರನೆಯ ಸ್ತೋತ್ರ ಮತ್ತು ಇವತ್ತು ಪ್ರಸಿದ್ಧವಾದ ದ್ವಾದಶ ಸ್ತೋತ್ರ ಅಂತ ಏನು ಮುದ್ರಿತವಾದ ಪುಸ್ತಕ ಅಥವಾ ಆಚರಣೆಯಲ್ಲಿ ಪಾರಾಯಣ ಮಾಡತಕ್ಕಂಥ ಸ್ತೋತ್ರಗಳಿವೆ. ಅದರಲ್ಲಿ ಈ ಸ್ತೋತ್ರ ಸೇರಲಿಲ್ಲ. ಇದು ಬಳಕೆಯಲ್ಲಿ ತಪ್ಪಿ ಹೋದಂಥ ಒಂದು ಸ್ತೋತ್ರ. ಇದರಲ್ಲಿ ಋಷಿಕೇಶ ತೀರ್ಥರು ಬರೆದಂಥ ಪುಸ್ತಕದಲ್ಲಿ ಆ ಹಾಳೆಗಳಲ್ಲಿ ಅಲ್ಲಲ್ಲಿ ಹರಿದು ಹೋಗಿದೆ. ಅದರಿಂದ ಪೂರ್ತಿ ಸ್ತೋತ್ರದ ಪಾಠ ಸಿಗೋದಿಲ್ಲ. ಅದರಲ್ಲಿ ನಾನು ಆ ಪುಸ್ತಕವನ್ನು ಕಂಡಾಗಲೇ ಅದರಲ್ಲಿ ಕೆಲವು ಅಕ್ಷರಗಳು ತುಂಡಾಗಿ ಹೋಗಿದ್ದವು. ಅದರ ನಂತರ ಅದನ್ನು ಪ್ರತಿ ತೆಗೆದಿಟ್ಟಂಥ ಇನ್ನೊಂದು ಹಸ್ತಪ್ರತಿಯನ್ನು ನಾನು ಪರಿಶೀಲಿಸಿದೆ. ಅದನ್ನು ಪಲಿಮಾರು ಮಠದಲ್ಲೇ ಇದರ 3 ಹಸ್ತಪ್ರತಿಗಳಿವೆ. ಈ ದ್ವಾದಶ ಸ್ತೋತ್ರದ ಪ್ರಾಚೀನ ಪಾಠದ್ದು. ಅದನ್ನು ರಘುವರಿಯ ತೀರ್ಥರು ಅಂತ ಪಲಿಮಾರ ಮಠದ ಸ್ವಾಮಿಗಳು, ಅವರು ಋಷಿಕೇಶ ತೀರ್ಥರ ಪುಸ್ತಕ ಪ್ರಾಯ ಗಲಿತವಾಯಿತು, ಅದೆಲ್ಲ ತುಂಡಾಗ್ತಾ ಇದೆ, ಅದರ ಓಲೆ ಅನ್ನೋದಕ್ಕೋಸ್ಕರವೇ ಇರಬೇಕು. ಅದರ ಕೆಲವು ಭಾಗಗಳನ್ನು ಪ್ರತಿ ತೆಗೆದಿಟ್ಟಿದ್ದಾರೆ. ಅದರಲ್ಲಿಯೂ ದ್ವಾದಶ ಸ್ತೋತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಕೂಡ ಕೆಲವು ಕಡೆ ಕೆಲವು ಶಬ್ದಗಳನ್ನು ಬಿಟ್ಟಿದ್ದಾರೆ. ಅವರು ಪ್ರಾಯ ಅವರು ಪ್ರತಿ ತೆಗೆಯುವಾಗಲೇ ಅದು ತುಂಡಾಗಿ ಹೋಗಿದೆ ಆ ಭಾಗ. ಅದರ ಕೆಲವು ಶಬ್ದಗಳನ್ನು ಬಿಟ್ಟಿದ್ದಾರೆ. ಆದರೆ ಅವರು ಅದರಲ್ಲಿ ಪ್ರತಿ ತೆಗೆಯುವಾಗ ಬಿಟ್ಟಿದ್ದರೂ ಅವರ ಅನಂತರದವರು, ರಘುವರಿಯ ತೀರ್ಥರ ಅನಂತರದವರು, ಈಗ ಸುಮಾರು 150 ವರ್ಷ ಕೆಳಗಿನವರು ರಘುರತ್ನ ತೀರ್ಥರು ಅಂತ ಒಬ್ಬರು ಸ್ವಾಮಿಗಳಿದ್ದರು ಪಲಿಮಾರು ಮಠದಲ್ಲಿ. ಅವರು ದ್ವಾದಶ ಸ್ತೋತ್ರದ ಈ ಹಳೆ ಪಾಠವನ್ನು ಬರೆದಿಟ್ಟಿದ್ದಾರೆ. ಅಂದರೆ ಪಲಿಮಾರು ಮಠದಲ್ಲಿ ಮೊನ್ನೆವರೆಗೆ ಈ ಪ್ರಾಚೀನ ಪಾಠದ ಸಂಪ್ರದಾಯ ಇತ್ತು ಅಂತ ಅನ್ನೋದಕ್ಕೆ ನಮಗೆ ಗಮಕವಾಗಿ 19ನೇ ಶತಮಾನದ ತನಕವೂ ಇದರ ಹಸ್ತಪ್ರತಿಗಳು ಸಿಗ್ತವೆ. ಅವರು ರಘುವರಿಯ ತೀರ್ಥರು ಬರೆಯದೆ ಬ್ಲ್ಯಾಂಕ್ ಬಿಟ್ಟಂತಹ ಶಬ್ದಗಳನ್ನು ಕೂಡ ಅವರು ಬರೆದಿದ್ದಾರೆ, ರಘುರತ್ನ ತೀರ್ಥರು. ಅಂದರೆ ಅದು ಅಲ್ಲಿ ಮುಖಪಾಠವಾಗಿ ಆ ಪಾಠ ಬಳಕೆಯಲ್ಲಿದ್ದದನ್ನು ಅವರು ಬರೆದಿದ್ದು ಅಂತ ಅರ್ಥ. ಹಸ್ತಪ್ರತಿಯಲ್ಲಿ ಆ ಶಬ್ದಗಳಿಲ್ಲ, ಹರಿದು ಹೋಗಿದೆ, ತಾಡ್ವಾಲೆ ತುಂಡಾಗಿ ಹೋಗಿದೆ. ಮತ್ತು ಮಧ್ಯದಲ್ಲಿ ಒಂದೊಂದು ಅಕ್ಷರವನ್ನು ಹುಳ ತಿಂದು ಹೋಗಿದೆ. ಒಂದು ಶಬ್ದ ಇದ್ರೆ ಮಧ್ಯದಲ್ಲಿ ಒಂದು ಅಕ್ಷರ ಇರೋದಿಲ್ಲ ಆ ಶಬ್ದದ್ದು. ಆ ಒಂದು ಅಕ್ಷರವನ್ನು ಹುಳ ಕೊರೆದು ಬಿಡುತ್ತೆ. ಹಾಗಾಗಿ ಕೆಲವು ಅಕ್ಷರ ಅವರು ಮೂಲ ಪಾಠದಲ್ಲಿ ಯಾವುದಿಲ್ಲ, ಅದನ್ನು ಹಾಗೆ ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ನಿಮಗೆ ಉದಾಹರಣೆಗೆ ಮುಂದೆ ಒಂದು ಶ್ಲೋಕ ಬರುತ್ತೆ, ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಾರಿಣಂ ಅಂತ. ಅದನ್ನು ಅವರು ಏನು ಬರೆದಿದ್ದಾರೆ ಅಂದರೆ ಜ್ಞಾನಮುದ್ರಾ ಅಂತ ಬರೆದು ಆಮೇಲೆ ಅಷ್ಟು ಜಾಗ ಖಾಲಿ ಬಿಟ್ಟು ಕೊನೆಗೆ ರಿಣಂ ಅಂತ ಬರೆದಿದ್ದಾರೆ. ಅಂದರೆ ಮಧ್ಯದ ಅಷ್ಟು ಅಕ್ಷರಗಳು ಹರಿದು ಹೋಗಿವೆ, ತನಗೆ ಮೂಲ ಪುಸ್ತಕದಲ್ಲಿ ಸಿಗಲಿಲ್ಲ ಅಂತ ಅರ್ಥ. ಅಂದರೆ ಯಥಾವತ್ತು ಪ್ರತಿ, ಅದು ಪ್ರಾಮಾಣಿಕವಾದ ಕಾಪಿ. ಆದರೆ ಅವರ ಅನಂತರದ ರಘುರತ್ನ ತೀರ್ಥರು ಈ ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಾರಿಣಂ ಅಂತ ಪೂರ್ತಿ ಬರೆದಿಟ್ಟಿದ್ದಾರೆ. ಬಾಯಿಯಿಂದ ಬಾಯಿಗೆ ಬಂದ ಪಾಠವನ್ನು ಬರೆದದ್ದವರು. ಪುಸ್ತಕದಲ್ಲಿ ಇಲ್ಲ. ಪುಸ್ತಕದಲ್ಲಿ ನಮಗೆ ಪ್ರಾಚೀನ ಪುಸ್ತಕದಲ್ಲಿ ಆ ಶಬ್ದಗಳು ಹರಿದು ಹೋಗಿವೆ ಅಥವಾ ಹುಳ ತಿಂದು ಹೋಗಿದೆ, ತುಂಡಾಗಿ ಹೋಗಿದೆ, ತಾಡವಾಲೆ. ಅದು ಇಷ್ಟು ಸಮಯ ಆ ಒಂದೊಂದು ಅಕ್ಷರವೋ ಒಂದೊಂದು ಶಬ್ದವೋ ಹೋಗಿ ಇಷ್ಟಾದರೂ ಉಳಿದಿರುವುದೇ ಒಂದು ವಿಸ್ಮಯ. ಯಾಕೆಂದರೆ ತಾಡವಾಲೆ ಅದು ಒಂದು ಮರದ ಎಲೆ, ಅದರಲ್ಲಿ ಬರೆದದ್ದವರು.
ಇವಾಗ ಬರೆದಿಟ್ಟು 700 ವರ್ಷ ಆಯಿತು. ಇವತ್ತಿಗೂ 700 ವರ್ಷದ ನಂತರವೂ ಒಂದು ತಾಡವಾಲೆ ನಮಗೆ ಸಿಕ್ಕಿದೆ ಅನ್ನೋದೇ ಒಂದು ವಿಸ್ಮಯ. ಆಚಾರ್ಯರ ಕಾಲದ ಒಂದೇ ಒಂದು ಮ್ಯಾನುಸ್ಕ್ರಿಪ್ಟ್ ಆದರೂ ಸಿಕ್ಕಿದೆ ಅಲ್ಲ, ಅದು ಅತ್ಯಂತ ಆಶ್ಚರ್ಯದ ವಿಷಯ. ಅದನ್ನು ಅಷ್ಟು ಜೋಪಾನವಾಗಿ ಮಠದಲ್ಲಿ ರಕ್ಷಣೆ ಮಾಡಿದರು ಅನ್ನೋದರಿಂದ ಉಳಿಯಿತು. ಅದಕ್ಕೆ ಒಂದು ಭದ್ರವಾದಂಥ 2 ಹಲಗೆ ಮಾಡಿ ಅದನ್ನು ಗಟ್ಟಿಯಾಗಿ ಕಟ್ಟಿ ಅದನ್ನು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಒಂದು ಮರದ ಪೆಟ್ಟಿಗೆಯಲ್ಲಿಟ್ಟು ದೇವರ ಕೋಣೆಯಲ್ಲಿ ಪಟ್ಟದ ದೇವರ ಜೊತೆಗೆ ಅದನ್ನು ಪೂಜೆ ಮಾಡ್ತಾ ಇಟ್ರು. ಹಾಗಿಟ್ಟದ್ರಿಂದ ಅದು ಉಳಿಯಿತು. ಬೇರೆ ಮಠಗಳಲ್ಲಿ ಇಷ್ಟು ಮಠಗಳಿವೆ, ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥವು ಸುಮಾರು 24 ಮಠಗಳಿವೆ. ಯಾವ ಮಠದಲ್ಲೂ ಆಚಾರ್ಯರ ಕಾಲದ ಮ್ಯಾನುಸ್ಕ್ರಿಪ್ಟ್ ಇಲ್ಲ. ಇದು ಒಂದೇ ಇರೋದು ನಮಗೀಗ ದೊರಕಿರೋದು. ಪ್ರಪಂಚದಲ್ಲೇ ಆಚಾರ್ಯರ ಕಾಲದ ಮ್ಯಾನುಸ್ಕ್ರಿಪ್ಟು ಅಂತ ಒಂದೇ ಇರೋದು, ಅದು ಹೃಷಿಕೇಶ ತೀರ್ಥರು ಬರೆದಿರೋದು. ಅದಕ್ಕೋಸ್ಕರ ಮಾಧ್ವರು ಎಷ್ಟು ಸಂತೋಷ ಪಡಬೇಕು ಅಂತಂದ್ರೆ ನನಗೆ ಅದನ್ನು ಹೇಳಲಿಕ್ಕೆ ಶಬ್ದಗಳು ಸಿಗ್ತಾರೆ. ಯಾಕಂದ್ರೆ 700 ವರ್ಷದ ಆಚಾರ್ಯರ ಸಮಕಾಲೀನರ ಆಚಾರ್ಯರ ಕೈಯಲ್ಲೇ ಓದಿದ ಆಚಾರ್ಯರ ಶಿಷ್ಯರೇ ಒಬ್ಬರು ಆಚಾರ್ಯ ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ. ಅದು ಸಿಕ್ಕಿದೆ ಅನ್ನೋದು ಅದು ಬಹಳ ಐತಿಹಾಸಿಕವಾಗಿ ಬಹಳ ಮಹತ್ವದ ಸಂಗತಿ. ಆದರೆ ಅದರ ಮಹತ್ವವೇ ಗೊತ್ತಿಲ್ಲ ಮಾಧ್ವರಿಗೆ. ಆ ಪುಸ್ತಕ ಸಿಕ್ಕಿದೆ ಅನ್ನೋದ್ರಿಂದ ಸಂತೋಷ ಇಲ್ಲ, ಅದರ ಪಾಠವನ್ನು ಒಪ್ಪಿಕೊಳ್ಳುವ ಸೌಜನ್ಯ ಇಲ್ಲ, ಬರೇ ಧೂರ್ತತನ ನಡೀತಾ ಇದೆ. ಒಬ್ಬ ವಿದೇಶಿಯರಿಗೆ ಈ ವಿಷಯ ಗೊತ್ತಾದ್ರೆ ಹುಚ್ಚೆದ್ದು ಕುಣಿದಾರು. ಆಚಾರ್ಯ ಈಗ ಶೇಕ್ಸ್ಪಿಯರ್ ಕಾಲದ ಒಂದು ಮ್ಯಾನುಸ್ಕ್ರಿಪ್ಟ್ ಇದೆ ಅಂತಂದ್ರೆ ಪಾಶ್ಚಾತ್ಯರು ಅದಕ್ಕೆ ಲಕ್ಷಾಂತರ ಡಾಲರ್ಸ್ ಕೊಟ್ಟು ಪ್ರಿಸರ್ವ್ ಮಾಡ್ತಾರೆ. ಅದೇ ಆಚಾರ್ಯರ ಕಾಲದ್ದು ಆಚಾರ್ಯರ ಹತ್ರ ಓದಿದ ಆಚಾರ್ಯರ ಸಾಕ್ಷಾತ್ ಶಿಷ್ಯರ ಒಬ್ಬರು ಬರೆದಿದ್ದು ಮ್ಯಾನುಸ್ಕ್ರಿಪ್ಟ್ ಸಿಕ್ಕಿದೆ ಅಂದ್ರೆ ಆ ಬರಹ ನೋಡುವುದೇ ಒಂದು ವಿಸ್ಮಯ. ಅವರ ಹಸ್ತಾಕ್ಷರ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದೇ ಒಂದು ವಿಸ್ಮಯ. ಆಚಾರ್ಯರ ಶಿಷ್ಯರೇ ಬರೆದದ್ದು ಅಂದಮೇಲೆ ಆಚಾರ್ಯರಿಗೆ ಹೆಚ್ಚು ಸಮ್ಮತವಾದ ಪಾಠ. ಆ ಪಾಠವನ್ನು ಎಡಿಟ್ ಮಾಡುವ ಒಬ್ಬ ಸಂಶೋಧಕನಿಗೆ ಬಹಳ ಮಹತ್ವದ ಪುಸ್ತಕ ಅದು. ಸಂಶೋಧನಾ ಪ್ರಜ್ಞೆಯೇ ಹೊರಟು ಹೋಗಿದೆ ಮಾಧ್ವರಲ್ಲಿ. ಅದರ ಮಹತ್ವವನ್ನು ತಿಳ್ಕೊಳ್ಳುವಂತಹ ಒಂದು ಸಹೃದಯತೆಯೇ ಹೊರಟು ಹೋಗಿದೆ. ಆ ಪುಸ್ತಕವನ್ನೇ ಕೀಟ್ಲೆ ಮಾಡೋದು, ಅದರ ಬಗ್ಗೆ ಅಪಹಾಸ್ಯ ಮಾಡಿ ಲೇಖನ ಬರೆಯುವುದು, ಇಂಥ ಕೆಲಸ ನಡೀತಾ ಇದೆ. ಅದಿರಲಿ, ಅದನ್ನು ನಾವು ಮರೆತು ಬಿಡೋಣ. ನಾವು ಹೃಷಿಕೇಶ ತೀರ್ಥರ ಒಂದು ಪುಸ್ತಕ ಸಿಕ್ಕಿತು ಅನ್ನೋದರ ಬಗ್ಗೆ ಬಹಳ ಸಂತೋಷ ಪಡಬೇಕು. ಅದಕ್ಕಿಂತ ಹೆಚ್ಚು ವಿಸ್ಮಯ ಪಡಬೇಕು. ಪ್ರಾಯ 700 ವರ್ಷ ಹಿಂದಿನ ಒಂದು ತಾಡವಾಲೆ ಮ್ಯಾನುಸ್ಕ್ರಿಪ್ಟು ಇಡೀ ಪ್ರಪಂಚದಲ್ಲಿ ಇರೋದು ಅದು ಒಂದೇ. ಎಲ್ಲ ನನಗೆ ಕಂಡ ಹಾಗೆ 300 ವರ್ಷಕ್ಕಿಂತ ಹಿಂದಿನ ಯಾವ ತಾಡವಾಲೆಯೂ ಇವತ್ತು ಉಳಿದಿಲ್ಲ, ನಾಶವಾಗಿ ಹೋಗಿದೆ. ಬಹಳ ಹಿಂದಿನದ್ದು ಅಂದರೆ 300 ವರ್ಷ. ಇದು 700 ವರ್ಷದ ಹಿಂದಿನ ಒಂದು ತಾಡವಾಲೆ ಇವತ್ತಿನ ತನಕ ಸುಮಾರು ಇಂಟ್ಯಾಕ್ಟ್ ಆಗಿ. ಆದರೆ ಈಗ ನೀವು ಎಲ್ಲಿ ಮುಟ್ಟಿದ್ರೆ ಅಲ್ಲಿ ತುಂಡಾಗುತ್ತೆ, ಅದು ಅಷ್ಟು ಬ್ರಿಟ್ಲಾಗಿದೆ. ಆದರೂ ಅದನ್ನು ಹ್ಯಾಂಡಲ್ ಮಾಡುವಂಥ ಜಾಗ್ರತೆ ನಮಗಿದ್ದರೆ ಆ ಗ್ರಂಥವನ್ನು ಇವತ್ತಿಗೂ ನೋಡಬಹುದು. ನಾನು ಇವತ್ತಿಗೂ ಅದನ್ನು ಉಡುಪಿ ಹೋದಾಗ ಪರಿಶೀಲಿಸ್ತೇನೆ. ಆ ಗ್ರಂಥವನ್ನು ಅದನ್ನು ಓದಲಿಕ್ಕೆ ಆಗದ ಸ್ಥಿತಿಯಲ್ಲಿ ಏನೂ ಇಲ್ಲ, ಆದರೆ ಬಹಳ ಜಾಗ್ರತೆ ಬೇಕು. ಸುಮ್ಮನೆ ಯಾವುದೋ ಒಂದು ಎಲೆ ತೆಗೆದುಬಿಟ್ರೆ ತೆಗೆದಷ್ಟು ಭಾಗ ಮಾತ್ರ ಕೈಯಲ್ಲಿ ಬಂದ್ಬಿಡುತ್ತೆ. ತುಂಬ ಎಚ್ಚರದಿಂದ ಅದನ್ನು ಹ್ಯಾಂಡಲ್ ಮಾಡಬೇಕಷ್ಟೇ. ಆ ಗ್ರಂಥ ಇಷ್ಟು ಸಮಯ ಪ್ರಕಟವಾಗದೆ ಈಗ ಯಾಕೆ ಬಹಿರಂಗ ಆಯಿತು ಅಂತ ನಿಮಗೊಂದು ಸಂಶಯ ಬರಬಹುದು. ಹೃಷಿಕೇಶ ತೀರ್ಥರು ಬರೆದದ್ದನ್ನು ಬೇರೆ ಯಾರೂ ಯಾಕೆ ಉಲ್ಲೇಖ ಮಾಡಿಲ್ಲ, ಬೇರೆ ಹಿಂದಿನ ವ್ಯಾಖ್ಯಾನಕಾರರು. ವಿಶ್ವಪತಿ ತೀರ್ಥರು ಕೂಡ ಇದು ಆದೇಶ ಸ್ತೋತ್ರದಲ್ಲಿ ಇದನ್ನು ಯಾಕೆ ಬಳಸಲಿಲ್ಲ ಅಂತ ನಿಮಗೊಂದು ಸಂಶಯ ಬರಬಹುದು. ಅದಕ್ಕೆ ನನಗೆ ತಿಳಿದ ಹಾಗೆ ಒಂದು ಕಾರಣ ಇದೆ. ಈ ಪುಸ್ತಕವನ್ನು ಪಲಿಮಾರ ಮಠದ ಪರಂಪರೆಯವರು ಯಾರಿಗೂ ಕೊಡ್ತಿರಲಿಲ್ಲ. ಪ್ರಾಯ ಬೇರೆ ಮಠದ ಸ್ವಾಮಿಗಳಿಗೂ ಕೊಡಲಿಲ್ಲ ಅದನ್ನು. ಯಾಕೆಂದರೆ ಕೊಟ್ಟರೆ 2 ಭಯ. ಹಿಂದೆ ಒಂದು ಶ್ಲೋಕ ಇದೆ, ತೈಲಾದ್ರಕ್ಷ ಜಲಾದ್ರಕ್ಷ ರಕ್ಷಮಾಂ ಶ್ರಥಬಂಧನಾತ್ ಯಾಚಕೇಭ್ಯೋಪಿ ಮಾಂ ರಕ್ಷ ಇತ್ಯೇವಂ ರೋದಿತಿ ಪುಸ್ತಕಂ ಅಂತ. ಪುಸ್ತಕದ ತಾಡವಾಲೆಯ ಕೊನೆಯಲ್ಲಿ ಈ ಶ್ಲೋಕವನ್ನು ಬರೀತಿದ್ರೆಲ್ಲ ಪ್ರಾಚೀನರು. ಏನು ಅಂದರೆ, ನನ್ನನ್ನು ರಕ್ಷಿಸು ಅಂತ ಪುಸ್ತಕ ಪ್ರಾರ್ಥಿಸುತ್ತಂತೆ. ಪುಸ್ತಕದ ಯಜಮಾನ ನನ್ನನ್ನು ರಕ್ಷಣೆ ಮಾಡಪ್ಪ. ಯಾವುದರಿಂದ ಇಲ್ಲ, ತೈಲಾದ್ರಕ್ಷ, ನನ್ನ ಮೇಲೆ ಎಣ್ಣೆ ಹೊಯ್ಬೇಡ, ಎಣ್ಣೆ ಹೊಯ್ದರೆ ಆ ತಾಡವಾಲೆ ಹಾಳಾಗಿ ಹೋಗುತ್ತೆ. ಜಲಾದ್ರಕ್ಷ, ನೀರು ಹೊಯ್ಬೇಡ, ನೀರಿನಲ್ಲಿ ಮುಳುಗಿಸಿದ್ರು ತಾಡವಾಲೆ ಹಾಳಾಗಿ ಹೋಗುತ್ತೆ. ರಕ್ಷಮಾಂ ಶ್ಲಥಬಂಧನಾತ್, ಆಮೇಲೆ ತಾಡವಾಲೆಗೆ ಆಚೆ ಈಚೆಯಿಂದ 2 ಮರದ ರಟ್ಟಿ ಇರುತ್ತೆ, ಮರದ ತಟ್ಟಿ. ಆ ತಟ್ಟಿಯೇ ನೂಲಿನಲ್ಲಿ ಗಟ್ಟಿಯಾಗಿ ಕಟ್ಟುತ್ತಾರೆ. ಆ ಗಟ್ಟಿಯಾಗಿ ಕಟ್ಟದೇ ಇದ್ದರೆ ಅದನ್ನು ಸಡಿಲು ಬಿಟ್ಟರೆ ಅಲ್ಲಿಗೆ ಅದು ಬೆಂಡಾಗಿ ತುಂಡಾಗಿ ಹೋಗ್ತದೆ. ಆದ್ದರಿಂದ ಸಡಿಲು ಕಟ್ಟುವ ಪ್ರವೃತ್ತಿಯಿಂದ ನನ್ನನ್ನು ರಕ್ಷಣೆ ಮಾಡು. ಅಂದರೆ ನನ್ನನ್ನು ಸಡಿಲಾಗಿ ಕಟ್ಟಬೇಡ, ನನ್ನ ಮೇಲೆ ನೀರು ಹೊಯ್ಬೇಡ, ನನ್ನ ಮೇಲೆ ಎಣ್ಣೆ ಹೊಯ್ಬೇಡ. ಆಮೇಲೆ ಯಾಚಕೇಭ್ಯೋಪಿ ಮಾಂ ರಕ್ಷ ಅಂತ ಸ್ವಲ್ಪ ಓದಿ ಕೊಡ್ತೇನೆ ಅಂತ ಎರವಲು ತಗೊಳ್ಳೋರಿದ್ದಾರೆ, ಅಂಥವರಿಗೂ ನನ್ನನ್ನು ಕೊಟ್ಟು ಹಾಳು ಮಾಡಬೇಡ ಅಂತ. ಯಾಕಂದ್ರೆ ಕೊಂಡೋದವರು ವಾಪಸ್ ಕೊಡೋದಿಲ್ಲ. ಯಾರು ಪುಸ್ತಕವನ್ನು ಓದಿ ಕೊಡ್ತೇನೆ ಅಂತ ಕೇಳೋರಿದ್ದಾರೆ ಅಂಥವರಿಗೆ ನನ್ನನ್ನು ಕೊಡಬೇಡ ಅಂತ ಪುಸ್ತಕ ಕೂಗ್ತಾ ಇರ್ತದಂತೆ. ಹೀಗೆ ಒಂದು ಶ್ಲೋಕವನ್ನು ಪ್ರತಿ ಪುಸ್ತಕದಲ್ಲಿ ಬರೀತಿದ್ರು ಪ್ರಾಚೀನರು. ಹಾಗಾಗಿ
ಮಠದಲ್ಲಿ ಒಂದು ಮಠದಲ್ಲಿ ಇದ್ದ ಪುಸ್ತಕವನ್ನು ಇನ್ನೊಂದು ಮಠದವರಿಗೆ ಕೊಡ್ತಿರ್ಲಿಲ್ಲ ಹಿಂದೆ. ಆ ಮಠದವರು ಈ ಮಠದವರಿಗೆ ಕೊಡೋದಿಲ್ಲ, ಈ ಮಠದವರು ಆ ಮಠದವರಿಗೆ ಕೊಡೋಲ್ಲ. ಯಾಕಂದ್ರೆ ಪುಸ್ತಕದ ಮೇಲೆ ಮೋಹ, ಅದು ದ್ವೇಷ ಅಲ್ಲ, ಮಠದ ಜಗಳ ಅಲ್ಲ. ಪುಸ್ತಕ ಕೊಟ್ಟು ಬಿಟ್ರೆ ವಾಪಸ್ ಬರದಿದ್ರೆ ಏನು ಮಾಡೋದು? ಋಷಿಕೇಶ ತೀರ್ಥರು ಬರೆದ ಆಚಾರ್ಯ ಸಮಕಾಲೀನವಾದ ಒಂದು ಮ್ಯಾನುಸ್ಕ್ರಿಪ್ಟು ಯಾರಿಗೋ ಕೊಟ್ಟು ಬಿಟ್ರೆ ನಾಳೆ ವಾಪಸ್ ಬರದೇ ಇದ್ರೆ ಒಂದು ಅಪೂರ್ವವಾದ ಸಂಗತಿ ಹೊರಟು ಹೋಯ್ತಲ್ಲ. ಅದರ ಅಪೂರ್ವತೆಯಿಂದಾಗಿ ಅದನ್ನ ಎಲ್ಲಿ ತನಕ ಅಂದ್ರೆ ದೇವರ ಕೋಣೆಯಿಂದ ಹೊರಕ್ಕೆ ತೆಗೆಯುತ್ತಿರಲಿಲ್ಲ. ರಾಮದೇವರ ಜೊತೆಗೆ ಪೂಜೆ ನಡೀತಿತ್ತು ಆ ಪುಸ್ತಕಕ್ಕೆ. ಆಮೇಲೆ ಅದನ್ನು ನೋಡಬೇಕು ಅಂದ್ರೆ ದೂರದಲ್ಲಿ ನೋಡ್ಲಿಕ್ಕೆ ಬಿಡ್ತಿದ್ರು. ಹೇಗೆ ಅಂದ್ರೆ ಅದನ್ನ ಮಡಿಯಲ್ಲಿ ದೇವರ ಕೋಣೆಯಿಂದ ಹೊರಗೆ ತಂದಿಡ್ತಿದ್ರು. ಆ ಪೆಟ್ಟಿಗೆ ಒಳಗಿರ್ತಿತ್ತು ಆ ಪುಸ್ತಕ. ಈಗಲೂ ಪೆಟ್ಟಿಗೆ ಒಳಗೆ ಇದೆ ಅದು. ಆ ಪೆಟ್ಟಿಗೆಯಿಂದ ತೆಗೆದು ಆ ಪುಸ್ತಕವನ್ನ ಹೊರಗೆ ಇಡುತ್ತಿದ್ರು. ಅದನ್ನು ನೋಡಬೇಕಾಗಿದ್ದರೆ ಸರೋವರದಲ್ಲಿ ಸ್ನಾನ ಮಾಡಿಕೊಂಡು ಮಡಿಯಲ್ಲಿ ಬಂದರೆ ದೂರದಲ್ಲಿ ನೋಡ್ಲಿಕ್ಕೆ ಬಿಡ್ತಿದ್ರು ಅಷ್ಟೇ. ಇದು ನನಗೆ ಗೊತ್ತಿದ್ದ ಸಂಗತಿ, ಹೊರತು ಅದನ್ನು ಮುಟ್ಲಿಕ್ಕೆ ಕೂಡ ಬಿಡ್ತಿರ್ಲಿಲ್ಲ. ಹಾಗಾಗಿ ಅದನ್ನು ಓದುವ ಪ್ರವೃತ್ತಿ ಬೇರೆ ಮಠದವರು ತಂದು ಓದಿ ಆ ಪಾಠವನ್ನು ತಾವು ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಗಿರಬೇಕು. ಹಾಗಾದ್ರೆ ನನಗೆ ಹೇಗೆ ಓದ್ಲಿಕ್ಕೆ ಸಿಕ್ತು ಅಂತ ನೀವು ಕೇಳಬಹುದು. ನಾನು ಹಾಗೆ ದೂರದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿ ನೋಡಿದ್ರೆ ಋಷಿಕೇಶ ತೀರ್ಥರ ಪಾಠವನ್ನು ಎಡಿಟ್ ಮಾಡಿ ಪ್ರಿಂಟ್ ಮಾಡೋದು ಸಾಧ್ಯ ಇರ್ತಿರ್ಲಿಲ್ಲ. ಅದು ನನಗೆ ಹೇಗೆ ಓದ್ಲಿಕ್ಕೆ ಸಿಕ್ತು ಅಂತ ಅದು ಪ್ರಾಯ ದೈವ ಸಂಕಲ್ಪ ಇತ್ತು. ಋಷಿಕೇಶ ತೀರ್ಥರ ಪಾಠ ಇವನ ಮೂಲಕ ಪ್ರಕಟ ಆಗಬೇಕು ಅಂತ ಆಚಾರ್ಯರು ಭಗವಂತ ಬಯಸಿರಬೇಕು. ಹಿಂದಿನ ಪರಿಮಾರ ಸ್ವಾಮಿಗಳು ಆ ಪುಸ್ತಕವನ್ನು ನನಗೆ ಕೊಟ್ಟರು. ನೀವು ಇದನ್ನು ಮನೆಗೆ ಒಯ್ದು ಋಷಿಕೇಶ ತೀರ್ಥರ ಪಾಠವನ್ನು ಶೋಧನೆ ಮಾಡಿ ಪ್ರಿಂಟ್ ಮಾಡ್ರಿ ಅಂತ. ಅಲ್ಲಿ ತನಕ ಅದು ಪರಿವಾರ ಮಠದಿಂದ ಹೊರಗೆ ಹೋಗದೇ ಇದ್ದ ಪುಸ್ತಕ ನಮ್ಮ ಮನೆಗೆ ಬಂತು ಆ ಪುಸ್ತಕ. ಆಗ ದೊಡ್ಡ ಗದ್ದಲ ಆಯಿತು ಉಡುಪಿಯಲ್ಲಿ. ಪರಿವಾರ ಮಠಕ್ಕೆ ಒಂದು ಡೆಲಿಗೇಷನ್ ಹೋಯಿತು ಪಂಡಿತರದ್ದು. ಏನು ಅಂದರೆ ಅದು ಆ ಮಠಕ್ಕೆ ಅದು ಒಂದು ಅಪೂರ್ವವಾದ ಸೊತ್ತು. ಅದು ಮಠದಿಂದ ಹೊರಗೆ ಹೋದದ್ದೇ ಇಲ್ಲ ಈವರೆಗೆ. ನೀವು ಹೇಗೆ ಅದನ್ನು ಬನ್ನಂಜಿಯವರಿಗೆ ಕೊಟ್ರಿ? ಮಠದಿಂದ ಹೊರಗೆ ಒಯ್ಯಬಾರದು ಅನ್ನೋದು ಸಂಪ್ರದಾಯ. ಅದನ್ನು ನೀವು ಹೇಗೆ ಬನ್ನಂಜಿಯವರಿಗೆ ಕೊಟ್ರಿ? ಮತ್ತು ಆ ಪುಸ್ತಕ ಇರುವುದರಿಂದಲೇ ಪರಿವಾರ ಮಠದಲ್ಲಿ ಯಾವಾಗಲೂ ರಾಮರಾಜ್ಯ ಅಂತ. ಅದು ಉಡುಪಿಯಲ್ಲಿ 8 ಮಠಗಳಲ್ಲಿ ಸಂಪತ್ತಿನ ದೃಷ್ಟಿಯಲ್ಲಿ ಬಡ ಮಠ. ಆಸ್ತಿ ಪಾಸ್ತಿ ಲೆಕ್ಕ ತೆಗೆದರೆ ನೀವು ಪರಿವಾರ ಮಠಕ್ಕೆ ಹೆಚ್ಚು ಆಸ್ತಿ ಇಲ್ಲ. ಪೊಸೆಷನ್ನ ದೃಷ್ಟಿಯಲ್ಲಿ ಅತ್ಯಂತ ಬಡ ಮಠ. ಆದರೆ ಪರಿವಾರ ಮಠದ ಪರ್ಯಾಯ ಯಾವಾಗಲೂ ಸಂಭ್ರಮದಲ್ಲಿ ಆಗೋದು. ಎಲ್ಲ ಮಠದ ಪರ್ಯಾಯಗಳಿಗಿಂತ ಪರಿವಾರ ಮಠ ಪರ್ಯಾಯ ಹೆಚ್ಚು ಸಂಭ್ರಮವಾಗೋದು. ಕಾರಣ 2 ಉಂಟು. ಒಂದು, ಅಲ್ಲಿಯ ಪಟ್ಟದ ದೇವರು ರಾಮದೇವರು. 2, ಅಲ್ಲಿ ಆಚಾರ್ಯರ ಸರ್ವಮೂಲ ಗ್ರಂಥದ ಹಸ್ತ ಮೂಲಪ್ರತಿ ಇದೆ. ಅದು ಶ್ರೀಕರ ಅಂತ. ಅದು ಇದ್ದಲ್ಲಿ ಸಂಪತ್ತು ಅಂತ. ಅದು ಸಂಪತ್ಕರ. ಪರಿವಾರ ಮಠ ನಿತ್ಯ ರಾಮರಾಜ್ಯ ಅಂತ ಪ್ರಸಿದ್ಧಿ ಬಂದದ್ದೇ ಆ ಪುಸ್ತಕದಿಂದ. ಅದನ್ನು ನೀವು ಬನ್ನಂಜಿಯವರಿಗೆ ಕೊಟ್ರಿ. ಶ್ರೀಕರವಾದ ಗ್ರಂಥವನ್ನ, ಸಂಪತ್ತನ್ನು ನೀವು ತೆಗೆದುಕೊಟ್ಟ ಹಾಗಾಯಿತು. ಹೀಗೆ ಮಾಡಬಾರದಿತ್ತು ಅಂತ ಉಡುಪಿಯ ವಿದ್ವಾಂಸರೆಲ್ಲ ಬಂದು ಸ್ವಾಮಿಗಳಿಗೆ ಹೇಳಿದರು. ಆಗ ಸ್ವಾಮಿಗಳು ಏನು ಹೇಳಿದರು ಅಂದರೆ, ನಾನು ಆ ಸಂಪತ್ತು ಶ್ರೀಕರ ಅಂತಲೇ ಕೊಟ್ಟದ್ದು. ಆ ಪುಸ್ತಕ ಒಯ್ದದ್ರಿಂದ ಬನ್ನಂಜಿಯವರಿಗೆ ಸಂಪತ್ತು ಬರುವುದಿದ್ರೆ ಪರಿವಾರ ಮಠಕ್ಕೆ ಬಂದಷ್ಟೇ ಸಂತೋಷ ನನಗೆ ಅಂತಂದರು ಸ್ವಾಮಿಗಳು. ಕಡೆಗೆ ತೆಪ್ಪಗಾಯಿತು ಈ ವಿರೋಧ ಪ್ರತಿಭಟನೆ. ಅದು ನಮ್ಮ ಮನೆಯಲ್ಲಿ ಅನೇಕ ವರ್ಷಗಳ ಕಾಲ ಇತ್ತು. ಆಮೇಲೆ ಆ ಪುಸ್ತಕ ಪೂರ್ತಿ ಅದನ್ನು ಪ್ರತಿ ತೆಗೆದು ಪ್ರಿಂಟ್ ಆಯಿತು. ಅದನ್ನು ನಾನು ಶೋಧನೆ ಮಾಡಿ ಪ್ರಿಂಟ್ ಮಾಡಿದ ಮೇಲೆ, ಅದರ ಎಲ್ಲ ವಾಲ್ಯೂಮ್ಸ್ಗಳು ಪ್ರಕಟ ಆದ ಮೇಲೆ ಆ ಪುಸ್ತಕ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಯಿಂದ ಅದೃಶ್ಯವಾಯಿತು. ಅದು ಯಾರು ಕೊಂಡೊಯ್ದ್ರು ಏನಾಯಿತು ನನಗೆ ಗೊತ್ತಿಲ್ಲ. ಪುಸ್ತಕ ಕಾಣೆಯಾಯಿತು. ಪುಸ್ತಕ ಕಾಣೆಯಾದಾಗ ನನಗೆ ಎಂಥ ಒಂದು ಸಮಸ್ಯೆ ಅಂತ ನೀವು ಯೋಚನೆ ಮಾಡಿ. ಯಾಕೆಂದರೆ ಪುಸ್ತಕ ಕಾಣೆಯಾಯಿತು ಅಂತ ನಾನು ಹೇಳಿದರೆ 700 ವರ್ಷದಿಂದ ದೇವರ ಕೋಣೆಯಲ್ಲಿ ಇಟ್ಟು ಜೋಪಾನವಾಗಿ ರಕ್ಷಣೆ ಮಾಡಿದ ಪುಸ್ತಕವನ್ನು ನಾನು ಮನೆಗೆ ತಂದೆ ಬಿಸಾಡಿ ಹಾಕಿದೆ ಅಂದರೆ ಅದಕ್ಕಿಂತ ದೊಡ್ಡ ಬೇಜವಾಬ್ದಾರಿತನ ಉಂಟು? ಆಚಾರ್ಯರ ಕಾಲದ ಮ್ಯಾನುಸ್ಕ್ರಿಪ್ಟು ಇನ್ನು ಇಲ್ಲೇ ಇಲ್ಲ ಅನ್ನುವಂಥ ಸ್ಥಿತಿ ಬಂತಲ್ಲ. ನನಗೆ ಎಂಥ ಕಷ್ಟ, ಎಂಥ ನೋವು, ಎಂಥ ಯಾತನೆಯನ್ನು ಅನುಭವಿಸಿದೆ ನಾನು ಆವಾಗ ಅನ್ನೋದನ್ನು ನೀವು ಊಹಿಸಬಹುದು. ಹೇಗೆ ಹೇಳುವುದು? ಪುಸ್ತಕ ಕಾಣೆಯಾಯಿತು ಅಂತ ಯಾವ ಬಾಯಲ್ಲಿ ಹೇಳೋದು ನಾನು? ಅದು ತೀರಾ ಇರ್ರೆಸ್ಪಾನ್ಸಿಬಿಲಿಟಿ ಆಗಿಬಿಡ್ತದೆ. ಆದರೆ ಹೇಳಿದ ಉಪಾಯ ಎಲ್ಲ ಹೋಗಿ ಹೇಳಿದೆ ಮಠದಲ್ಲಿ, ಆ ಪುಸ್ತಕ ಕಾಣೆಯಾಗಿದೆ ಸ್ವಾಮಿ, ಏನಾಗಿದೆ ಗೊತ್ತಿಲ್ಲ. ಜನರು ನಂಬಲಿಲ್ಲ. ಏನು ತಿಳ್ಕೊಂಡ್ರು ಗೊತ್ತಾ ಜನ? ನಾನು ಆಗ ಹೇಳಿದೆ, ಶೇಕ್ಸ್ಪಿಯರ್ನ ಕಾಲದ ಮ್ಯಾನುಸ್ಕ್ರಿಪ್ಟು, ಶೇಕ್ಸ್ಪಿಯರ್ನ ನಾಟಕಗಳು ಶೇಕ್ಸ್ಪಿಯರ್ನ ಕಾಲದ್ದೇ ಅಥವಾ ಶೇಕ್ಸ್ಪಿಯರೇ ಬರೆದದ್ದು ಸಿಕ್ಕಿದ್ರೆ ಹೇಗೆ ವಿದೇಶಿಯರು ಹುಚ್ಚು ಕಟ್ತಾರೆ, ಹಾಗೆ ವಿದೇಶಿಯರಿಗೆ ಎಲ್ಲೋ ಈ ಗ್ರಂಥ ಆಚಾರ್ಯರ ಕಾಲದೊಂದು ಗೊತ್ತಾಗಿ ಲಕ್ಷಾಂತರ ಡಾಲರು ಬನ್ನಂಜಿಗೆ ಟಿಪ್ಪು ಕೊಟ್ಟುಕೊಂಡು ಹೋಗಿರಬೇಕು ಅಂತ ಒಂದು ಪ್ರಚಾರ ಆಯಿತು ಉಡುಪಿಯಲ್ಲಿ. ಅವನು ದುಡ್ಡು ಮಾಡಿರಬೇಕು ಆ ಪುಸ್ತಕವನ್ನು ವಿದೇಶಕ್ಕೆ ಮಾರಿ.
ಯಾಕೆಂದರೆ ಇದು ಆಚಾರ್ಯ ಕಾಲದ ಮ್ಯಾನುಸ್ಕ್ರಿಪ್ಟ್ ಅಂತಂದರೆ ಅದಕ್ಕೆ ಬಹಳ ಬೆಲೆ ಬಾಳುವಂಥದ್ದು. ಇವನು ಅದನ್ನು ಯಾರಿಗೋ ವಿದೇಶಿಯರಿಗೆ ಮಾರಿದ್ದಾನೆ. ಯಾಕೆಂದರೆ ಜನರಿಗೆ ಗೊತ್ತಿದೆ, ವಿದೇಶದ ಅನೇಕ ಮಂದಿ ನನ್ನ ಹತ್ರ ಪಾಠಕ್ಕೆ ಬರ್ತಿದ್ರು. ಓಹೋ, ಈ ಪಾಠ ಹೇಳೋ ನೆಪದಲ್ಲಿ ಈ ಪುಸ್ತಕ ಮಾರಿ ದುಡ್ಡು ಮಾಡಿರಬೇಕು ಬನ್ನಂಜೆ ಅಂತ ಒಂದು ಅಪವಾದ ಹೊರಟಿತು. ನಾನೇನು ಮಾಡ್ಬೇಕು ಹೇಳಿ? ಅಪವಾದವನ್ನು ಸಹಿಸಿಕೊಂಡು ಕೂಡಬೇಕು. ಅಲ್ಲ ಅಂತ ಹೇಳಿ ಪುಸ್ತಕ ಇದೆ ಅಂತ ತೋರಿಸ್ಲಿಕ್ಕೆ ಎಲ್ಲಿದೆ ಗೊತ್ತಿಲ್ಲ ನನಗೆ. ಸುಮ್ಮನೆ ಏಕಾಂತದಲ್ಲಿ ಕೂತು ಅಳೋದು. ಋಷಿಕೇಶ ತೀರ್ಥರ ಪಾಠವನ್ನ ಹಗಲು ರಾತ್ರಿ ಕೂತು ಪ್ರತಿ ತೆಗೆದು ಅದನ್ನು ಮುದ್ರಣ ಮಾಡಿದ್ದಕ್ಕೆ ಈ ಪ್ರತಿಫಲ ಕೊಟ್ರಲ್ಲ ದೇವರು. ಯಾಕೆ ಹೀಗಾಯಿತು ಅಂತ ಸುಮ್ಮನೆ ನಾನು ಏಕಾಂತದಲ್ಲಿ ಅಳುತ್ತಾ ಕೂತೆ. ಅದನ್ನು ಪ್ರತಿಭಟನೆ ಮಾಡುವುದಕ್ಕೆ ನನ್ನ ಹತ್ರ ಏನೂ ಸಾಧನೆ ಇಲ್ಲ. ವಿದೇಶಕ್ಕೆ ಮಾರಿದ್ದಾನೆ ಅಂತ ಎಲ್ಲಿ ತನಕ ಅಂದರೆ, ಒಂದು ಪ್ರಸಂಗದಲ್ಲಿ ಹುಬ್ಬಳ್ಳಿ ಹತ್ತಿರ ಮುಕುಟಗಾನ ಹುಬ್ಬಳ್ಳಿ ಅಂತ ಒಂದು ಊರಿದೆ. ಮುಕುಟಗಾನ ಹುಬ್ಬಳ್ಳಿಯಲ್ಲಿ ಪರಿಮಾರ ಸ್ವಾಮಿಗಳು ದೊಡ್ಡವರು ಮತ್ತು ಪೇಜಾವರ ಸ್ವಾಮಿಗಳು ಇಬ್ಬರು ಅಲ್ಲಿ ಇದ್ದಾಗ ಒಬ್ಬರು ಜ್ಯೋತಿಷಿಗಳು ಅಂಜನ ಹಾಕುವವರು. ಆ ಪುಸ್ತಕ ಎಲ್ಲಿದೆ ಅಂತ ನಾನು ಅಂಜನದಲ್ಲಿ ನೋಡಿ ಹೇಳ್ತೇನೆ ಅಂತ ಹೇಳಿದರು. ಇವೆಲ್ಲ ವಿಷಯಗಳು ಗೊತ್ತಿರಬೇಕು ನಿಮಗೆ, ಏನೆಲ್ಲ ನಡೆಯುತ್ತೆ ಪ್ರಪಂಚದಲ್ಲಿ ವಿಚಿತ್ರ ಅಂತ. ನಾವು ಅಂಜನ ಹಾಕಿ ಹೇಳ್ತೇವೆ ಅಂತ ಹೇಳಿದರು. ದೊಡ್ಡ ಸ್ವಾಮಿಗಳಿಗೆ ಪಾಪ ಅಂಜನ ಹಾಕಿ ಪುಸ್ತಕ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತ ಬಹಳ ಸಂತೋಷಪಟ್ಟು ಆಯಿತು ಹೇಳ್ರಿ. ಅವರು ಅಂಜನ ಹಾಕಿದರು. ಅಂಜನ ಹಾಕಿ ಪುಸ್ತಕ ಕಾಣ್ತಾ ಇದೆ ಎಂದು ಸಂತೋಷ ಆಯ್ತು ಸ್ವಾಮಿಗಳಿಗೆ. ಪುಸ್ತಕ ಕಾಣ್ತಾ ಇದೆ ಅಂಜನದಲ್ಲಿ, ಋಷಿಕೇಶ ತೀರ್ಥರ ಪುಸ್ತಕ ಕಾಣ್ತಾ ಇದೆ. ಅದು ಎಲ್ಲಿದೆ? ಅದು ಬನ್ನಂಜಿಯವರ ಮನೆಯಲ್ಲೇ ಇದೆ. ಅವರ ಮನೆ ಕಾಣ್ತಾ ಇದೆ, ಬನ್ನಂಜಿಯವರು ಕಾಣ್ತಾ ಇದ್ದಾರೆ, ಆ ಪುಸ್ತಕವೂ ಕಾಣ್ತಾ ಇದೆ, ಅವರ ಮನೆಯಲ್ಲೇ ಇದೆ. ಅವರು ಅದು ಕಳವಾಗಿದೆ ಅಂತ ಸುಳ್ಳು ಹೇಳಿದ್ದು ಅಂತ ಹೇಳಿದರು. ಅಂಜನ ನೋಡಿ ಹೇಳಿದ ಮೇಲೆ ಸ್ವಾಮಿಗಳು ನಂಬುವ ಪ್ರಸಂಗ ಬಂತು. ಈಗ ನೋಡಿ ಎಷ್ಟೆಲ್ಲ ಪರಿಸ್ಥಿತಿಗಳು. ಅಂಜನ ನೋಡಿ ಒಬ್ಬರು ಜೋಯಿಸರು ಹೇಳಿದರು, ಅದು ಬನ್ನಂಜಿಯವರ ಮನೆಯಲ್ಲೇ ಇದೆ, ಅವರು ಅದನ್ನು ಇಟ್ಟುಕೊಂಡು ಸುಳ್ಳು ಹೇಳಿದ್ದಾರೆ ಇಲ್ಲ ಅಂತ ಹೇಳಿ ಅಂತ. ದೊಡ್ಡ ಸ್ವಾಮಿಗಳು ಬಹಳ ಮಗುವಿನ ಹಾಗೆ ಮುಗ್ಧ, ಅವ್ರು ನಂಬಿಬಿಡ್ತಿದ್ರೋ ಏನೋ. ಪೇಜಾವರ ಸ್ವಾಮಿಗಳು ಸ್ವಲ್ಪ ವ್ಯವಹಾರ ಕುಶಲರು. ಅವರಿಗೆ ಸಂಶಯ ಬಂತು, ಈ ಮನುಷ್ಯ ಹೇಳಿದ್ದು ಎಷ್ಟರ ಮಟ್ಟಿಗೆ ಅಥೆಂಟಿಕ್ ಅಂತ ಪರೀಕ್ಷಿಸಬೇಕು ಅಂತ. ಹೌದಾ, ಏನೆಲ್ಲ ಕಾಣ್ತಾ ಇದೆ ನಿಮಗೆ ಅಂತ ಕೇಳಿದರು ಪೇಜಾವರ ಸ್ವಾಮಿಗಳು. ಅದು ಬನ್ನಂಜಿಯವರು ಕಾಣ್ತಾ ಇದ್ದಾರೆ, ಅವರ ಮನೆ ಕಾಣ್ತಾ ಇದೆ, ಆ ಪುಸ್ತಕವೂ ಕಾಣ್ತಾ ಇದೆ, ಎಲ್ಲ ಅವ್ರ ಮನೆಯಲ್ಲಿ ಅವರು ಇದ್ದಾರೆ, ಅವ್ರ ಪುಸ್ತಕವೂ ಇದೆ. ಹೌದಾ, ಬನ್ನಂಜಿಯವರು ಹೇಗಿದ್ದಾರೆ? ಅದರ ಡಿಸ್ಕ್ರಿಪ್ಷನ್ ಕೊಡಿ ಎಂದರು ಪೇಜಾವರ ಸ್ವಾಮಿಗಳು. ಆ ಜ್ಯೋತಿಷಿ ನನ್ನನ್ನು ನೋಡಿರಲಿಲ್ಲ ಮುಖತಃ, ಸುಮ್ಮನೆ ಹೆಸರು ಕೇಳಿ ಗೊತ್ತವನಿಗೆ. ಈ ಮನುಷ್ಯನಿಗೆ ಅಪವಾದ ಹಾಕಬೇಕು ಅಂತ ಒಳಗಿನ ಇಂಟೆನ್ಷನ್ ಮಾತ್ರ ಇತ್ತು, ನನ್ನನ್ನು ಮುಖತಃ ನೋಡಿರಲಿಲ್ಲ ಆತ. ಬನ್ನಂಜಿಯವರು ಹೇಗಿದ್ದಾರೆ ಅಂತ ಅವನು ಏನೋ ಒಂದು ವರ್ಣನೆ ಕೊಟ್ಟ. ಅದು ನಾನು ಹೇಗೆ ಇಲ್ಲೋ ಹಾಗೆ ಹೇಳಿದ ಒಟ್ಟು, ಯಾಕಂದ್ರೆ ಅವ್ರು ಕಲ್ಪನೆ ಮಾಡಿಕೊಂಡು ಏನೋ ಒಂದು ಹೇಳಿದ. ತಕ್ಷಣ ಪೇಜಾವರ ಸ್ವಾಮಿಗಳು ಹೇಳಿದರು, ನಿಮಗೆ ಋಷಿಕೇಶ ತೀರ್ಥರ ಪುಸ್ತಕವೂ ಕಾಣ್ತಾ ಇಲ್ಲ, ಬನ್ನಂಜಿಯವರು ಕಾಣ್ತಾ ಇಲ್ಲ, ಅವರ ಮನೆಯೂ ಕಾಣ್ತಾ ಇಲ್ಲ, ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಾ ಅಂತ ಕೇಳಿದರು. ಅಲ್ಲಿಗೆ ತೆಪ್ಪಗೆ ಹೊರಟೋದ್ರು ಅವರು. ಭಗವಂತ ಒಂದು ಕಡೆ ಮಾನ ಉಳಿಸಿದ. ಆಮೇಲೆ ಮತ್ತೊಬ್ಬ ಜ್ಯೋತಿಷಿಗಳು ಬಂದರು. ಅವರ ಹೆಸರು ಗೋವಿಂದ ಭಟ್ರು ಅಂತ. ಅವರು ಪರಿಮಾರ ಸ್ವಾಮಿಗಳ ಹತ್ರ ಹೋದರು. ಹೋಗಿ ಆ ಪುಸ್ತಕ ಎಲ್ಲಿದ್ದರೂ ಹುಡುಕಿ ಕೊಡ್ತೇನೆ, ನನಗೆ ರಾಘವೇಂದ್ರ ಸ್ವಾಮಿಗಳ ಉಪಾಸನೆಯಿಂದ ಸಿದ್ಧಿ ಇದೆ, ಯಾರು ಕದ್ರೂ ಅದನ್ನು ಯಾರು ಕದ್ದಮ ಎಲ್ಲಿದೆ ಅನ್ನೋದನ್ನ ತಕ್ಷಣ ನನಗೆ ಕಾಣುತ್ತೆ, ನಾನು ಅದನ್ನು ಹುಡುಕಿ ಕೊಡಬಲ್ಲೆ ಅಂತ ಹೇಳಿ ಪರಿಮಾರ ಸ್ವಾಮಿಗಳು ದೊಡ್ಡವರ ಹತ್ರ. ಅವರು ನಮ್ಮ ಮನೆ ಕಳಿಸಿದರು. ನೀವು ಹಾಗಾದ್ರೆ ಬನ್ನಂಜಿಯವ್ರ ಮನೆಗೆ ಹೋಗಿ. ನಾನು ಆವಾಗ ಬೆನ್ನು ನೋವಿನಿಂದ ನಡೆಯಲಿಕ್ಕಾಗದ ಸ್ಥಿತಿಯಲ್ಲಿ ಮಲಗಿದ್ದೆ. ಬಂದರು ಈ ಜ್ಯೋತಿಷಿಗಳು. ಬಂದು ಆ ಪುಸ್ತಕ ಎಲ್ಲಿದ್ರೂ ನಾನು ಹುಡುಕಿ ಕೊಡ್ತೇನೆ. ಸಂತೋಷ, ಬಹಳ ಸಂತೋಷ, ಯಾಕಂದ್ರೆ ನಾನು ಹುಡುಕ್ತಾ ಇದ್ದೇನೆ. ಆ ಪುಸ್ತಕ ಎಲ್ಲಿದೆ ಅಂತ ಗೊತ್ತಾದರೆ ಬಹಳ ಸಂತೋಷ, ನೀವು ಆ ಕೆಲಸ ಮಾಡಬೇಕು ಅಂತ. ಆಮೇಲೆ ಸುಮಾರೆಲ್ಲ ಕಥೆಗಳು ಹೇಳಿಕೊಂಡ್ರು. ನಾನು ಯಾವ ಪುಸ್ತಕಗಳು ಅಥವಾ ವಸ್ತುಗಳು, ಚಿನ್ನ, ಆಭರಣ, ಅದು ಇದು, ಹಣ ಕಳವಾದದ್ದನ್ನು ಇಂಥ ಕಡೆ ಇದೆ ಅಂತ ಹೇಳಿದ್ದು ಈವರೆಗೆ ಸುಳ್ಳಾದದ್ದಿಲ್ಲ. 100ಕ್ಕೆ 100ರಷ್ಟು ಕರಾರುವಾಕ್ಕಾಗಿ ಹೇಳಿದ್ದೇನೆ. ನನಗೆ ಕಾಣದೇ ಇದ್ದದ್ದು ಇಲ್ಲವೇ ಇಲ್ಲ ಅಂತ ಒಂದಿಷ್ಟು ಕೊಚ್ಚಿಕೊಂಡ್ರು. ಎಲ್ಲ ಕಡೆ ಎಲ್ಲಿ ಯಾವ ವಸ್ತು ಇದ್ರೂ ನನಗೆ ಗೊತ್ತಾಗ್ಬಿಡುತ್ತೆ. ಹೌದಾ, ಸಂತೋಷ. ಅಷ್ಟೆಲ್ಲ ಹೇಳಿ ಕೊನೆಗೆ ಹೇಳಿದ್ದೇನು ಗೊತ್ತುಂಟ ಅವರು ಕೂಡ. ನಾನೊಂದು ಸಂಗತಿ ಹೇಳಲೇನು ಹೇಳಿ, ಆ ಪುಸ್ತಕ ನಿಮ್ಮ ಮನೆಯಲ್ಲೇ, ಅವರಿಗೂ ಸಂಶಯ ಅದೇ, ನಾನೇ ಅಡಿ ಇಟ್ಟುಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೇನೆ ಅಂತ. ಆ ಪುಸ್ತಕ ನಿಮ್ಮ ಮನೆಯಲ್ಲೇ ಇದೆ, ಅದನ್ನು ಎಲ್ಲೋ ನೀವು ಮರೆತಿಟ್ಟಿದ್ದೀರಿ, ಈಗ ಸಿಗ್ತಾ ಇಲ್ಲ ಅಷ್ಟೇ, ಅದು ನಿಮ್ಮ ಮನೆಯಲ್ಲೇ ಇದೆ, ನೀವೆಲ್ಲೋ ಇಟ್ಟು ಮರೆತಿದ್ದೀರಿ ಅಂತ ಹೇಳಿದರು.
ನನಗೆ ಗೊತ್ತಾಯ್ತು ಈ ಮನುಷ್ಯ ಮತ್ತೆ ಅವರ ಹಾಗೆ ಮುಗುಟಗಾನ ಹುಬ್ಬಳ್ಳಿ ಜೋಯಿಸ್ರ ಹಾಗೆ ಅಪವಾದ ಹಾಕ್ಲಿಕ್ಕೆ ಬಂದವ ಅನ್ನೋದು ತಿಳಿದು ಹೋಯ್ತು. ನಾನು ತಕ್ಷಣ ನನ್ನ ಮಕ್ಕಳನ್ನು ಕರೆದು ಹೇಳಿದೆ, ಅವರನ್ನು ಕರ್ಕೊಂಡು ಹೋಗಿ ಇಡೀ ಮನೆಯಲ್ಲಿ ಎಲ್ಲಿಯಾದರೂ ಆ ಪುಸ್ತಕವನ್ನು ನೀವು ಹುಡುಕಿ ಕೊಡಬೇಕು. ಕೊಟ್ರೆ ನೀವು ಹೇಳಿದಷ್ಟು ಸಂಭಾವನೆ ಕೊಡ್ತೇನೆ ನಿಮಗೆ. ಯಾಕೆಂದ್ರೆ ನನಗೆ ಸರ್ವಮೂಲ ಪುಸ್ತಕ ಸಿಗುವುದಕ್ಕಿಂತ ದೊಡ್ಡ ಸಂತೋಷದ ಸಂಗತಿ ಇಲ್ಲ. ಹುಡುಕಿ ಕೊಡಿ ಹೋಗಿ ಅಂತ ಹೇಳಿದೆ. ಅಷ್ಟು ಹೇಳಿದೆ ಮೊದಲೇ. ಆಮೇಲೆ ಹೇಳಿದೆ, ಬೀಗದ ಕೈ ಯಾವುದರದ್ದು ಬಾಗಿಲು ತೆಗಿಬೇಕು ಅಂತ ಹೇಳಿದ್ರು ಅದರ ಬೀಗ ತೆಗೆದು ತೋರಿಸಿ ಅವರಿಗೆ. ಆದರೆ ನೀವು ಹುಡುಕಿ ಕೊಡಬೇಕು ಇವತ್ತು ಈ ಮನೆಯಲ್ಲಿ ಆ ಪುಸ್ತಕವನ್ನು. ಅಷ್ಟು ಹೇಳಿದ ಮೇಲೆ ಓಹೋ, ಹಾಗಾದ್ರೆ ಹೀಗೆ ಥ್ರೆಟ್ ಕೊಟ್ಟು ಉಪಯೋಗ ಇಲ್ಲ, ಹಾಗಾದ್ರೆ ಅಂಜನ ಹಾಕಿ ನೋಡೋಣ, ಅಂಜನದಲ್ಲಿ ಎಲ್ಲಿದ್ರು ತೋರಿಸಿಕೊಡ್ತೇನೆ ಅಂದ್ರು. ಅವರು ಕೂಡ ನಿಮಗೆ ತೋರಿಸ್ತೇನೆ ಅಂದರು. ನಾನು ಹೇಳಿದೆ, ನಿಮ್ಮ ಅಂಜನ ನನ್ನ ಹತ್ರ ನಡೆಯೋದಿಲ್ಲ. ನಿಮಗೆ ತೋರಿಸ್ಬೇಕು ಅಂತಿದ್ರೆ ನನ್ನ ಮಗನನ್ನು ಕೂಡಿಸ್ತೇನೆ, ಅವನಂತರ ತೋರಿಸಿ ಅಂತ ಹೇಳಿದೆ. ಆಯ್ತು, ನಿಮ್ಮ ಮಗನನ್ನು ಕೂಡಿಸಿ ಅಂದರು. ನನ್ನ ಕೊನೆ ಮಗ, ಎರಡನೇ ಮಗ, ಅವನು ಆಗ 7-8 ವರ್ಷ. ಈಗ ಅವನು ಇದು ನಡೆದು 10-15-20 ವರ್ಷಗಳ ಹಿಂದೆ. ಆವಾಗ ಅವನೊಂದು 7-8 ಅಲ್ಲ, ಒಂದು 10-12 ವರ್ಷ ಇರ್ಬೋದು. ಈಗ ಅವನು ಸುಮಾರು 25-26 ವರ್ಷದ ಹುಡುಗ. ಅವನನ್ನು ಕೂಡಿಸಿದರು. ಒಂದು ವೀಳ್ಯದ ಎಲೆ ತನ್ನಿ, ವೀಳ್ಯದ ಎಲೆ ತಂದಿತ್ತು. ಅದಕ್ಕೆ ಆ ಅಂಜನವನ್ನು ಹಚ್ಚಿದರು ಕಾಡಿಗೆ. ಆಮೇಲೆ ಒಂದು ದೀಪ ತನ್ನಿ ಎಂದರು. ದೀಪ ಇಟ್ಟಿತ್ತು. ದೀಪದಲ್ಲಿ ಆ ಕಾಡಿಗೆಯ ಮೇಲೆ ದೀಪ ರಿಫ್ಲೆಕ್ಟ್ ಆದಾಗ ದೀಪದ ಫ್ಲೇಮು ಕಾಡಿಗೆಯಲ್ಲಿ ಕಾಣುತ್ತೆ. ಈ ಹುಡುಗನನ್ನು ಕೂಡಿಸಿದರು. ಕೂಡಿಸಿ ಏನು ಕಾಣುತ್ತೆ ನೋಡು ಅಂದ್ರು. ಅವನಂತ ದೀಪದ ಫ್ಲೇಮ್ ಕಾಣುತ್ತೆ. ನಿಜವಾಗಿ ಅಷ್ಟೇ ಕಾಣೋದಿಲ್ಲ, ಇನ್ನೇನು ಕಾಣೋದಿಲ್ಲ, ದೀಪದ ಫ್ಲೇಮ್ ಕಾಣುತ್ತೆ ಎಂದ. ದೇವಿ ಕಾಣೋದಿಲ್ಲೇನು? ಇಲ್ಲ, ಯಾವ ದೇವಿಯೂ ಕಾಣೋದಿಲ್ಲ, ದೀಪದ ಫ್ಲೇಮು ಕಾಣುತ್ತೆ. ದೇವಿಯನ್ನ ಮನಸ್ಸಿನಲ್ಲಿ ಸ್ಮರಿಸು, ದೇವಿ ಕಾಣ್ತಾಳೆ. ಮತ್ತು ನೋಡಿದ, ಈಗ ಏನು ಕಾಣುತ್ತೆ? ಈಗಲೂ ದೀಪದ ಫ್ಲೇಮೇ ಕಾಣುತ್ತೆ. ದೇವಿ ಕಾಣೋದಿಲ್ಲ ಏನು? ಇಲ್ಲ. ಜೋಯಿಸರು ಹೇಳ್ತಾ ಇದ್ದಾರೆ ಬೇಗ ಬರಬೇಕು ಅಂತ ಹೇಳು. ಯಾವ ದೇವರು ಹೆದರಿ ಬರ್ತಾರೆ ನೋಡು ಹೇಳೋದು ಅವನಿಗೆ. ಜೋಯಿಸರು ಹೇಳ್ತಾ ಇದ್ದಾರೆ ಬೇಗ ಬರಬೇಕು ಅಂತ ಹೇಳು ದೇವಿಗೆ. ಅಷ್ಟೇ ಹೇಳಿದ ತಕ್ಷಣ ಹೆದರಿ ಬರ್ತಾಳೆ ಅಂತ ತಿಳ್ಕೊಂಡ್ರು, ಏನೋ ಗೊತ್ತಾಗಿಲ್ಲ. ಅವನು ಹೇಳಿದ, ಆ ಜೋಯಿಸರು ಹೇಳ್ತಾರೆ ಅಂತ ಹೇಳಿದ್ರು ಬರ್ತಾ ಇಲ್ಲ, ಅವಳು ಬರೀ ದೀಪದ ಫ್ಲೇಮ್ ಕಾಣ್ತಾ ಇದೆ ಎಂದ ನಮ್ಮ ಹುಡುಗ. ಇದು ನನ್ನ ಕೋಣೆಯಲ್ಲೇ ನಡೆದಂಥ ಘಟನೆ. ಆವಾಗ ನನಗೆ ಏನೋ ಅನ್ನಿಸಿತು, ಈ ಮನುಷ್ಯ ಬಹಳ ತಾಮಸವಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ. ಏನು ದೇವರನ್ನ ಜೋಯಿಸರು ಹೇಳ್ತಾ ಇದ್ದಾರೆ ಕೂಡಲೇ ಬರಬೇಕು ಅಂತ ಹೇಳಿ ಒಂದು ಆರ್ಡರ್ ಮಾಡುವುದು, ಆ ವರ್ತನೆ ನನಗೆ ಅಸಹ್ಯ ಕಂಡಿತು ಅವನದ್ದು. ಮೊದಲು ಒಂದು ಅವನ ಪುಸ್ತಕ ನಿಮ್ಮ ಮನೆಯಲ್ಲಿದೆ ಅಂತ ಹೇಳಿದ್ದು, ಅಂದ್ರೆ ಇವನು ದುರುದ್ದೇಶದಿಂದ ಬಂದ ಮನುಷ್ಯ, ನಿಜವಾದ ಸಾತ್ವಿಕನಾದ ಜ್ಯೋತಿಷಿ ಅಲ್ಲ, ಮಂತ್ರವಾದಿ ಅಲ್ಲ ಅಂತ ಅನಿಸಿತು ನನಗೆ. ನಾನು ತಕ್ಷಣ ಹಾಸಿಗೆಯಲ್ಲಿ ಎದ್ದು ಕೂತೆ. ನಾನು ಆ ತನಕ ಅಂಜನ ಹಾಕಿದವನಲ್ಲ, ಅಂಜನ ಪ್ರಯೋಗ ಹೇಗೆ ಮಾಡುವುದು ಅನ್ನೋದನ್ನು ಕಣ್ಣಿನಿಂದ ಕಂಡವನು ಅಲ್ಲ. ನನಗೆ ಆಗ ಅನಿಸಿತು, ಇವನು ಮುಂದೆ ನಾನು ಅಂಜನ ಹಾಕಿ ತೋರಿಸ್ಬೇಕು. ನಾನು ಹೇಳಿದೆ, ನೀನು ಈ ಕೋಣೆಯ ಒಳಗೆ ಕೂತರೆ ಯಾವ ದೇವತೆಗಳೂ ಬರುವುದಿಲ್ಲ ಒಳಗೆ, ನೀನು ಮೊದಲು ಹೊರಗೆ ಹೋಗು ಒಂದೇ. ಅವನು ಹೊರಗೆ ಹೋಗಿ ಕೂಡು ಅಂತ. ಆದ್ರೆ ನೀನು ನೋಡ್ಬೇಕಲ್ಲ ಏನು ನಡೀತು ಅನ್ನೋದನ್ನು. ಅದಕ್ಕೆ ಬಾಗಲ ಹೊಸ್ಟಿಲಿನಿಂದ ಆಚೆ ಕೂಡು, ಒಳಗೆ ನೋಡ್ತಾ ಇರು, ನಾನು ಅಂಜನ ಹಾಕಿಸ್ತೇನೆ ನನ್ನ ಹುಡುಗನ ಹತ್ರ ಅಂತ ಹೇಳಿದೆ. ಸುಮ್ಮನೆ ಹುಚ್ಚು ಧೈರ್ಯ. ನಾನು ಅಷ್ಟೋರಿಗೆ ಅಂಜನ ಹಾಕಿದವನಲ್ಲ. ಅವನು ಹೊರಗೆ ಕೂಡು ಅಂದೆ. ಅವನು ಹೊರಗೆ ಹೋಗಿ ಕೂತ ಮೇಲೆ ಅಪಸರ್ಪಂತು ತೇ ಭೂತಾಹ ಯೇ ಭೂತಾಹ ಭೂವಿ ಸಂಸ್ಥಿತಾಹ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಈ ಭೂತೋಚ್ಚಾಟನೆ ಮಾಡಿ ನನ್ನ ಮಗನ ಹತ್ರ ಹೇಳಿದೆ, ನೀನು ಪ್ರಾರ್ಥನೆ ಮಾಡಪ್ಪ, ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಬೃಂದಾವನ ಇದೆ, ಗುಡಿ ಇದೆ. ಅವರಿಗೆ ಬಹಳ ಪ್ರಿಯವಾದ ಪುಸ್ತಕ ಅವರ ಸನ್ನಿಧಾನದಲ್ಲೇ ಇತ್ತು, ಅದು ಯಾಕೆ ಕಾಣೆಯಾಯಿತು? ಪ್ರಾರ್ಥನೆ ಮಾಡು, ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡು ಮನಸ್ಸಿನಲ್ಲಿ ಅಂತ ಹೇಳಿದೆ. ಅವನು ತಕ್ಷಣ ಹೇಳಿದ, ಅಪ್ಪ ರಾಘವೇಂದ್ರ ಸ್ವಾಮಿಗಳು ಕಾಣ್ತಾ ಇದ್ದಾರೆ ಅಂತ ಅಂಜನದಲ್ಲಿ. ಈ ಮಂತ್ರವಾದಿ ನೀನು ದೂರ ಕೂಡು, ಒಳಗೆ ಬಂದ್ರೆ ಹೋಗಿಬಿಡ್ತಾರೆ ರಾಘವೇಂದ್ರ ಸ್ವಾಮಿ, ನೀವು ಹೊರಗೆ ಕೊಡು ಅಂದೆ. ರಾಘವೇಂದ್ರ ಸ್ವಾಮಿಗಳು ಕಾಣ್ತಾ ಇದ್ದಾರೆ ಅಂಜನದಲ್ಲಿ ಅಂದ. ಹೇಗೆ ಕಾಣ್ತಾ ಇದ್ದಾರೆ ಅಂದರೆ ಫೋಟೋದಲ್ಲಿ ಕಂಡ ಹಾಗಲ್ಲ, ಅಥವಾ ವಿಗ್ರಹ ಆಗಲ್ಲ, ಅಲೈವ್. ಹೇಗಿದ್ದಾರೆ ಅಂದರೆ ಅವರು ಹೀಗೆ ಕೈಯಿಂದ ಅಭಯ ತೋರಿಸ್ತಾ ಇದ್ದಾರೆ, ನಗುತ್ತಾ ಇದ್ದಾರೆ ಅಂತ. ರಾಘವೇಂದ್ರ ಸ್ವಾಮಿಗಳು ನಗುತ್ತಾ ಕೈಯಿಂದ ಅಭಯ ಹಸ್ತದಿಂದ ನಮ್ಮನ್ನು ಸಂತೈಸ್ತಾ ಇದ್ದಾರೆ. ಅವಾಗ ಅದು ಹೇಳ್ದಲ್ಲ, 8, 9, 10 ವರ್ಷ ಹುಡುಗ. ಸರಿ, ಅವ್ರ ಹತ್ರ ಕೇಳಪ್ಪ, ಪ್ರಾರ್ಥಿಸಿಕೋ, ನಮಗೆ ಪುಸ್ತಕ ಬೇಕು, ಋಷಿಕೇಶ ತೀರ್ಥರು ಬರೆದ ಸರ್ವಮೂಲ ಪುಸ್ತಕ ಬೇಕು, ಅದು ಎಲ್ಲಿದೆ ಅದನ್ನು ತರಿಸಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡು.
ಅವನಿಗ ಆ ಹುಡುಗ ಹೇಳ್ತಾನೆ, ಹಿ ಕುಡ್ ಹಿಯರ್ ವರ್ಡ್ಸ್, ಹೆದರಬೇಡ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾನಿದ್ದೇನೆ, ಪುಸ್ತಕ ಬರುತ್ತೆ, ಹೆದರಬೇಡ. ಈ ಮಾತುಗಳನ್ನೆಲ್ಲ ಕಲ್ಪನೆ ಮಾಡಿ 8-9 ವರ್ಷದ ಹುಡುಗ ಹೇಳೋದು ಸಾಧ್ಯ ಇಲ್ಲ. ಹೀಗೆ ಹೇಳ್ತಾ ಇದ್ದಾರೆ ಅಂತ ನನ್ನ ಹತ್ರ, ಹೆದರಬೇಡಪ್ಪ ನಾನಿದ್ದೇನೆ, ಪುಸ್ತಕ ತರಿಸಿಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಅಷ್ಟು ಹೇಳಿ ಮುಂದೆ ಅಂದ್ರೆ ಅಷ್ಟು ಹೇಳಿ ಅದೃಶ್ಯರಾದರು, ಕಾಣೆಯಾಗ್ಬಿಟ್ರು. ಈಗ ಏನು ಕಾಣಿಸ್ತಾ ಇಲ್ಲ. ನಾಳೆ ಅವರು ಪುಸ್ತಕ ತರಿಸಿಕೊಡ್ತೇನೆ ಅಂತ ಅಷ್ಟೇ ಹೇಳಿದರೆ ನಮಗೆ ಯಾವಾಗ ಏನು ಒಂದು ಗೊತ್ತಾಗಿಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾವ ಬರುತ್ತೆ ಅಂತ ಗೊತ್ತಿಲ್ಲ, ಪುಸ್ತಕ ಎಲ್ಲಿದೆ ಅಂತ ತೋರಿಸಲಿಕ್ಕೆ ಪ್ರಾರ್ಥನೆ ಮಾಡುವ. ಬಹಳ ವಿಚಿತ್ರ. ಅವನು ಹೇಳಿದ, ರಾಘವೇಂದ್ರ ಸ್ವಾಮಿಗಳು ಪುನಃ ಕಾಣಿಸ್ತಾ ಇದ್ದಾರೆ. ಇನ್ನೂ ಒಂದು ವಿಚಿತ್ರ ಅಂದ್ರೆ, ನಾನು ಬರೀ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡುವಂತ ಮಾತ್ರ ಹೇಳಿದ್ವಿ. ನಮ್ಮ ಗ್ರಾಮ ದೇವತೆ, ನಮ್ಮ ಮನೆಯ ಸಮೀಪದಲ್ಲೇ ಒಂದು ದೇವಸ್ಥಾನ ಇದೆ. ಅಲ್ಲಿ ಒಂದು ಮಹಾಕಾಳಿ ದೇವಸ್ಥಾನ, ಮಹಾಕಾಳಿ ಟೆಂಪಲ್. ಹುಡುಗ ಹೇಳಿದ, ಅಪ್ಪ ಒಂದು ಕಡೆ ರಾಘವೇಂದ್ರ ಸ್ವಾಮಿಗಳು, ಇನ್ನೊಂದು ಕಡೆ ಮಹಾಕಾಳಿ, ಇಬ್ಬರು ಕಾಣ್ತಾ ಇದ್ದಾರೆ. ಒಳ್ಳೇದಾಯ್ತು. ನಾನು ಪ್ರಾರ್ಥಿಸಿಕೊಳ್ಳದೆ ಇದ್ರು ಅವರು ನನ್ನನ್ನು ಮರೆತಿಲ್ಲಲ್ಲ, ಇಬ್ಬರು ಕಾಣಿಸಿಕೊಳ್ತಾ ಇದ್ದಾರೆ. ಇಬ್ಬರ ಹತ್ರ ಪ್ರಾರ್ಥನೆ ಮಾಡು, ಸರ್ವಮೂಲ ಪುಸ್ತಕ ತೋರಿಸ್ಬೇಕು. ತಕ್ಷಣ ಹೇಳಿದ, ಸರ್ವಮೂಲ ಪುಸ್ತಕ ಅವರ ಕೈಯಲ್ಲೇ ಇದೆ. ಯಾಕಂದ್ರೆ ಆ ಪುಸ್ತಕವನ್ನು ಅವನ ಮನೆಯಲ್ಲಿ ನೋಡಿದ್ದಾನೆ, ಅವನಿಗೆ ಗುರ್ತಿದೆ. ಆ ತಾಡವಾಲೆ ಪುಸ್ತಕ ಸುಮಾರು ಇಷ್ಟು 3 ಫೀಟ್ ಉದ್ದ ಆಗ್ಬೋದು, 1.5 ಇಂಚು ದಪ್ಪ ಅಂತ, ಇಷ್ಟು ಥಿಕ್ನೆಸ್ಸು, ಒಟ್ಟು ಒಂದು 6 ಇಂಚು ಥಿಕ್ನೆಸ್ ಇದೆ ಮ್ಯಾನುಸ್ಕ್ರಿಪ್ಟ್. ಇಷ್ಟು ದಪ್ಪದ 3 ಫೀಟ್ ಉದ್ದದ ಒಂದು ಮ್ಯಾನುಸ್ಕ್ರಿಪ್ಟ್. ಅದನ್ನು ಒಂದು ತುದಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹಿಡ್ಕೊಂಡಿದ್ದಾರೆ, ಇನ್ನೊಂದು ತುದಿಯಲ್ಲಿ ಮಹಾಕಾಳಿ. ಪುಸ್ತಕ ನಾನು ಕಾಣ್ತಾ ಇದೆ, ಅವರಿಬ್ಬರು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ಅಂತ ಹೇಳಿದ. ಸರಿ, ಮುಂದಿನ ಪ್ರಶ್ನೆ ನಾನು ಹಾಕೋ ಮುಂಚೆ ಅದು ಪುಸ್ತಕ ಹಿಡ್ಕೊಂಡು ತೋರಿಸಿ ಹೊರಟೋದ್ರು. ಪುನಃ ಡಿಸಪಿಯರ್ಡ್, ದ ವಿಷನ್ ಡಿಸಪಿಯರ್ಡ್. ನಾನು ಹೇಳಿದೆ, ಅಲ್ಲಪ್ಪ ಆ ಪುಸ್ತಕ, ಅವರು ಪುಸ್ತಕ ತೋರಿಸಿದ್ರೆ ಸಾಲದು, ಪುಸ್ತಕ ಎಲ್ಲಿದೆ ಅಂತ ತೋರಿಸಬೇಕು, ನಮಗೆ ಪ್ರಾರ್ಥನೆ ಮಾಡು. ಪುನಃ ಮಹಾಕಾಳಿ ಮತ್ತು ರಾಘವೇಂದ್ರ ಸ್ವಾಮಿಗಳು ಕಾಣ್ತಾ ಇದ್ದಾರೆ. ಅವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆಗೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ನನ್ನನ್ನು ಉಡುಪಿ ಕರ್ಕೊಂಡು ಹೋದರು. ಉಡುಪಿ ಹತ್ತಿರ ಒಂದು ದೊಡ್ಡ ಮಾಳಿಗೆಯ ಮನೆ, ಅದು ಯಾವುದು ಅಂತ ಗೊತ್ತಾಗುವುದಿಲ್ಲ ಅವನಿಗೆ. ಯಾವ ಮನೆ? ಒಂದು ಉಪ್ಪರಿಗೆಯ ದೊಡ್ಡ ಕಟ್ಟಡ. ಅದರ ಒಳಗೆ ಹೋದರು. ಒಳಗೆ ಹೋಗಿ ಇವನು ಹೇಳ್ತಾನೆ, ಒಳಗೆ ಆ ಮಹಾದ್ವಾರದಲ್ಲಿ ಒಳಕ್ಕೆ ಹೋಗಿ ಎಡಕ್ಕೆ ಹೋದರು. ಎಡಕ್ಕೆ ಹೋದಾಗ ಒಂದು ಬಾಗಿಲಿದೆ, ಮತ್ತೊಂದು ಬಾಗಿಲು, ಒಳಗಡೆ ಒಂದು ಕೋಣೆಯ ಬಾಗಿಲು. ಆ ಕೋಣೆಯ ಒಳಗೆ ಹೋದರು. ಆ ಕೋಣೆಯ ಒಳಗೆ ಹೋದರೆ ಅಲ್ಲಿ ಮತ್ತೆ ಬಲಕ್ಕೆ ತಿರುಗಿದರೆ ಒಂದು ಬಾಗಿಲಿದೆ. ಆ ಬಾಗಿಲನ್ನು ತೆಗೆದರೆ ಅಲ್ಲಿ ಮೆಟ್ಟಲಿದೆ. ಆ ಮೆಟ್ಟಲಿನಿಂದ ಉಪ್ಪರಿಗೆಯ ಮೇಲೆ ಹೋದರು. ಉಪ್ಪರಿಗೆಯ ಮೇಲೆ ಹೋದರೆ ಪುನಃ ಒಂದು ಬಾಗಿಲಿನಿಂದ ಮತ್ತೊಂದು ಕೋಣೆಗೆ ಹೋಗುತ್ತೆ. ಆ ಕೋಣೆಯ ಬಾಗಿಲಿನ ಬಲಬದಿಯಲ್ಲಿ ಗೋಡೆಯಲ್ಲಿ ಒಂದು ಹಲಿಗೆ ಇದೆ, ಹಲಿಗೆ ಮೇಲೆ ಪುಸ್ತಕ ಇದೆ. ಇಷ್ಟು ಡಿಸ್ಕ್ರಿಪ್ಷನ್ ಕೊಟ್ಟ. ಅದು ಎಲ್ಲಿ ಅಪ್ಪ? ಯಾವ ಕಟ್ಟಡ ಅದು? ಅದು ಗೊತ್ತಾಗೋದಿಲ್ಲಪ್ಪ ಅಂತಾನೆ. ಕಟ್ಟಡದ ಒಳಗಿನ ಎಲ್ಲ ಡಿಸ್ಕ್ರಿಪ್ಷನ್ ಕೊಡ್ತಾನೆ, ಆದರೆ ಅದು ಯಾವ ಕಟ್ಟಡ ಅಂತ ಗೊತ್ತಾಗುವುದಿಲ್ಲ. ಸರಿ, ಹಾಗಾದ್ರೆ ಇನ್ನೇನು ಮಾಡೋದು? ಈಗ ಅದು ಎಲ್ಲಿದೆ ಅಂತ ಗೊತ್ತಾದ್ರೂ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ಅಂತ ಆಯ್ತು. ಈಗ ಆ ಪುಸ್ತಕ ನಮಗೆ ಬರಬೇಕಲ್ಲ, ಅದಕ್ಕೆ ನಾವು ಏನು ಮಾಡಬೇಕು? ಅದು ನಮಗೆ ಸಿಗಬೇಕಾಗಿದ್ದು ನಾವು ಏನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡುವ ರಾಘವೇಂದ್ರ ಸ್ವಾಮಿಗಳ ಹತ್ರ. ಮತ್ತೆ ಪುನಃ ಮಹಾಕಾಳಿ ಪುಸ್ತಕ ತೋರಿಸಿ ಹೊರಟೋಗ್ಬಿಟ್ರು. ಮತ್ತೆ ಬರೀ ರಾಘವೇಂದ್ರ ಸ್ವಾಮಿಗಳು ಬಂದರು. ಆ ಪುಸ್ತಕ ನಮಗೆ ಬರಬೇಕಾದರೆ ನಾನು ಏನು ಮಾಡಬೇಕು ಕೇಳು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳಿದರಂತೆ ಅವನಿಗೆ. ಅವನು ಹೇಳ್ತಾನೆ, ನೀನು ಏನು ಮಾಡುವುದು ಬೇಡ, ನೀನು ಮಾಡಿದ್ದಲ್ಲಿ ನನಗೆ ಪೂರ್ತಿ ತೃಪ್ತಿ ಇದೆ, ಪುಸ್ತಕ ಬರುತ್ತೆ, ನಿಶ್ಚಿಂತೆಯಿಂದ ಇರು, ನೀನೇನೂ ಮಾಡಬೇಕಾದ್ದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೇಳಿದ, ಹಾಗೆ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ನಿನಗೆ ಆಸೆ ಇದ್ದರೆ ನನಗೊಂದು ಹೂವಿನ ಪೂಜೆ ಮಾಡಿಸು ಅಂತ ಹೇಳ್ತಾರೆ.
ಇದೇನು ವಿಚಿತ್ರ, ಎಲ್ಲಿ ಹೂವಿನ ಪೂಜೆ ಮಾಡಿಸ್ಬೇಕು ಕೇಳಿದೆ ನಾನು. ಇದೆಲ್ಲವನ್ನ ಕೇಳ್ತಾ ಇದ್ದಾನೆ ಆ ಜ್ಯೋತಿಷಿ ಹೊರಗಡೆ ಕೂತ್ಕೊಂಡು. ಎಲ್ಲಿ ಹೂವಿನ ಪೂಜೆ ಮಾಡಿಸ್ಬೇಕು, ನಮ್ಮ ಮನೆಯಲ್ಲಿ ಮಾಡಿಸ್ಬೇಕೋ ಅಥವಾ ಉಡುಪಿಯಲ್ಲಿ ಕೃಷ್ಣ ಮಠದ ಎದುರುಗಡೆ ಒಂದು ರಾಯರ ಬೃಂದಾವನ ಗುಡಿ ಇದೆ, ಅಲ್ಲಿ ಮಾಡಿಸ್ಬೇಕೋ ಅಥವಾ ಮಂತ್ರಾಲಯದಲ್ಲಿ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು ಕೇಳು ಒಂದೇ ಅವನ ಹತ್ರ. ಅದಕ್ಕೆ ಹೇಳ್ತಾನೆ ಅವನು, ಅಪ್ಪ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಮಂತ್ರಾಲಯದಲ್ಲಿ ಯಾಕೆ, ಉಡುಪಿಯಲ್ಲಿ ಯಾಕೆ, ನಾನು ಇಲ್ಲಿಲ್ಲೇನು, ಇಲ್ಲೇ ಮಾಡು ಅಂತ ಹೇಳ್ತಾರೆ ಅಂತ. ಸರಿ ಆಯ್ತಪ್ಪ ಮಾಡಿಸ್ತೀನಿ. ಅಲ್ಲಿಗೆ ಪುಸ್ತಕ ನಾನು ತರಿಸಿ ಕೊಡ್ತೇನೆ, ನೀನು ಏನೂ ಮಾಡಬೇಡ, ಇಷ್ಟು ನಿರ್ದೇಶ ಆಯ್ತಲ್ಲ. ಅಲ್ಲಿಂದ ಆ ಹುಡುಗನನ್ನ ಸಾಕು, ಏಳು ಅಂಜನ ಕಂಡದ್ದು ಸಾಕು. ಆ ಮಂತ್ರವಾದಿಯನ್ನ ಗೊತ್ತಾಯ್ತಲ್ಲ ಅಂಜನ ಹಾಕುವುದು ಏನು ಅಂತ, ನಿನಗೆ ಹಾಕ್ಲಿಕ್ಕೆ ಬರಲಿಲ್ಲ, ನಾನು ಹಾಕಿ ತೋರಿಸಿ, ಇನ್ನು ಹೊರಟು ಹೋಗು ಅಂತ ಹೇಳಿದೆ. ಆಮೇಲೆ ಆ ಮನುಷ್ಯ ಅದರ ಮಾರನೇ ದಿವಸ, ಆ ಮಂತ್ರವಾದಿ ಮಾರನೇ ದಿವಸವೋ ಅಥವಾ ಅದನ್ನು ಕೆಲವು ದಿವಸ ನಂತರವೋ ಏನೋ, ನಾನು ಸ್ವಲ್ಪ ನೋವು ಕಮ್ಮಿಯಾಗಿ ಪೇಟೆಗೆ ಹೋಗಿದ್ದೆ ಕಾರ್ನಲ್ಲಿ. ಆ ಸಮಯದಲ್ಲಿ ಮನೆಗೆ ಬಂದು ತೋಟಕ್ಕೆ ಪ್ರದಕ್ಷಿಣೆ ಹಾಕಲಿಕ್ಕೆ ಹತ್ತಿದಂತೆ. ತೋಟಕ್ಕೆ ಪ್ರದಕ್ಷಿಣೆ ಹಾಕುವುದನ್ನು ನೋಡಿ ನಮ್ಮ ಮನೆ ಮಂದಿ, ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲ ಹೆದರಿದ್ರು, ಏನೋ ಮಂತ್ರವಾದ ಮಾಡ್ತಾನೆ ಇವನು. ತೋಟಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದಾನೆ ಸಂಜೆ ಹೊತ್ತು, ನಾನು ಇಲ್ಲದೆ ಇದ್ದಾಗ. ಹೆದರ್ಕೊಂಡ್ರು, ಇಲ್ಲ ಆತ ಎಂಥದೋ ಬಂದು ಮಾಡ್ತಾ ಇದ್ದಾನೆ, ನಮಗೇನಾದರೂ ತೊಂದರೆ ಮಾಡಿದರೆ ನಮಗೆ ಹೆದರಿಕೆ ಆಗುತ್ತೆ ಅಂದರು ನಮ್ಮ ಮನೆ ಮಂದಿ. ನಾನು ಹೇಳಿದೆ, ನೀವು ಯಾರೂ ಏನೂ ಹೆದರೋದು ಬೇಡ, ಅವನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ನೀವು ನಿರ್ಭಯವಾಗಿರಿ. ಮರುದಿವಸ ಒಬ್ಬ ಮೆಸೆಂಜರನ್ನು ಕಳಿಸಿದ ಆತ. ಅದು ಏನು, ನನ್ನನ್ನು ಹೆದರಿಸೋದು. ಅವರು ದೊಡ್ಡ ಮಂತ್ರವಾದಿಗಳು, ಅವರು ಅಲ್ಲೇ ಕೂತು ಏನೂ ಮಾಡಬಲ್ಲರು, ಅವ್ರ ಬಗ್ಗೆ ಸ್ವಲ್ಪ ಎಚ್ಚರ ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ನಾನು ಹೇಳಿದೆ, ಆತನಿಗೆ ಏನು ಮಾಡಲಿಕ್ಕೆ ತಾಕತ್ತುಂಟೋ ಅದನ್ನು ಪ್ರಯೋಗ ಮಾಡಲಿಕ್ಕೆ ಹೇಳಿ, ಏನು ಬೇಕಾದರೆ ಮಾಡಲಿ, ಎಂಥ ಪ್ರಯೋಗ ಬೇಕಾದರೆ ಮಾಡಲಿ, ಆತನಿಗೆ ಏನು ಮಾಡಲಿಕ್ಕೆ ಬರುತ್ತೋ ಅದನ್ನು ಮಾಡಲಿಕ್ಕೆ ಹೇಳಿ, ಅದನ್ನು ಈ ಕಾಂಪೌಂಡಿನೊಳಗೆ ಬರದಂತೆ ಮಾಡುವ ತಾಕತ್ತು ನನಗಿದೆ, ಅವನು ಏನು ಮಾಡಲಿ ತಾಕತ್ತಿದೆಯೋ ಅದನ್ನು ಮಾಡಲಿ, ಆದರೆ ಆತ ಮಾತ್ರ ನನ್ನ ಕಾಂಪೌಂಡಿನ ಒಳಗೆ ಬರಬಾರ್ದು, ಬಂದರೆ ನಾನು ಪೊಲೀಸರಿಗೆ ಫೋನ್ ಮಾಡಿ ಅರೆಸ್ಟ್ ಮಾಡಿಸ್ತೇನೆ ಆತನನ್ನು. ಈ ಕಾಂಪೌಂಡ್ನ ಒಳಗೆ ಕಾಲಿಡಬಾರ್ದು ಆತ, ಅವನ ಮನೆಯಲ್ಲಿ ಕೂತು ಏನು ಬೇಕಾದ್ರೆ ಪ್ರಯೋಗ ಮಾಡಲಿ, ಅದನ್ನು ಈ ಕಾಂಪೌಂಡ್ನ ಒಳಗೆ ಬರದಂತೆ ನೋಡಿಕೊಳ್ಳತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ, ಬೇಕಾದ್ದು ಮಾಡಲಿ ಅಂತ ಹೇಳಿದೆ. ಆತ ತೆಪ್ಪಗಾದ. ಈಗ ಒಂದು ಹೂವಿನ ಪೂಜೆ ಮಾಡಿಸೋ ಕಾರ್ಯಕ್ರಮ ಬಾಕಿ ಉಳಿತಲ್ಲ. ನನ್ನ ಕೈಯಲ್ಲಿ ವಾಸ್ತವಿಕವಾಗಿ ನಾನು ಆ ಒಂದು 2 ತಿಂಗಳಿಂದ ನಾನು ಬೆನ್ನು ನೋವಿನಿಂದ ಮನೆಯಲ್ಲಿ ಮಲಗಿದ್ದೆ. ವಾಸ್ತವಿಕವಾಗಿ ನನ್ನ ಕೈಯಲ್ಲಿ ದುಡ್ಡಿರಲಿಲ್ಲ ಆವಾಗ. ಏನಾದರೂ ಒಂದು 10-50 ರೂಪಾಯಿ ಇತ್ತೇನೋ ಮಹಾ ಅಂದರೆ. ಹೂವಿನ ಪೂಜೆ ಆಗಬೇಕು, ಎದ್ದು ಸ್ನಾನ ಮಾಡಿ ಚಕ್ಕಳ ಮಕ್ಕಳ ಹಾಕಿ ಕೂತು ಪೂಜೆ ಮಾಡಲಿಕ್ಕೂ ಸ್ಥಿತಿಯಲ್ಲಿ ನನಗೆ ಆ ಪರಿಸ್ಥಿತಿಯಲ್ಲಿ ಸಾಧ್ಯ ಇರಲಿಲ್ಲ. ಏನು ಮಾಡಬೇಕು ಅಂತ ತೋಚದೆ ಹೂ ತರಬೇಕು. ಒಂದು ಹೂವಿನ ಬೆಲೆ ಉಡುಪಿಯಲ್ಲಿ ವಿಪರೀತ, ನಿಮಗೆ ಅದರ ಕಲ್ಪನೆ ಇರಲಿಕ್ಕಿಲ್ಲ. 1 ಮೊಳ ಹೂವಿಗೆ ಸೀಸನ್ನಲ್ಲಿ 50 ರೂಪಾಯಿ 60 ರೂಪಾಯಿ ಬೆಲೆ ಹೇಳ್ತಾರೆ. ಅಲ್ಲಿ 1 ಮೊಳ ಮಲ್ಲಿಗೆ ಹೂವಿಗೆ 50-60 ರೂಪಾಯಿ ಹೇಳ್ತಾರೆ. ಅದು ಅಲ್ಲಿಯ ಬೆಲೆ. ನನಗೆ 50-60 ರೂಪಾಯಿ ಕೊಟ್ಟು 1 ಮೊಳ ಹೂ ತಂದುಬಿಟ್ರೆ ಅಲ್ಲಿ ಮುಗಿದೋಯ್ತು, ನನ್ನ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಯ್ತು. ಇನ್ಯಾವುದೂ ತರೋ ಹಾಗಿಲ್ಲ, ಒಂದು ಸಮರ್ಪಣೆಗೆ ಕಜ್ಜಾಯ ಮಾಡುವ ಹಾಗಿಲ್ಲ. ಆ ಸ್ಥಿತಿಯಲ್ಲಿ ನಾನಿದ್ದೆ. ಕಡೆ ಯೋಚನೆ ಮಾಡಿದೆ, ಒಂದು ಸಣ್ಣ ಹೂ ಎಲ್ಲ ಒಂದು 10-20 ರೂಪಾಯಿದು ಹೂ ತರೋದು, ಒಂದಿಷ್ಟು ಅರಳು, ಒಂದು ಸೇರು ಅರಳು ತರೋದು, ಒಂದಿಷ್ಟು ಕಜ್ಜಾಯ ಮಾಡೋದು, ಅದೆಲ್ಲ ಒಂದು 30 ರೂಪಾಯಲ್ಲಿ ಇರೋದೇ ಅಷ್ಟು, ಒಂದು 30 ರೂಪಾಯಿಲೆಲ್ಲ ಮುಗಿಸಿಬಿಡೋದು ಅಂತ ಯೋಚನೆ ಮಾಡಿ, ಅದು ಇದು ನಡೆದದ್ದು ಸೋಮವಾರವೋ ಭಾನುವಾರವೋ ಸೋಮವಾರ ಏನೋ ಇದು ನಡೆದದ್ದು. ಮುಂದೆ ಮಂಗಳ ಬುಧ ಗುರುವಾರದ ದಿವಸ ಮಾಡಿಬಿಡೋಣ, ನಾಡಿದ್ದು ಗುರುವಾರ ಮಾಡಿಬಿಡೋದು. ಮತ್ತೆ ಅದಕ್ಕಿಂತ ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ಮತ್ತೆ ಪೂಜೆ ಮಾಡಲಿಕ್ಕೆ ಕೂತ್ಕೊಂಡು ಅರ್ಚನೆ ಮಾಡಲಿಕ್ಕೆ ದೇಹಕ್ಕೆ ಶಕ್ತಿ ಇಲ್ಲ. ಸಂಕ್ಷಿಪ್ತವಾಗಿ ಒಂದು ಮಂಗಳಾರತಿ, ಒಂದು ಹೂವಿನ ಚೆಂಡು ದೇವರಿಗೆ ಅರ್ಪಿಸೋದು, ಒಂದಿಷ್ಟು ಕಜ್ಜಾಯ ಸಮರ್ಪಣೆ ಮಾಡೋದು, ಒಂದು ಮಂಗಳಾರತಿ ಮಾಡೋದು, ಅದಕ್ಕಿಂತ ದೊಡ್ಡ ಹೂವಿನ ಪೂಜೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಮನಸ್ಸಿನಲ್ಲಿ. ಹೀಗೆ ಯೋಚನೆ ಮಾಡಿದವನೇ ಆ ಅಂಬಲಪಾಡಿ ದೇವಸ್ಥಾನದ ಧರ್ಮಾಧಿಕಾರಿಗಳು, ನಮ್ಮ ಮನೆಯ ಪಕ್ಕದಲ್ಲೇ ಅವರ ಮನೆ, ಅವರ ಹತ್ರ ಹೋದೆ. ರಾಘವೇಂದ್ರ ಸ್ವಾಮಿಗಳು ಹೂವಿನ ಪೂಜೆ ಮಾಡಿಸು ಅಂತ ಆದೇಶ ಕೊಟ್ಟರು. ಆದರೆ ನಮ್ಮ ಹುಡುಗನಿಗೆ ಅಂಜನದಲ್ಲಿ ಮಹಾಕಾಳಿಯೂ ಕಾಣಿಸಿಕೊಂಡಿದ್ಲು. ಅವಳಿಗೂ ಒಂದು ಹೂವಿನ ಪೂಜೆ ಮಾಡಿಸುವ. ಹೂವಿನ ಪೂಜೆ ರೇಟ್ ಅವ್ರು 30 ರೂಪಾಯಿ ಅವರದ್ದು ದೇವಸ್ಥಾನದ್ದು. ನನಗೆ ಎಟಕ್ಕೂ ಆಗಿತ್ತು. 30 ರೂಪಾಯಿ ಕೊಟ್ಟೆ, ಒಂದು ಹೂವಿನ ಪೂಜೆ ಮಾಡಿಸಿ ತಾಯಿಗೆ ಅಂತ ಹೇಳಿ ಅಲ್ಲಿ ಕೊಟ್ಟೆ. ಆಮೇಲೆ ಹೇಳಿದೆ, ನಾನು ಮನೆಯಲ್ಲೂ ಒಂದು ಹೂವಿನ ಪೂಜೆ ಮಾಡಿಸ್ಬೇಕು, ಯಾಕೆಂದರೆ
ರಾಘವೇಂದ್ರ ಸ್ವಾಮಿಗಳು ನನಗೊಂದು ಹೂವಿನ ಪೂಜೆ ಮಾಡಿಸು ಅಂತ ಹೇಳಿದ್ದಾರೆ. ಹೇಗೆ ಮಾಡಿಸೋದೋ ಗೊತ್ತಿಲ್ಲ. ಏನೋ ಒಂದು ಚೆಂಡು ಹೂ, ಒಂದಿಷ್ಟು ಕಜ್ಜಾಯ, ಒಂದು ಸ್ವಲ್ಪ ಮಾಡೋದು, ಒಂದು ಮಂಗಳಾರತಿ ಎತ್ತೋದು, ಇನ್ನೇನು ಮಾಡೋದು ಅಂತ ಹೇಳಿದೆ. ಬಂದುಬಿಟ್ಟೆ ನಾನು. ಅವರು ಮಂಗಳವಾರ ದಿವಸ ತಾಯಿಗೆ ಹೂವಿನ ಪೂಜೆ ಮಾಡಿ ಪ್ರಸಾದ ಕಳಿಸಿಕೊಟ್ರು. ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗಳ ಹೂವಿನ ಅಲ್ಲಿ ಪ್ರತಿಷ್ಠೆಯಾಗಿ, ಇವಾಗ ಸುಮಾರು 60 ವರ್ಷದ ಹಿಂದೆ ಪ್ರತಿಷ್ಠೆ ಆದದ್ದು ಆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ. ಆ ಪ್ರತಿಷ್ಠೆಯಾಗಿ ಆ ದಿನದವರೆಗೂ ಅಲ್ಲಿ ಹೂವಿನ ಪೂಜೆ ಅಂತ ಅನ್ನೋದು ಆಗಿರಲಿಲ್ಲ. ಅದು ಮೊದಲ ಹೂವಿನ ಪೂಜೆ. ಅದು ಏನು ಮಾಡೋದು, ಒಂದು ಹೂವಿನ ಚೆಂಡು, ಒಂದು ಮಂಗಳಾರತಿ ಅಷ್ಟೇ. ದಿನ ಅದು ಹೂವಿನ ಚೆಂಡು ದೇವರಿಗೆ ಇರುತ್ತೆ. ಒಂದು ಹೂವಿನ ಪೂಜೆ ಏನು ಅಂತ ಒಂದು ಮಾಮೂಲಿ ಪೂಜೆ ಮಾಡುವುದು ಅಂತ ನಾನು ಯೋಚನೆ ಮಾಡಿದೆ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಆ ದೇವಸ್ಥಾನದ ಧರ್ಮಾಧಿಕಾರಿಗಳು ಒಂದು ಗೋಣಿಚೀಲ ತುಂಬ ಅರಳು, ಅಂದರೆ ಸುಮಾರು ಒಂದು ದೊಡ್ಡ ಭಾಂಡದಲ್ಲಿ ಎಲ್ಲ ಊರಿಗೆಲ್ಲ ಪಂಚಗಜ್ಜಾಯ ಹಚ್ಚಬಹುದು ಅಷ್ಟು ಅರಳಿನ ಪುಡಿ, ಅದಕ್ಕೆ ಬೇಕಾಗುವ ಏಲಕ್ಕಿ, ಸಕ್ಕರೆ, ತೆಂಗಿನಕಾಯಿ ಎಲ್ಲ ಕಳಿಸಿಕೊಟ್ರು. ಇದು ಹೂವಿನ ಪೂಜೆಗೆ ಉಪಯೋಗಿಸಬೇಕು ಅಂತ. ಎಲ್ಲ ಹಾಗಾದ್ರೆ ಹೂವಿನ ಪೂಜೆ ಎಲ್ಲ ಬೇರೆ ಬೇರೆ ವ್ಯವಸ್ಥೆ ಆಗ್ತಾ ಇದೆ. ನಮಗೇನು ತಲೆ ಬಿಸಿ ಇಲ್ಲ, ನಾವು ಮಾಡಿದ್ರೆ ವ್ಯವಸ್ಥೆ ಎಲ್ಲ ಒಂದು ಗೋಣಿ ಚೀಲ ತುಂಬ ದೊಡ್ಡ ಚೀಲದಲ್ಲಿ ಕ್ವಿಂಟಾಲ್ ಅಕ್ಕಿ ತುಂಬಿಸುವ ಚೀಲ, ಅದರಲ್ಲಿ ಅರಳಿನ ಪುಡಿ, ಸಕ್ಕರೆ, ಏಲಕ್ಕಿ, ಅದು ಏನು ಹಾಕಬೇಕು ಆ ಕಜ್ಜಾಯಕ್ಕೆ ಅದೆಲ್ಲ, ತೆಂಗಿನಕಾಯಿ ಅದಕ್ಕೆ ಹಾಕಿ ಎಲ್ಲ ಬಂತು. ಆದರೆ ಇನ್ನು ಕಜ್ಜಾಯ ಮಾಡ್ರಿ ಅಂತ ಹೇಳಿದೆ ಮಕ್ಕಳ ಹತ್ರ. ಆಮೇಲೆ ಅಷ್ಟರಲ್ಲೇ ಒಂದು ಗಾಡಿ ತುಂಬ ಹೂ ಕಳಿಸಿಕೊಟ್ರು. ಒಂದು ಚೆಂಡು ಹೂವಲ್ಲ, ರಾಘವೇಂದ್ರ ಸ್ವಾಮಿಗಳ ಗುಡಿ ಇದನ್ನ ಮಂಟಪ, ನಮ್ಮ ಅಂಗಳ ಎಲ್ಲ ಜಲ್ಲಿ ಹಾಕಿತ್ತು, ಅಷ್ಟು ಹೂ ಬಂತು. ಸಾಯಂಕಾಲ ಆಗುವಾಗ ಮನೆಯೆಲ್ಲ ಜಲ್ಲಿ. ಇನ್ನು ಪೂಜೆ ಮಾಡಬೇಕಲ್ಲ, ನನ್ನ ಕೂತು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹೀಗೆ ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಚಕ್ರ ಮಕ್ಕಳ ಮಲ್ಕೊಂಡು ಮಂಗಳಾರತಿ ಮಾಡೋದಾ, ಪೂಜೆ ಮಾಡೋದು ಹೇಗೆ? ಎಷ್ಟೊಂದು ಸಂಜೆ 4 ಗಂಟೆ ಸಮಯ, ಇನ್ನು ಸಾಯಂಕಾಲ ಪೂಜೆ ಆಗಬೇಕು 6 ಗಂಟೆಗೆ. ಕಡೆ ನಿಮ್ಮೆಲ್ಲ ಕುಂಟುತ್ತಾ ಒಂದು ಮಂಗಳಾರತಿ ಮಾಡೋದು ಅಂತ ನಾನು ಯೋಚಿಸಿ, ಅದಕ್ಕೋಸ್ಕರ ಪೂಜೆಯನ್ನು ಏನು ಕರೆಯೋದು ಅಂತ. ಅಷ್ಟು ಹೊತ್ತಿಗೆ ಅಂಬಲಪಾಡಿಯ ಮಹಾಕಾಳಿಗೆ ಪೂಜೆ ಮಾಡುವವರು ಅರ್ಚಕರು ಮನೆಗೆ ಬಂದರು. ಅಕಸ್ಮಾತ್ತಾಗಿ ಏನು ಬಂದ್ರಿ ಭಟ್ರೆ ಅಂತ ಕೇಳಿದೆ. ಏನಿಲ್ಲ, ಸುಮ್ಮನೆ ಹೀಗೆ ಬಂದದ್ದು. ಯಾಕೆಂತ ಅವರಿಗೆ ಗೊತ್ತಿಲ್ಲ, ಬಂದಿದ್ದಾರೆ ಹೀಗೆ ಸುಮ್ಮನೆ ಬಂದದ್ದು, ನಿಮ್ಮನ್ನು ನೋಡಿ ಹೋಗುವ ಅಂತ ಬಂದದ್ದು. ಹಾಗಾದ್ರೆ ಒಳ್ಳೇದಾಯಿತು, ಇವತ್ತೊಂದು ಹೂವಿನ ಪೂಜೆ ಆಗಬೇಕು. ನಾನೇ ಮಾಡಿಬಿಡ್ತೇನೆ ಅಂತಂದ್ರು. ಸ್ನಾನ ಮಾಡಿದರು. ಸ್ನಾನ ಮಾಡಿ ಅರ್ಚನೆ ಮಾಡಿದರು, ಪೂಜೆ ಆಯಿತು. ಜನ ಸೇರಿದರು, 100-200 ಜನ ಸೇರಿದರು. ಎಲ್ಲರಿಗೂ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಕಜ್ಜಾಯ ಹಂಚಿತು, ಕೈಯಲ್ಲಿ ಮುಷ್ಟಿ ಅಲ್ಲ, ಯಾಕಂದ್ರೆ ಒಂದು ಗೋಣಿಚೀಲ ತುಂಬ ಪಂಚಕಜ್ಜಾಯ, ಇಡೀ ಮನೆ ತುಂಬ ಹೂವಿನ ಜಲ್ಲಿ. ಅಂತೂ ನಾನು ಮಾಡಿದ್ದಲ್ಲ, ವೈಭವದಿಂದ ಹೂವಿನ ಪೂಜೆ ಮಾಡಿಸಿಕೊಂಡು ಬಿಟ್ರು. ಅದು ಆಯಿತು. ಆಮೇಲೂ ಪುಸ್ತಕ ಬರಲಿಲ್ಲ. ಯಾವ ಬೇಕಾದ್ರೆ ಬರಲಿ, ನನಗೇನು, ನಾನೇನು ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನೀನು ಸುಮ್ಮನೆ ಕೂಡು, ನೀನು ಮಾಡಬೇಕಾದ್ದನ್ನು ಏನು ಮಾಡ್ತಾ ಇದೆಯೋ ಅದರಲ್ಲಿ ನನಗೆ ತೃಪ್ತಿ ಇದೆ, ನೀನು ಏನು ಮಾಡೋದು ಬೇಡ ಅಂತ ಆದೇಶ ಆಗಿದೆ. ಸುಮ್ಮನೆ ಕೂತೆ. ಆಮೇಲೂ 2-3 ವರ್ಷಗಳು ಹೋಯ್ತ್ರಿ. ನಾನು ಮರೆತೇ ಬಿಟ್ಟೆ, ಇದು ಇನ್ನು ಆಗೋದು ಹೋಗೋದು, ಪುಸ್ತಕ ಬರುತ್ತೆ ಅನ್ನೋದರನ್ನು ನಂಬಿಕೆಯನ್ನೇ ಕಳ್ಕೊಂಡು ಬಿಟ್ಟೆ ನಾನು ಇಷ್ಟೆಲ್ಲ ಆದಮೇಲೆ ಕೂಡ. ಯಾಕೆಂದ್ರೆ ಆ ಪುಸ್ತಕ ನನ್ನ ಕೈಯಿಂದ ತಪ್ಪಿಕೊಂಡು ಹೋಗಿ 10 ವರ್ಷ ಕಳೆದು ಹೋಯ್ತು ಸುಮಾರು. ಅಷ್ಟಾದರೂ ಪುಸ್ತಕ ಮರಳಿ ಬರಲಿಲ್ಲ ಅಂದ್ರೆ ನಾನು ಅದರ ಆಸೆ ಇನ್ನೂ ಅದು ಪ್ರಾಯ ಬರುವುದಿಲ್ಲ. ಇದೆಲ್ಲ ಸುಮ್ಮನೆ ನಾವು ಅದನ್ನು ಇನ್ನು ನಿರೀಕ್ಷೆ ಮಾಡುವುದೇ ಒಂದು ಹುಸಿ ಭ್ರಮೆ ಆದೀತು ಅಂತ ಯೋಚನೆ ಮಾಡಿ ಅದರ ಯೋಚನೆಯೇ ಬಿಟ್ಟೆ. ಆದರೆ ಈ ಮಧ್ಯೆ ಇನ್ನೊಂದು ಪ್ರತಿಜ್ಞೆ ಮಾಡಿದ್ದೆ ನಾನು. ಏನು ಅಂದರೆ, ಪ್ರತಿ ಮಧ್ವನವಮಿ ದಿವಸ ಆಚಾರ್ಯರ ಆ ಪ್ರತೀಕ ಉಂಟಲ್ಲ, ರೂಪಮನ್ಯ ದಿವಧನ್ಯಮಾತ್ಮನಃ ಅಂತ ಆಚಾರ್ಯರ ಸರ್ವಮೂಲ ಗ್ರಂಥ ಆಚಾರ್ಯರದ್ದೇ ಪ್ರತೀಕ ಅಂತ ಮಧ್ವೀಜಲ್ಲಿ ಹೇಳಿದ್ದಾರೆ. ಹಾಗೆ ನಾನು ಅದನ್ನು ಪ್ರತಿ ಮಧ್ವನವಮಿ ದಿವಸ ಆ ಪುಸ್ತಕವನ್ನಿಟ್ಟು ಆಚಾರ್ಯರಿಗೆ ಪೂಜೆ ಮಾಡ್ತಿದ್ದೆ. ಮಧ್ವನವಮಿ ದಿವಸ ಆ ಪುಸ್ತಕ ಯಾವಾಗ ಕಳವಾಗಿ ಹೋಯಿತೋ ಆವತ್ತಿನಿಂದ ನಾನು ಹೇಳಿದೆ, ಇನ್ನು ಆ ಪುಸ್ತಕ ಮನೆಗೆ ಬರೋ ತನಕ ನಾನು ಮಧ್ವನವಮಿ ಆಚರಣೆ ಮಾಡುವುದಿಲ್ಲ ಅಂತ ಒಂಥರ ಹಠದ ಮಂಡುತನದ ಪ್ರತಿಜ್ಞೆ ಮಾಡಿದೆ. ಮನೆಯಲ್ಲಿ ಮಧ್ವನವಮಿ ಆಚರಣೆ ಮಾಡ್ತಿರ್ಲಿಲ್ಲ. ಈ ಮಧ್ಯದಲ್ಲಿ ಇನ್ನೊಂದು ಪ್ರಸಂಗ ನಡೆಯಿತು, ಅದು ಬಹಳ ವಿಚಿತ್ರವಾದದ್ದೇ. ಒಂದು ಮಂಗಳೂರಿನವರೊಬ್ಬರು ನನ್ನ ಮೇಲೆ ತುಂಬಾ ಅಭಿಮಾನಿಗಳು. ಮಂಗಳೂರಿನಲ್ಲಿ ತಿಂಗಳ ಕಾಲ ನನ್ನ ಉಪನ್ಯಾಸವನ್ನು ಏರ್ಪಡಿಸಿದವರು, ತುಂಬಾ ಅಭಿಮಾನ ಅವರಿಗೆ. ಆಚಾರ್ಯರೇ, ನಿಮ್ಗೆ ಯಾಕೆ ಇಂಥ ಪ್ರಸಂಗ ಬಂತು?
ನೀವು ಯಾವ ಕೆಟ್ಟ ಕೆಲಸವನ್ನು ಮಾಡಿಲ್ಲ, ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ. ನೀವು ಮಾಡಿದ್ರೆ ಒಂದಿಷ್ಟು ಪ್ರವಚನ ಮಾಡ್ತೀರಿ, ನಿಮಗೆ ಯಾಕೆ ದೇವರು ಇಂತಹ ಕಷ್ಟ ಕೊಟ್ಟ, ನೋಡೋಣ ಅದು ಯಾಕೆ ಹೀಗಾಯ್ತು ನೋಡೋಣ. ಅವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ನನ್ನ ಕರ್ಕೊಂಡು ಹೋದರು ಮಂಗಳೂರಿಗೆ ಕರ್ಕೊಂಡು ಹೋಗಿ, ಆವಾಗ ಒಬ್ಬರು ಪ್ರಸಿದ್ಧ ಜ್ಯೋತಿಷಿಗಳಿದ್ದರು ಅಲ್ಲಿ, ಬಹಳ ಪ್ರಸಿದ್ಧರು, ರಾಮಕೃಷ್ಣ ಭಟ್ರು ಅಂತ, ಅರ್ಕುಳ ರಾಮಕೃಷ್ಣ ಭಟ್ರು ಅಂತ ಬಹಳ ಪ್ರಸಿದ್ಧ ಜ್ಯೋತಿಷಿಗಳು. ಅವ್ರ ಹತ್ರ ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಅರ್ಕುಳ ರಾಮಕೃಷ್ಣ ಭಟ್ರ ಹತ್ರ ಅವರಿಗೆ ನನ್ನ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ. ಬಹಳ ಜನಕ್ಕೆ ಹೆಸರು ಗೊತ್ತಿರುತ್ತೆ, ನೋಡಿ ಗೊತ್ತಿರೋದಿಲ್ಲ. ಅವರು ನನ್ನನ್ನು ಮುಖತಃ ನೋಡಿರಲಿಲ್ಲ, ನನ್ನ ಹೆಸರು ಹೇಳಲಿಲ್ಲ. ಇವರು ನನಗೆ ಬೇಕಾದವರ ಒಬ್ಬರನ್ನ ಕರ್ಕೊಂಡು ಬಂದಿದ್ದೇನೆ, ನೀವು ಪ್ರಶ್ನೆ ಇಟ್ಟು ಹೇಳಬೇಕು, ಯಾಕೆ ಬಂದದ್ದು ಅಂತ ನೀವೇ ಹೇಳಬೇಕು ಅಂದ್ರು. ಯಾಕೆ ಬಂದದ್ದು ಅಂತ ಹೇಳುವುದಿಲ್ಲ ಅಂದ್ರು. ಬಂದದ್ದು ಯಾಕೆ, ನಾವು ಏನು ಕೇಳಲಿಕ್ಕೆ ಅನ್ನೋದನ್ನು ನೀವೇ ಹೇಳಬೇಕು, ಅದಕ್ಕೆ ಉತ್ತರವೂ ನೀವೇ ಪ್ರಶ್ನೆ ಏನು ಅಂತಲೂ ನೀವೇ ಹೇಳಬೇಕು, ಉತ್ತರ ಏನು ಅಂತಲೂ ನೀವೇ ಹೇಳಬೇಕು. ಸರಿ, ಅವರು ಸಾರಿ ತಂದರು, ಹಾಕಿದರು. ಸಾರಿ ಹಾಕಿ ತಕ್ಷಣ ಹೇಳಿದರು, ಇದು ನಷ್ಟ ಪ್ರಶ್ನೆ, ಯಾವುದೋ ಒಂದು ವಸ್ತು ಕಳವಾದದ್ದನ್ನು ಕೇಳಲಿಕ್ಕೆ ಬಂದಿದ್ದೀರಿ ಎಂದು. ವಿಷಯಕ್ಕೆ ಬಂದರು, ಸಬ್ಜೆಕ್ಟ್ಗೆ ಬಂದರು. ವಿಷಯ ಹೌದು, ಯಾವುದು ಕಳವಾದದ್ದು ಹೇಳ್ರಿ ಎಂತದ್ದು. ಅವ್ರು ನನ್ನ ಜೊತೆ, ನಾನು ಏನೂ ಮಾತಾಡಲಿಲ್ಲ, ನನ್ನ ಜೊತೆಗೆ ನನ್ನ ಕರ್ಕೊಂಡು ಹೋದವರು, ಏನು ನಷ್ಟವಾದದ್ದು, ಕಳವಾದದ್ದು ಏನು ಹೇಳ್ರಿ ಅಂತಂದರು. ಆಗ ಅವರು ಪುನಃ ಸಾರಿ ಹಾಕಿದರು, ಇದು ದೇವತಾ ಸನ್ನಿಧಾನ ಇರತಕ್ಕ ಒಂದು ವಸ್ತು, ಪ್ರತಿಮೆ ಇರಬಹುದು ಅಥವಾ ಶಾಲಗ್ರಾಮ ಇರಬಹುದು. ದೇವತಾ ಸನ್ನಿಧಾನ ಇರುವ ವಸ್ತು ಅಂತ ಕಂಡು ಬರ್ತಾ ಇದೆ. ಯಾವುದಾದ್ರೂ ಪ್ರತಿಮೆ ಕಳವಾಗಿರ್ಬೋದು ಅಥವಾ ಶಾಲಗ್ರಾಮ ಇರಬೇಕು ಅಂದರು. ಅವಾಗ ಹೇಳಿದೆ, ಅಲ್ಲ, ಪ್ರತಿಮೆಯೂ ಅಲ್ಲ, ಶಾಲಗ್ರಾಮವೂ ಅಲ್ಲ. ಅವರಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಮತ್ತೊಮ್ಮೆ ಸಾರಿ ಹಾಕಿದರು. ಮತ್ತೊಮ್ಮೆ ಸಾರಿ ಹಾಕಿದಾಗಲೂ ಅದೇ ರಾಶಿ ಬರ್ತಾ ಇದೆ, ಅದೇ ಆರೂಢಕ್ಕೆ ಬರ್ತಾ ಇದೆ. ಅಂದರೆ ಮಹಾದೇವತಾ ಸನ್ನಿಧಾನ ಇರುವ ವಸ್ತು. ಅವರು ಹೇಳಿದರು, ಎಷ್ಟು ಬಾರಿ ಸಾರಿ ಹಾಕಿದರೂ ಇದು ದೇವತಾ ಸನ್ನಿಧಾನ ಇರುವ ಪ್ರತೀಕ ಅಂತ ಬರ್ತಾ ಇದೆ. ಆದ್ದರಿಂದ ಅದು ಶಾಲಗ್ರಾಮವೋ ಪ್ರತಿಮೆಯೋ ಅದು ಎಂಥದೋ ನನಗೆ ಗೊತ್ತಿಲ್ಲ, ಅಂತೂ ಮಹಾ ಸನ್ನಿಧಾನ ಇರುವ ಒಂದು ವಸ್ತು. ಹೌದೋ ಅಲ್ಲೋ ಹೇಳ್ರಿ. ಒಂದು ಪಕ್ಷಕ್ಕೆ ಅದು ಅಲ್ಲ ಅಂತಾದರೆ ನಾನು ಇವತ್ತಿನಿಂದ ಪ್ರಶ್ನೆ ಹೇಳುವುದನ್ನು ಬಿಡ್ತೇನೆ ಅಂದರು. ನಾನು ಹೇಳಿದೆ, ನೀವು ಬಿಡಬೇಕಾದ ಪ್ರಸಂಗ ಬರಲಿಲ್ಲ. ಹೌದು, ಅದು ನಿತ್ಯ ಪೂಜೆ ನಡೀತಾ ಇದ್ದಂಥದ್ದು ಪುಸ್ತಕ, ಋಷಿಕೇಶ್ ತೀರ್ಥರು ಬರೆದಿಟ್ಟಂಥ ಸರ್ವಮೂಲ ಪುಸ್ತಕ. ಅದು ಸನ್ನಿಧಾನ, ಮಹಾ ಸನ್ನಿಧಾನ ಇರುವಂತಹದ್ದು ಅಂತ ನೀವು ಹೇಳಿದ್ದು ನಿಜ ಅಂತ. ಈಗ ಆ ಪುಸ್ತಕ ಏನಾಯಿತು ಅನ್ನೋದನ್ನು ತಿಳಿಯಬೇಕು ನಮಗೆ. ಪುನಃ ಸಾರಿ ಹಾಕಿದರು. ಸಾರಿ ಹಾಕಿ ಅದನ್ನು ಬುದ್ಧಿಪೂರ್ವಕವಾಗಿ ಒಯ್ದಿದ್ದಾರೆ. ಯಾಕೆ ಒಯ್ದಿದ್ದಾರೆ ಅಂದರೆ ಎರಡು ಕಾರಣಕ್ಕೋಸ್ಕರ. ಒಂದು, ಋಷಿಕೇಶ್ ತೀರ್ಥರ ಪುಸ್ತಕ ಅಪೂರ್ವವಾದ ಸೊತ್ತು ತಮ್ಮದಾಗಬೇಕು ಅಂತ. ಎರಡನೇ ಉದ್ದೇಶ, ನಿಮಗೆ ಅಪವಾದ ಹಾಕಬೇಕು ಅಂತ. ನಿಮ್ಮ ಮೇಲೆ ಅಸೂಯೆಯಿಂದ ಈ ಕೆಲಸ ನಡೆದಿದೆ, ಅದನ್ನು ಬುದ್ಧಿಪೂರ್ವಕವಾಗಿ ಒಯ್ದಿದ್ದಾರೆ. ನಾನು ಹೇಳಿದೆ, ಅದೇನೋ ಆಯ್ತಲ್ಲ, ಒಯ್ದಿದ್ದಾರೆ, ಹೋಯಿತು. ಅದು ಎಲ್ಲಿದೆ, ಅದನ್ನು ಯಾರು ಒಯ್ದರು, ಆ ಸುದ್ದಿ ನನಗೆ ಬೇಡ. ಯಾಕಂದ್ರೆ ಯಾರು ಇಂಥವ್ರು ಒಯ್ದಿದ್ದಾರೆ, ಅವರ ಮೇಲೆ ದ್ವೇಷ, ಅವರ ಮೇಲೆ ಅಸಮಾಧಾನ, ಅದು ಯಾವುದೂ ಬೇಡ ನನಗೆ. ಯಾರು ಒಯ್ದಿದ್ದಾರೆ ಅನ್ನುವ ವಿವರವೇ ನನಗೆ ಬೇಡ. ಅದು ನನಗೆ ಬರಬೇಕು ಅಷ್ಟೇ, ಮರಳಿ ನನಗೆ ಬರಬೇಕು. ಏನು ಮಾಡಬೇಕು ಹೇಳಿ ಅಂತ ಪುನಃ ಸಾರಿ ಹಾಕಿದರು. ಸಾರಿ ಹಾಕಿ ಹೇಳಿದರು, ಇದನ್ನು ಕೊಂಡು ಹೋದ ಗುರುದೇವತಾ ಅನುಗ್ರಹ ಇಲ್ಲ, ಗುರುಗಳ ಅನುಗ್ರಹ, ಗುರು ಪ್ರಕೋಪ ಇದೆ, ದೇವತಾ ಪ್ರಕೋಪ ಇದೆ. ಕೊಂಡು ಹೋದವರಿಗೆ ಯಾವತ್ತೂ ಶ್ರೇಯಸ್ಸಾಗುವುದಿಲ್ಲ. ಮತ್ತೆ ನೀವು ಅದನ್ನು ಮನೆಯಿಂದ ಕಳ್ಕೊಂಡ್ರಿ ಅಂತ ನಿಮ್ಮ ಮೇಲೆ ಗುರುದೇವತಾ ಪ್ರಕೋಪ ಇರಬೇಕಿತ್ತಲ್ಲ, ಇಲ್ಲ, ನಿಮ್ಮ ಮೇಲೆ ಪೂರ್ಣ ಗುರುದೇವತಾ ಅನುಗ್ರಹ ಇದೆ. ಅದರಿಂದ ಕೊಂಡು ಹೋದವರಿಗೆ ದಕ್ಕುವುದಿಲ್ಲ. ಅದು ನಿಮ್ಮ ಬಳಿಗೆ ಬಂದೇ ತೀರ್ತದೆ. ಯಾರು ಕೊಂಡು ಹೋದ್ರೂ ನಿಮ್ಮ ಬಳಿಗೆ ಬಾರದೆ ಅದು ಇನ್ನೊಬ್ಬರ ಮನೆಯಲ್ಲಿ ಉಳಿಯುವುದು ಸಾಧ್ಯ ಇಲ್ಲ. ಆಯಿತು, ಅದಕ್ಕೆ ಈಗ ನಾನೇನು ಮಾಡಬೇಕು ಅವರ ಹತ್ರ ಕೇಳಿ, ನಾನು ಏನು ಮಾಡಬೇಕು? ಅದಕ್ಕೆ ಹೇಳಿದರು ಅವರು. ಅದೇ ಪುನಃ ಸಾರಿ ಹಾಕಿದರು, ನೀವು ಏನೂ ಮಾಡುವುದು ಬೇಡ, ನೀವು ಏನು ಮಾಡ್ತಾ ಇದ್ದೀರೋ ಅದರ ಬಗ್ಗೆ ಗುರುಗಳಿಗೆ, ದೇವತೆಗಳಿಗೆ ಪೂರ್ಣವಾದ ತೃಪ್ತಿ ಇದೆ. ಅಂದರೆ ನೀವು ಇನ್ನೇನೂ ಹೊಸತಾದಂತಹ ಸಾಧನೆ ಅನುಷ್ಠಾನ ಅದಕ್ಕೋಸ್ಕರ ಮಾಡುವುದು ಬೇಡ. ಅದು ತನ್ನಷ್ಟಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ, ನೀವು ನಿಶ್ಚಿಂತೆಯಿಂದ ಇರಿ ಅಂತ ಹೇಳಿದರು ಅವರು. ಈಗ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು ಇದೆಲ್ಲ ಒಂದಕ್ಕೊಂದು ಕೋಇನ್ಸಿಡೆನ್ಸ್ ಆಯಿತು. ಇಷ್ಟಾದರೂ 10 ವರ್ಷಗಳ ಕಾಲ ಪುಸ್ತಕ ಬರಲಿಲ್ಲ.
ನಾನು ಮಧ್ವನವಮಿ ಮಾಡೋದು ನಿಲ್ಲಿಸಿ ಕೂತ್ಬಿಟ್ಟೆ ಆರಾಮವಾಗಿ. ಒಮ್ಮೆ ಏನಾಯಿತು ಅಂದರೆ, ಈ ಮಧ್ವನವಮಿ ಮನೆಯಲ್ಲಿ ಮಾಡದೇ ಇದ್ರು ಪಲಿಮಾರು ಸ್ವಾಮಿಗಳು ಮಧ್ವನವಮಿ ಮಾಡ್ತಾರೆ, ಆ ಮಧ್ವನವಮಿ ಸಭೆಯಲ್ಲಿ ಭಾಗವಹಿಸ್ತಿದ್ದೆ, ಅದಕ್ಕೆಲ್ಲ ಹೋಗ್ತಿದ್ದೆ. ಮನೆಯಲ್ಲಿ ಮಧ್ವನವಮಿ ಆಚಾರ್ಯರ ಪೂಜೆ ಮಾಡಿ ಒಂದು ಬ್ರಾಹ್ಮಣಾರಾಧನೆ ಮಾಡ್ತಿದ್ದೆ, ಅದನ್ನು ನಿಲ್ಲಿಸಿಬಿಟ್ಟಿದ್ದೆ. ಒಮ್ಮೆ ಏನಾಯಿತು ಅಂದರೆ, ಈಗ ಕೆಲವು ವರ್ಷಗಳ ಕೆಳಗೆ ಪ್ರಯಾಗದಲ್ಲಿ ಮಧ್ವನವಮಿ ಉತ್ಸವ ಮಾಡಿದರು ಪಲಿಮಾರು ಸ್ವಾಮಿಗಳು. ಅದು ಯಾವ ವರ್ಷ ಅಂತ ನೆನಪಿಲ್ಲ, ನಿಮಗೆ ನೆನಪಿರಬಹುದು. ಪ್ರಯಾಗದಲ್ಲಿ ಮಾಡಿದರು. ಆ ವರ್ಷ ಪ್ರಯಾಗಕ್ಕೆ ಹೋಗಬೇಕು ಮಧ್ವನವಮಿ ಉತ್ಸವದಲ್ಲಿ ಭಾಗವಹಿಸಬೇಕಾದ್ರೆ, ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ನಾನು ಪ್ರಯಾಗಕ್ಕೆ ಮಧ್ವನವಮಿ ಉತ್ಸವಕ್ಕೆ ಹೋಗಲಿಲ್ಲ. ಆಗ ಇದ್ದಕ್ಕಿದ್ದಾಗ ಯೋಚನೆ ಬಂತು, ಮಧ್ವನವಮಿ ಸ್ವಾಮಿಗಳು ಸಭೆ ಮಾಡಿದಲ್ಲಿಗೂ ಹೋಗ್ಲಿಕ್ಕಾಗ್ತಾ ಇಲ್ಲ, ಮನೆಯಲ್ಲೂ ಮಾಡ್ತಾ ಇಲ್ಲ, ಈ ವರ್ಷ ಮನೆಯಲ್ಲೇ ಮಧ್ವನವಮಿ ಉತ್ಸವ ಮಾಡಿಬಿಡೋಣ. ಇದು ಮರೆತು ಹೋಗಿದೆ ನನಗೆ. ಆ ಪುಸ್ತಕ ಬಾರದೆ ನಾನು ಮಧ್ವನವಮಿ ಆಚರಿಸುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದು ಮರೆತು ಹೋಗಿದೆ. ಈ ವರ್ಷ ಮಧ್ವನವಮಿ ಇಲ್ಲ ಅಂತ ಆಗುತ್ತಲ್ಲ, ಮನೆಯಲ್ಲಿ ಒಂದು ಸಣ್ಣ ಮಧ್ವನವಮಿ ಮಾಡೋಣ ಅಂತ ಮನಸ್ಸಿನಲ್ಲಿ ಯೋಚಿಸಿದೆ. ಯೋಚಿಸಿ ನನ್ನ ಆತ್ಮೀಯರಾದ ಕೆಲವರನ್ನ ಅವತ್ತು ಮಧ್ಯಾಹ್ನ ಭೋಜನಕ್ಕೆ ಕರೆದೆ. ನಾವು ಒಟ್ಟಿಗೆ ಮಧ್ವನವಮಿ ಒಟ್ಟಿಗೆ ಪ್ರಸಾದ ಸ್ವೀಕಾರ ಮಾಡೋಣ, ಇವತ್ತು ಒಂದು ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಮಧ್ವನವಮಿ ಆಚಾರ್ಯ ವಾಯಸ್ತುತಿ ಹೇಳಿ ಆಚಾರ್ಯ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಮನೆಗೆ ಬನ್ನಿ. ಆಯಿತು, ಬರ್ತೇವೆ ಅಂದರು ಅವರು. ಆದರೆ ಈಗೇನಾಗಿದೆ ಅಂದರೆ, ಆಗಲೂ ಇದೇ ಪರಿಸ್ಥಿತಿ. ಮಧ್ವನವಮಿ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು, ಮನೆಯಲ್ಲಿ ಕೆಲವು ನನ್ನ ಸ್ನೇಹಿತರನ್ನೆಲ್ಲ ಆತ್ಮೀಯರನ್ನ, ಸ್ವಲ್ಪ ಈ ಅಧ್ಯಾತ್ಮದ ಪ್ರವೃತ್ತಿ ಇರುವ ಮಂದಿಯನ್ನ, ನನ್ನ ಬಳಗದವರನ್ನ ಕರೆದಿದ್ದೇನೆ. ಅಷ್ಟು ಜನಕ್ಕೆ ಆ ಮಧ್ಯಾಹ್ನ ಊಟದ ವ್ಯವಸ್ಥೆ ಆಗಬೇಕು ಕನಿಷ್ಠ. ಉಳಿದ ಖರ್ಚೆಲ್ಲ ಏನೂ ಇಲ್ಲ, ಆದರೆ ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಆಗಬೇಕು. ಅಷ್ಟು ಮಂದಿಗೆ ಅಡಿಗೆ ಮಾಡುವುದು ನನ್ನ ಹೆಂಡತಿಗೆ ಸಾಧ್ಯವಿರಲಿಲ್ಲ. ಒಬ್ಬ ಅಡಿಗೆಯವರನ್ನು ಹೇಳಬೇಕು, ಒಂದು 10-20 ಜನ ಆದರೂ ಒಂದು ಅಡಿಗೆಯವರನ್ನು ಹೇಳಬೇಕು. ಅವಳು ಹೇಳಿದ್ದು, ನನಗೆ ಸ್ವಲ್ಪ ಕಷ್ಟ ಆಗಬಹುದು, ಆಮೇಲೆ ನನಗೆ ಒಂದು ನೀವು ಅಡಿಗೆವನ್ನು ಯಾರನ್ನ ಹೇಳಿದರೆ ಒಳ್ಳೆಯದಿತ್ತು, ನಮಗೆ ಅಷ್ಟು ದೊಡ್ಡ ಅಡಿಗೆ ಮಾಡಿ ಅಭ್ಯಾಸ ಇಲ್ಲ, ಕಡೆಗೆ ಸಾರಿಗೆ ಉಪ್ಪಿಲ್ಲ, ಹುಳಿಗೆ ಹುಳಿ ಇಲ್ಲ ಅಂತ ಆದರೂ ಆದೀತು, ನಮಗೆ ಚಿಕ್ಕ ಅಡಿಗೆ ಮಾತ್ರ ಮಾಡಿ ಗೊತ್ತು, ನೀವು ಒಂದು ಅಡಿಗೆಯವರನ್ನು 20 ಜನರ ಅಡಿಗೆ ಮಾಡಲಿಕ್ಕೆ ಅಡಿಗೆವನ್ನು ಹೇಳಿದ್ರು, ಅದಕ್ಕೆ ಬೇಕಾದ ಸಾಮಾನು ಮತ್ತು ಒಂದು ಅಡಿಗೆಯವರಿಗೆ ದುಡ್ಡು ಒಂದು 300-400 ರೂಪಾಯಿ ಒಳಗೆ ಆಗುವಂಥದ್ದು. ಅಷ್ಟೂ ಇರಲಿಲ್ಲ ನನ್ನ ಹತ್ರ ದುಡ್ಡು ಆವಾಗ. ತಮಾಷೆಯಿಂದ ನೀವು ಕೆಲವು ಸತ್ಯಗಳನ್ನ ಹೇಳ್ತೇನೆ, ನನ್ನ ಹತ್ರ ಆವಾಗ 300-400 ರೂಪಾಯಿಯೂ ಇರಲಿಲ್ಲ. ಆದರೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾಯಿತು, ಏನು ಮಾಡಬೇಕು. ಆದರೆ ಒಂದು ಧೈರ್ಯ, ಅವತ್ತು ಏನು ಕಡೆ ಬಂದವರಿಗೆ ಒಂದು 5-10 ರೂಪಾಯಿ ದಕ್ಷಿಣೆ, ಎಲ್ಲ ಒಂದು 500 ರೂಪಾಯಿ ಖರ್ಚು. 500 ರೂಪಾಯಿ ಖರ್ಚಿಗೆ ಏನು ಮಾಡೋದು, ಏನು ಅರ್ಜೆಂಟಿಗೆ ಯಾರ ಥರ ತಗೊಳ್ಳೋದು. ಯಾರಾದರೂ ಕಡ ಕೇಳಿದರೆ ಕೊಡುವುದಿಲ್ಲ, ನೀನು ಅಪ್ರಾಮಾಣಿಕ ಅಂತ ಹೇಳಿರಲಿಲ್ಲ ಇಷ್ಟವರೆಗೆ. ಅದರಿಂದ ಯಾರಾದರೂ ಒಂದು 500 ರೂಪಾಯಿ ಕಡ ತಗೊಳ್ಳೋದು, ಮಠದಲ್ಲೇ ಹೋಗಿ ಕಡ ತಗೊಳ್ಳೋದು, ಪೇಜಾರ್ ಮಠದಲ್ಲಿ ಹೋಗೋದು, ಅಲ್ಲೇ ಮಠದಲ್ಲಿ ಒಂದು 500 ರೂಪಾಯಿ ಕೊಟ್ಟರೆ ಮತ್ತೆ ಕೊಡ್ತೇನೆ, ಏನಾದರೂ ಆಗತ್ತೆ, ಇಲ್ಲ ಅಂಗಡಿಯಿಂದ ಸಾಮಾನು ತರೋದು ಮತ್ತೆ ಕೊಡ್ತೇನೆ ಅನ್ನೋದು, ಯಾರೂ ಕೊಡೋಲ್ಲ ಅಂತ ಅನ್ನೋದಿಲ್ಲ. ಆ ಸ್ಥಿತಿ ಇಲ್ಲ ದೇವರ ದಯದಿಂದ ಅಂತ ಧೈರ್ಯವಾಗಿ ಕೂತೇನೆ. ಇದಕ್ಕೆ ಪುನಃ ಇದು ಮಧ್ವನವಮಿ 1 ವಾರ ಇದೆ. 1 ವಾರ ಇದ್ದಾಗ ನಾನು ಆವಾಗ ಮಣಿಪಾಲದಲ್ಲಿ ಉದಯವಾಣಿಯಲ್ಲಿ ಸಾಪ್ತಾಹಿಕ ಸಂಪಾದಕನಾಗಿದ್ದೆ, ಮ್ಯಾಗಝಿನ್ ಎಡಿಟರ್. ಮಣಿಪಾಲದಿಂದ ನಾನು ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದ್ದಾಗ ಯಾವಾಗಲೂ ನಮ್ಮ ಮನೆಗೆ ಅಡಿಗೆ ಬರುವವರು ಅಲ್ಲಿದ್ದಾರೆ ನಿಂತು, ನಮಸ್ಕಾರ ಆಚಾರ್ಯ ಅಂತ ಹೇಳಿದ್ರು. ಏನ್ರಿ ಇಲ್ಲಿ ಏನೋ ಹೀಗೆ ಹೋಗಿದ್ದೆ ಎಲ್ಲಿಗೋ, ಅಕಸ್ಮಾತ್ ಇಲ್ಲಿಗೆ ಬಂದೆ, ನೀವು ಸಿಕ್ಕಿದ್ದು ಒಳ್ಳೇದಾಯಿತು. ನಾಡ್ದು ಒಂದು ಮಧ್ವನವಮಿ ದಿವಸ ನಮ್ಮ ಮನೆಗೆ ಅಡಿಗೆ ಬರಬೇಕು, ನೀವು ಆಯಿತು ಬರ್ತೇನೆ ಅಂದರು. ಅವನು ಹುಡುಕೋ ಕೆಲಸ ಹೋಯ್ತಾ, ಹೌದು ಅಲ್ಲೇ ಸಿಕ್ಕಿದ್ರು, ಮಣಿಪಾಲದ ಬಸ್ ಸ್ಟಾಪ್ನಲ್ಲಿ ಸಿಕ್ಕಿದ್ರು, ಅವನು ಬುಕ್ ಮಾಡಿದೆ. ಆಮೇಲೆ ಇನ್ನು ದುಡ್ಡು ಆಗಬೇಕು ಒಂದು 500 ರೂಪಾಯಿ. ಅದು ಮುಗಿದು ಇನ್ನು ಮಧ್ವನವಮಿಗೆ ಒಂದು 3 ದಿವಸ ಇದೆ ಅನ್ನುವಾಗ ನಮ್ಮ ಮಣಿಪಾಲದ ಉದಯವಾಣಿಯ ಬಾಸ್ ಇದ್ದಾರಲ್ಲ, ಮ್ಯಾನೇಜಿಂಗ್ ಎಡಿಟರು ಸತೀಶ್ ಪೈ ಅಂತವರ ಹೆಸರು, ಅವರ ಮಗನಿಗೆ ಉಪನಯನ. ಆ ಉಪನಯನದ ದಿವಸ ನನ್ನನ್ನು ಕರೆದು ಹೇಳಿದರು, ಹುಡುಗನಿಗೆ ಬ್ರಹ್ಮೋಪದೇಶ ಆದಮೇಲೆ ಗಾಯತ್ರಿ ಬಗ್ಗೆ ಒಂದು ಅರ್ಧ ಗಂಟೆ ನೀವು ಪ್ರವಚನ ಮಾಡಬೇಕು ಅಂತ ಹೇಳಿದರು. ಅವರು ಲೌಕಿಕದಲ್ಲಿ ನನ್ನ ಬಾಸ್, ಅವರು ಮ್ಯಾನೇಜಿಂಗ್ ಎಡಿಟರು, ನಾನು ಅದರ ಮ್ಯಾಗಝಿನ್ ಎಡಿಟರು, ನನಗೆ ಸಂಬಳ ಕೊಡೋ ಯಜಮಾನ, ನಾನು ಅಲ್ಲ ಅಂತ ಹೇಳಲಿಕ್ಕಾಗತ್ತಾ, ಆಯಿತು ಅಂತ ಹೇಳಿದೆ. ಹೋದೆ. ಅಲ್ಲಿ ಉಪನಯನ ಮುಗಿದ ಮೇಲೆ ಒಂದು ಅರ್ಧ ಗಂಟೆ ಗಾಯತ್ರಿ ಬಗ್ಗೆ ಪ್ರವಚನ ಕೊಟ್ಟೆ. ಪ್ರವಚನ ಕೊಟ್ಟಾದ್ಮೇಲೆ ಇನ್ನೇನು ವಟುವಿಗೆ ಉಡುಗೊರೆ ಮಾಡಿ ಬರಬೇಕು ನಾನು. ಅವರು ವಟುವನ್ನು ಕರ್ಕೊಂಡು ಅವರೇ ಬಂದರು, ನನ್ನ ಬಾಸ್ ಸತೀಶ್ ಪೈ ಮತ್ತು ಅವರ ಮಗ, ಆ ಉಪನಯನ ಆದ ಹುಡುಗ
ಬಂದು ಆ ಹುಡುಗನ ಕೈಯಲ್ಲಿ ನನಗೊಂದು ಕವರು ಕೊಟ್ಟರು. ಆ ಹುಡುಗನು ಮತ್ತು ನಮ್ಮ ಬಾಸು ಇಬ್ಬರು ನಮಸ್ಕಾರ ಮಾಡಿದ್ರು. ನನಗೆ ನಮಸ್ಕಾರ ಮಾಡಿ ವಿಚಿತ್ರ ಅನಿಸ್ತು ನನಗೆ. ಆಯಿತು ಒಂದು ಕಿಶೆ ಹಾಕೊಂಡು ಬಂದು ನೋಡಿದರೆ 500 ರೂಪಾಯಿ ಇದೆ. ಓಹೋ, ಮದ್ದು ನಮಗೆ ಖರ್ಚಿನ ದುಡ್ಡು ಬಂತು. ಅಡಿಗೆಯವರು ಬಂದರು. ಅದು ಇನ್ನೂ ಋಷಿಯರ್ತೀರ್ಥರು ಬರಲಿಲ್ಲ. ಇಂಥ ಪ್ರಸಂಗದಲ್ಲಿ ಎಂಥ ವಿಚಿತ್ರಗಳು ನೋಡಿ. ಮೈಸೂರಿನಿಂದ ಒಬ್ಬರು ಬಂದರು. ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಒಬ್ಬರು ಸಂಶೋಧಕ, ರಿಸರ್ಚ್ ಸ್ಕಾಲರ್. ಅವರು ಬಂದರು. ಅವರು ಬಂದದ್ದು ಯಾಕೆ ಅಂದರೆ, ಪಲಿಮಾರು ಮಠದ ಒಂದು ಮ್ಯಾನುಸ್ಕ್ರಿಪ್ಟ್ ಅನ್ನ, ಅದರ ಕಾಪಿ ಅವರಿಗೆ ಬೇಕು ಅಂತ, ಅದರ ಇನ್ನೊಂದು ಪ್ರತಿ, ಶುದ್ಧ ಪ್ರತಿಯನ್ನ ಪಲಿಮಾರ ಮಠದಲ್ಲಿ ಇದ್ದರೆ ಹುಡುಕಿ ಅದನ್ನು ತಿದ್ದಿ ಪ್ರಿಂಟ್ ಮಾಡಬೇಕು ಅಂತ ಅವರು ಬಂದಿದ್ದಾರೆ. ಸರಿ, ಮನೆಗೆ ಬಂದರು. ಅಲ್ಲಿ ORI ಡೈರೆಕ್ಟರು ಆವಾಗ ಸಿದ್ಧವೀರಪ್ಪ ಅಂತ ಏನೋ ಇದ್ದರು. ಅವರು ಒಂದು ಲೆಟರ್ ಕೊಟ್ಟಿದ್ದರು, ಇವ್ರಿಗೆ ಸ್ವಲ್ಪ ನೆರವು ಮಾಡಿ ಅಂತ, ಮ್ಯಾನುಸ್ಕ್ರಿಪ್ಟನ್ನು ನೋಡಿ ಪಾಠಗಳನ್ನು ತಿದ್ದಿಕೊಡಿ ಅಂತ. ಅವರನ್ನು ಕರ್ಕೊಂಡು ಪಲಿಮಾರ ಮಠಕ್ಕೆ ಬಂದೆ. ಆ ರಘುನಾಥ ವಿಜಯ ಪುಸ್ತಕ ನೋಡಲಿಕ್ಕೋಸ್ಕರ. ಆ ಮ್ಯಾನುಸ್ಕ್ರಿಪ್ಟ್ಗಳು ಇಡುವಂಥ ಒಂದು ಕೋಣೆ. ಆ ಕೋಣೆ ಮುಂಚೆ ಮ್ಯಾನುಸ್ಕ್ರಿಪ್ಟ್ಗಳು ಮತ್ತು ಲೈಬ್ರರಿಯನ್ನು ಪ್ರಿಸರ್ವ್ ಮಾಡಿದ ಪುಸ್ತಕಗಳನ್ನಿಟ್ಟಂಥ ಲೈಬ್ರರಿಯ ಕೋಣೆ ಆಗಿದ್ದರೆ, ಆಗ ಆ 10 ವರ್ಷದಲ್ಲಿ ಏನಾಗಿದೆ ಅಂದರೆ, ಅದು ಅಲ್ಲಿ ಮ್ಯಾನುಸ್ಕ್ರಿಪ್ಟ್ಗಳನ್ನು ಅಲ್ಲಿಂದ ಮೇಲೆ ಇಟ್ಟಿದ್ರು. ಕೆಳಗಡೆ ಈ ಸಂಸ್ಕೃತ ಕಾಲೇಜಿನ ಪಂಡಿತರುಗಳು ಕೃಷ್ಣ ಮಠಕ್ಕೆ ಊಟಕ್ಕೆ ಹೋಗುವಾಗ ಶಾಲೆಯಿಂದ ಬಂದು ತಮ್ಮ ಅಂಗಿ ಕಳಚಿಟ್ಟು ಮಡಿಪಟ್ಟೆ ಉಟ್ಟುಕೊಂಡು ಹೋಗಲಿಕ್ಕೆ, ಪಟ್ಟೆ ಮಡಿ ಇಡುವ ಕೋಣೆ ಅದು, ಸಾರ್ವಜನಿಕ. ಅದಕ್ಕೆ ಬೀಗಿ ಈಗ ಏನೂ ಇರಲಿಲ್ಲ. ಅವ್ರು ಬರೋದು, ಅಂಗಿ ಕಳಚೋದು, ಪಟ್ಟೆ ಮಡಿ ಉಟ್ಟುಕೊಂಡು ಚೌಕಿ ಹೋಗೋದು, ಚೌಕಿ ಊಟ ಮಾಡ್ಕೊಂಡು ಬಂದು ಪುನಃ ಪಟ್ಟೆ ಮಡಿಯಲ್ಲಿಟ್ಟು ಅಂಗಿ ಹಾಕ್ಕೊಂಡು ಶಾಲೆ ಹೋಗೋದು. ಹೀಗೆ ಅದು ಎಲ್ಲರೂ ಅಂಗಿ ಕಳಚಿ ಇಟ್ಟು ಪಟ್ಟೆ ಮಡಿ ಉಟ್ಟುಕೊಳ್ಳುವ ಬಹಿರಂಗ ಕೋಣೆಯಾಗಿತ್ತದು. ಹಿಂದೆ ಅದು ಲಾಕ್ ಆಗಿತ್ತು, ಪುಸ್ತಕ ಲೈಬ್ರರಿ. ಸರಿ, ಆ ಕೋಣೆಗೆ ಕರ್ಕೊಂಡು ಹೋಗಿ ಆ ಪುಸ್ತಕಗಳ ಮ್ಯಾನುಸ್ಕ್ರಿಪ್ಟ್ಗಳನ್ನು ಒಂದೊಂದೇ, ನನಗೆ ರಘುನಾಥ ವಿಜಯ ನಾನು ನೋಡಿದ್ದೆ, ನನಗೆ ಆ ಪುಸ್ತಕದ ಪರಿಚಯ ಇದೆ, ಅದನ್ನು ಹುಡುಕಿ ಕೊಡ್ತೇನೆ ಅಂತ ಧೈರ್ಯವಾಗಿ ಕರ್ಕೊಂಡು ಹೋದೆ. ಎಲ್ಲ ಪುಸ್ತಕಗಳನ್ನು ಒಂದು ದಿವಸ ಇಡೀ ಹುಡುಕಿದೆ. ಮುಕ್ಕಾಲಂಶ ಪುಸ್ತಕಗಳನ್ನು ನೋಡಿದ್ದಾಯಿತು, ರಘುನಾಥ ವಿಜಯ ಪುಸ್ತಕ ಸಿಗ್ತಾ ಇಲ್ಲ. ಈ ಪುಸ್ತಕ ಬಹಳ ತೊಂದರೆ ಕೊಡ್ತಾ ಇದೆಯಲ್ಲ ಏನು ಅಂತ, ಇವತ್ತು ಸಿಗ್ತಾ ಇಲ್ಲ, ನಾಳೆ ನೋಡೋಣ ಅಂತ ಬೆಳಗಿನ ಸಂಜೆ ತನಕ ಹುಡುಕಿ ಎಲ್ಲ ಪುಸ್ತಕ ನೋಡಿದ್ದಾಯಿತು, ರಘುನಾಥ ವಿಜಯ ಸಿಗಲಿಲ್ಲ. ಅದರ ನಂತರ ಮರುದಿವಸ ಬೆಳಿಗ್ಗೆ ಮನೆಗೆ ಬಂದರವರು, ಅವತ್ತು ಪುನಃ ಕರ್ಕೊಂಡು ಪುನಃ ಪುಸ್ತಕಗಳನ್ನು ನೋಡಿದೆ. ಅಲ್ಲಿ ಇರುವ ಆಲ್ಮೋಸ್ಟ್ ಎಲ್ಲ ಮ್ಯಾನುಸ್ಕ್ರಿಪ್ಟ್ಗಳನ್ನೂ ನೋಡಿ ಆಯಿತು. ಮಧ್ಯಾಹ್ನ ತನಕ ರಘುನಾಥ ವಿಜಯ ಸಿಗಲಿಲ್ಲ. ಇಷ್ಟು ಅಂದರೆ ರಘುನಾಥ ವಿಜಯ ನಾನೇ ನೋಡಿದ್ದು, ಅಲ್ಲಿ ಮ್ಯಾನುಸ್ಕ್ರಿಪ್ಟ್ ನನಗೆ ಪರಿಚಯ ಇದೆ, ಅದು ಸಿಗ್ತಾ ಇಲ್ಲ. ಅಲ್ಲಿ ಏನು ಮಾಡಿದ್ರು, 1.5 ದಿವಸ ಹುಡುಕಿದ್ರು, ಪುಸ್ತಕ ಸಿಗ್ತಾ ಇಲ್ಲ. ಆವಾಗ ನಾನು ಅಲ್ಲಿ ಒಂದು ಮಂಚ ಇದೆ, ಆ ಮಂಚ ನೆಲದಿಂದ 1.5 ಗೇಣು ಎತ್ತರ ಅಷ್ಟೇ. ಈ ಎಲ್ಲ ಮಂಚಗಳಷ್ಟು ಹೈಟ್ ಇಲ್ಲ, ಸುಮ್ಮನೆ 9-10 ಇಂಚು ಎತ್ತರ ಇರ್ಬೋದು ನೆಲದಿಂದ, ಅಂಥ ಮಂಚ ಅದು. ಆ ಮಂಚದಲ್ಲಿ ಕೂತವನು 1.5 ದಿವಸ ಪುಸ್ತಕ ಹುಡುಕಿ ಆ ಮಂಚದ ಬದಿಯಲ್ಲಿ ಕೂತವನು ಹೀಗೆ ತಲೆ ಕೈ ಇಟ್ಟುಕೊಂಡು, ಹೀಗಾಯ್ತಲ್ಲಪ್ಪ ಪುಸ್ತಕ ಹುಡುಕಿದರೆ ಪುಸ್ತಕ ಸಿಗುವುದಿಲ್ಲ ಅಂದ್ರೆ ಏನು ಅಂತ ಹೀಗೆ ತಲೆ ಕೈ ಇಟ್ಟುಕೊಂಡು ಬಗ್ಗಿ ಕೂತಾಗ ಆ ಮಂಚದ ಅಡಿಯಲ್ಲಿ ಒಂದು ತಾಡ್ವಾಲೆ ಪುಸ್ತಕದ ತುದಿ ಕಂಡಿತು. ಅದು ಆ ಮಂಚದ ಅಡಿಯಲ್ಲಿ ಕಸ ಗುಡಿಸದೆ ಕಸ ಡಂಪು ಮಾಡಿದ್ದಾರೆ. ಆ ಕಸದ ಒಟ್ಟಿಗೆ ಒಳಗಿನಿಂದ ತಳ್ಳಿ ಒಂದು ತಾಡವಾಲೆ ಇದೇನು ತಾಡವಾಲೆ ಪುಸ್ತಕ ಅಂತ ಎಳೆದರೆ ಋಷಿಕೇಶ ತೀರ್ಥರ ಪುಸ್ತಕ ಇದೆ ಅಲ್ಲಿ. ಬೇಗ ಅದನ್ನು ತಗೊಂಡೆ ಮನೆ ಕೊಂಡು ಹೋಗಿಟ್ಟೆ. ಮತ್ತೆ ನೋಡೋಣ ನಿಮ್ಮ ಪುಸ್ತಕ ಅಂತ ಹೇಳ್ಕೊಂಡು ಹೋದೆ. ಸಾಯಂಕಾಲ ಬಂದೆ. ರಘುನಾಥ ವಿಜಯ ಹುಡುಕಿ ಕೊಡಬೇಕಲ್ಲ ಮೈಸೂರಿನ ORI ಅವರಿಗೆ. ಸಾಯಂಕಾಲ ಬಂದು ಸುಮ್ಮನೆ ಆಮೇಲೆ ಯಾವ ಪುಸ್ತಕ ಏನು ಹುಡುಕಿ ಸೋತದ್ದು, ಸುಮ್ಮನೆ ಕೈ ಹಾಕಿದೆ. ಯಾವುದೋ ಒಂದು ಪುಸ್ತಕ ತೆಗೆದರೆ ರಘುನಾಥ ವಿಜಯ. ಅಂದರೆ ಋಷಿಕೇಶ ತೀರ್ಥರ ಪುಸ್ತಕ ಸಿಗಬೇಕಾಗಿದ್ದರೆ ನಾನು ಆ ಮಂಚದ ಅಡಿ ನೋಡಬೇಕು. ಅಡಿಯಲ್ಲಿ ತಳ್ಳಿ ಇಟ್ಟಿದ್ದಾರೆ. ಅದನ್ನು ಕೊಂಡು ಹೋದವರು ಅದನ್ನು ಆ ಕಸದ ರಾಶಿಯಲ್ಲಿ ಡಂಪು ಮಾಡಿ ಆ ಮಂಚದ ಅಡಿಯಲ್ಲಿ ತಳ್ಳಿದ್ದಾರೆ. ಅದು ಎಷ್ಟು ವರ್ಷದಿಂದ ಅಡಿಯಲ್ಲಿ ತಳ್ಳಿಟ್ಟಿದ್ದಾರೋ ಗೊತ್ತಿಲ್ಲ, ಯಾಕಂದ್ರೆ ನೋಡಿಯಲ್ಲ ಯಾರು ಕೂಡ. ದಿನಾ ಪಟ್ಟೆ ಮಡಿ ಉಡ್ಲಿಕ್ಕೆ ಹೋಗ್ತಾರೆ, ಪಟ್ಟೆ ಮಡಿ ಆಯಿತು ಇವರಾಯಿತು, ಅದನ್ನು ನೋಡಿಯಲ್ಲ ಯಾರು. ಅದು ನನ್ನ ಕಣ್ಣಿಗೆ ಬೀಳಬೇಕಾಗಿದ್ದು ನಾನು ಬಗ್ಗೆ ನೋಡಬೇಕಿತ್ತು. ಅದಕ್ಕೆ ಋಷಿಕೇಶ ತೀರ್ಥರ ಪುಸ್ತಕ ನೀನು ನೋಡೋ ತನಕ ನಿನಗೆ ರಘುನಾಥ ವಿಜಯ ಕಾಣೋದಿಲ್ಲ ಅಂತ ಬೇಸರದಿಂದ ಬಗ್ಗಿ ಕೂತರೆ ಋಷಿಕೇಶ ತೀರ್ಥರ ಪುಸ್ತಕ ಸಿಕ್ಕಿತು. ಅದನ್ನು ಮನೆಗೆ ಹಿಡ್ಕೊಂಡು ಹೋಗಿಟ್ಟೆ. ಬಂದ ತಕ್ಷಣ ರಘುನಾಥ ವಿಜಯ ಪುಸ್ತಕ ಸಿಕ್ಕಿತು. ಅವರು ORI ಅವರು ಬಂದ ಕೆಲಸ ಆಯಿತು. ಅವರ ಪುಸ್ತಕವನ್ನು ಅದನ್ನು ಶೋಧನೆ ಮಾಡಿ ಎಡಿಟ್ ಮಾಡಿಕೊಟ್ಟೆ. ತಕ್ಷಣ
ತಕ್ಷಣ ಸ್ವಾಮಿಗಳಿಗೆ ಫೋನ್ ಮಾಡಿದೆ, ಪುಸ್ತಕ ಸಿಕ್ಕಿದೆ ಅಂತ. ಈ ಸುದ್ದಿ ಕೇಳಿದ ತಕ್ಷಣ ಕೂಡ ಕೆಲವು ಪಂಡಿತರು ಕಮೆಂಟ್ ಮಾಡಿದ್ರು, ಗಜೋಪಿ ಮಿಥ್ಯಾ ಪಲಾಯನಮಪಿ ಮಿಥ್ಯಾ ಅಂತ. ಪುಸ್ತಕ ಬಿಸಾಡಿ ಹೊಡೆದಿದ್ದು ಸುಳ್ಳು, ಸಿಕ್ಕಿದ್ದು ಸುಳ್ಳು, ಒಂದು ದೊಡ್ಡ ನಾಟಕ ಮಾಡ್ತಾನೆ ಬನ್ನಂಜೆ ಅಂತ ಹೇಳಿದರು. ಅವರಿಗೆ ಏನು ಮಾಡಿದರೂ ಆಕ್ಷೇಪ ಮಾಡುವ ಸ್ವಭಾವದವರು. ಅಂತೂ ಪುಸ್ತಕ ಸಿಕ್ಕಿತು ಅಂತ ನಾನು ಪೇಜಾರ ಸ್ವಾಮಿಗಳಿಗೆ ಫೋನ್ ಮಾಡಿದೆ. ದೊಡ್ಡ ಪಲಿಮಾರ ಸ್ವಾಮಿಗಳಾಗ ಮದ್ರಾಸ್ನಲ್ಲಿ ಇದ್ದರು. ಕೃಷ್ಣ ಭಟ್ರ ಮನೆಯಲ್ಲಿ ಅವರಿಗೆ ಆವತ್ತು ಭಿಕ್ಷೆ ಇತ್ತು. ಅವರಿಗೆ ಫೋನ್ ಮಾಡಿದರು. ದೊಡ್ಡ ಪಲಿಮಾರ ಸ್ವಾಮಿಗಳು ಬಂದ ತಕ್ಷಣ ಒಂದು ಮಾತು ಹೇಳಿದರು. ಏನು ಅಂದರೆ, ಆ ಗ್ರಂಥ ಎಲ್ಲಿ ಹೋದರೂ ಅಲ್ಲಿ ಶ್ರೀಕರ ಸಂಪತ್ಕರ ಅಂತ, ಶ್ರೀಕರೋಯಂ ಗ್ರಂಥ ಅಂತ ನ್ಯಾಯಸುಧಾದಲ್ಲಿ ಜಯತೀರ್ಥರು ಆಚಾರ್ಯರ ಗ್ರಂಥಕ್ಕೆ ಶ್ರೀಕರೋಯಂ ಗ್ರಂಥ ಅಂತ ಹೇಳಿದ್ದಾರೆ, ಅನುವ್ಯಾಖ್ಯಾನಕ್ಕೆ. ಆ ಅನುವ್ಯಾಖ್ಯಾನವನ್ನು ಬರೆದಿಟ್ಟು ಆ ಪುಸ್ತಕ ಶ್ರೀಕರ ಅಂತ ಅನ್ನೋದು ಪಲಿಮಾನ ಮಠದ ಪರಂಪರೆ. ಆದ್ದರಿಂದ ಅಂಥ ಶ್ರೀಕರವಾದ ಗ್ರಂಥವನ್ನು ನೀವು ಮಠದಿಂದ ಬನ್ನಂಜಿಯವರ ಮನೆಗೆ ಯಾಕೆ ಕೊಟ್ರಿ ಅಂತ ಹಿಂದಿನ ಸ್ವಾಮಿಗಳನ್ನು ಆಕ್ಷೇಪ ಮಾಡಿದ್ದನ್ನು ಹೇಳಿದ್ದೆ. ಪಲಿಮಾನ ಸ್ವಾಮಿಗಳು ಉಡುಪಿಗೆ ಬಂದಾಗ ಹೇಳಿದರು, ಅಪ್ಪ, ಋಷಿಕೇಶ ತೀರ್ಥರ ಪುಸ್ತಕ ಶ್ರೀಕರ ಅನ್ನೋದು ಪುರುವಾಯಿತು ಅಂದರು. ಯಾಕೆ ಸ್ವಾಮಿ? ಏನಿಲ್ಲ, ಪುಸ್ತಕ ಸಿಕ್ಕಿತು ಅಂತ ನಿನ್ನಿಂದ ಮೆಸೇಜ್ ಬಂದ ತಕ್ಷಣ ಕಡಂದಲ್ಲಿ ಕೃಷ್ಣ ಭಟ್ರು 1 ಲಕ್ಷ ರೂಪಾಯಿ ಕಾಣಿಕೆ ಇಟ್ರಪ್ಪ ಅಂದರು. ಆಗಲಿ, ದುಡ್ಡು ಸಿಕ್ಕಿದ ಮೇಲೆ ಆದರೂ ಋಷಿಕೇಶ ತೀರ್ಥರ ಮಹಿಮೆ ಗೊತ್ತಾಗುವ ಹಾಗಾಯ್ತಲ್ಲ ನಮ್ಮ ಜನರಿಗೆ. ಯಾಕಂದ್ರೆ ನಮಗೆ ಮಹಿಮೆ ಗೊತ್ತಾಗಬೇಕಾದ್ರೆ ದುಡ್ಡಿನ ಮೂಲಕವೇ, ಆ ಗ್ರಂಥದ ಬೇರೆ ಮಹತ್ವ. ದುಡ್ಡು ಸಿಕ್ಕಿತು ಅನ್ನೋದ್ರಿಂದ ಆದರೂ ಗ್ರಂಥದ ಮಹತ್ವ ಗೊತ್ತಾಯ್ತಲ್ಲ, ಸಂತೋಷ ಅಂತ ಹೇಳಿ ಆ ಪುಸ್ತಕವನ್ನು ಮತ್ತೆ ಮಠಕ್ಕೆ ಒಪ್ಪಿಸಿದೆ. ಈ ತಮಾಷೆ ಏನು ಬಂತು ಅಂದರೆ, ಆ ಪುಸ್ತಕ ಸಿಕ್ಕಿದ್ದು ಯಾವಾಗ? ಆ ಪುಸ್ತಕ ಇಡೀ ಅಡಿಯಲ್ಲಿ ಅದು ಮಧ್ವನವಮಿಗಿಂತ 3-4 ದಿವಸದ ಮೊದಲು. ತಕ್ಷಣ ಅದನ್ನು ಮನೆ ಹಿಡ್ಕೊಂಡು ಹೋದೆ. ನಾನು ಮಧ್ವನವಮಿ ಆಚರಣೆ ಪುಸ್ತಕ ಇಲ್ಲದೆ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ನಲ್ಲ, ಅದನ್ನು ಈಡೇರಿಸಬೇಕಾಗಿತ್ತು ಅವರಿಗೆ, ಆಚಾರ್ಯರಿಗೆ. ಮಧ್ವನವಮಿ ದಿವಸ ಪುಸ್ತಕ ಬಂದಿದೆ ಮನೆಗೆ ಊಟಕ್ಕೆ ಬಂದವರಿಗೆಲ್ಲ ಬಹಳ ಆಶ್ಚರ್ಯ. ಅಲ್ಲ, ಇವತ್ತು ನೀವು ಮಧ್ವನವಮಿಗೆ ಈ ಪುಸ್ತಕ ಎಲ್ಲಿಂದ ಬಂತು? ಪುಸ್ತಕ ಬಿಸಾಡಿ ಹೋಗಿದೆ ಅಂತ ಹೇಳಿದ್ರೆ ಅದನ್ನು ಇಟ್ಕೊ. ಯಾರಿಗೂ ಅವತ್ತು ಹೊಸ್ತು ಮನೆಗೆ ಬಂದ ಮೇಲೆ ನೋಡಿದಾಗ ಎಲ್ಲರಿಗೂ ವಿಸ್ಮಯ, ಆ ಪುಸ್ತಕ ಎಲ್ಲಿಂದ? ಅದೆಲ್ಲ ಕಥೆ ಮತ್ತೆ ಹೇಳ್ತೇನೆ. ಇವತ್ತು ಆಚಾರ್ಯ ಪೂಜೆ ಆಗಲಿ, ಸಂತೋಷವಾಗಿ ಊಟ ಮಾಡೋಣ ಅಂತಂದೆ. ಅವತ್ತು ಮಧ್ವನವಮಿಯನ್ನು ಸಂತೋಷವಾಗಿ 500 ರೂಪಾಯಿ ಸತೀಶ್ ಪೈಗಳು ಕೊಟ್ಟರು ಅವತ್ತಿನ ಖರ್ಚಿಗೆ. ಅಡಿಗೆಯವರು ಮಡಿಪಾಳದ ಸಿಕ್ಕಿ ಬಂದರು, ಋಷಿಕೇಶ ಪುಸ್ತಕ ಬಂತು, ಇನ್ನೇನಾಗಬೇಕು? ಹೀಗೆ ನಾನು ಎಣಿಸಿದಂತೆಯೇ ಮಾಡಿಬಿಟ್ರು. ಅದು ಬಾರದೆ ಮಧ್ವನವಮಿ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೆ. ಆದರೆ ಅದು ಬರುವ ಮುಂಚೆ ಮಧ್ವನವಮಿ ಮಾಡುವ ಅಂತ ಸಂಕಲ್ಪ ಮಾಡಿದೆ. ಅದು ಮಧ್ವನವಮಿ ದಿವಸ ಪುಸ್ತಕ ಮನೆಗೆ ಬಂತು. ಈ ರೀತಿ ಇಷ್ಟೆಲ್ಲ ವಿಚಿತ್ರ ಪವಾಡಗಳನ್ನು ಮಾಡಿದ ಪುಸ್ತಕ ಅದು. ಇಷ್ಟು ಕಥೆ ಯಾಕೆ? ಆ ಪುಸ್ತಕದಲ್ಲಿ ಇರುವ ಸ್ತೋತ್ರ ಇದು. ಅಂಥ ಅಸಾಧಾರಣವಾದ ಶಕ್ತಿಯನ್ನು, ಮಹಾ ಸನ್ನಿಧಾನ ಪಾತ್ರವಾದ ಆಚಾರ್ಯರ ಸಾಕ್ಷಾತ್ ಪ್ರತೀಕವಾಗಿರತಕ್ಕಂಥ ಏಕಮಾತ್ರ ಪುಸ್ತಕ ಇವತ್ತು ಪ್ರಪಂಚದಲ್ಲಿರುವುದು. ಆ ಪುಸ್ತಕದಲ್ಲಿ ಇರುವ ಸ್ತೋತ್ರ. ಅದರ ನಂತರ ಅದನ್ನು ಕಂಡು ರಘುರತ್ನ ತೀರ್ಥರು ಮತ್ತು ರಘುವರಿಯ ತೀರ್ಥರು ಪ್ರತಿ ತೆಗೆದಿಟ್ಟಂಥ ಸ್ತೋತ್ರ. ಆದ್ದರಿಂದ ಇದು ಎಲ್ಲಿ ಬಳಕೆ ಇರಲಿ ಇಲ್ಲದೇ ಇರಲಿ, ಇದು ಬಹಳ ಮಹತ್ವದ ಸ್ತೋತ್ರ. ನನಗೆ, ನನ್ನ ಪಾಲಿಗೆ ಇದು ಬಹಳ ಮಹತ್ವದ ಸ್ತೋತ್ರ. ಈ ಸ್ತೋತ್ರದಲ್ಲಿ ಆಚಾರ್ಯರು ಬಹಳ ಅಪೂರ್ವವಾದ ಅರ್ಥಗಳನ್ನು ಹೇಳಿದ್ದಾರೆ. ನನಗೆ ಇನ್ನೂ ಒಂದು ಸಂಶಯ ಇದೆ, ಈ ಸ್ತೋತ್ರದಲ್ಲಿ ಈಗ ಸಿಕ್ಕಿರುವಂಥದ್ದು ಅಪೂರ್ಣವೋ ಅಂತ. ಯಾಕೆ ಅಂದರೆ ಶ್ಲೋಕ ಸಂಖ್ಯೆಯಲ್ಲಿ 15 ಶ್ಲೋಕ ಇದೆ. ಇದು ಒಂದು ಅರ್ಧ ಶ್ಲೋಕ ಎಲ್ಲಿಯಾದರೂ ಪ್ರತಿ ತೆಗೆಯುವಾಗ ಬಿಟ್ಟು ಹೋಗಿದೆಯೋ? 16 ಶ್ಲೋಕ ಇತ್ತೋ? ಯಾಕೆಂದರೆ ಎಲ್ಲ ಹರಿದು ಹೋಗಿದೆ ಅಂತ ಹೇಳಿದ್ದಾರೆ. ಶುದ್ಧವಾದ ಮೂಲಪ್ರತಿ ಸಿಗದೇ ಇದ್ದದ್ರಿಂದ ಈಗ ನಮಗೆ ಸಿಕ್ಕಿದ್ರಲ್ಲಿಯೂ ಇನ್ನು ಅರ್ಧ ಶ್ಲೋಕ ಅನ್ನೋದು ಲುಪ್ತವಾಗಿದೆಯೋ ಏನೋ ಗೊತ್ತಿಲ್ಲ. ಅಥವಾ 15 ಶ್ಲೋಕವನ್ನೇ ಆಚಾರ್ಯರು ಬರೆದಿರಬಹುದು, ಅದರ ಬಗ್ಗೆ ಏನೂ ಗೊತ್ತಿಲ್ಲ. ನಮಗೆ ಸಿಕ್ಕಿರೋದು 15 ಶ್ಲೋಕ. ಅಂದರೆ ಇದನ್ನು ಯಾವಾಗಲೂ 15 ಶ್ಲೋಕ ಅಂತ ಹೇಳುವ ಕಟ್ಲೇ ಇಲ್ಲ. 4 ಪಾದಗಳ ಒಂದು ಶ್ಲೋಕ 14, ಮತ್ತು 15ನೇ ಶ್ಲೋಕ 6 ಪಾದಗಳದ್ದು, ಅಂದರೆ 15 ಶ್ಲೋಕ. 6 ಪಾದಗಳ ಶ್ಲೋಕ ಅಂತ ಇಟ್ಕೊಂಡ್ರೆ ಅದನ್ನು 15 ಶ್ಲೋಕಗಳ ಸ್ತೋತ್ರ ಅಂತ ಇಟ್ಟುಕೊಳ್ಳೋಣ. ಇದರ ಮುಂದಿನ ಶ್ಲೋಕ ಸ್ತೋತ್ರ ಕೂಡ 15 ಪದ್ಯಗಳು. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ, ಅದು 15 ಪದ್ಯಗಳನ್ನು ಅದರಲ್ಲಿ ಮಾಡಿದ್ದಾರೆ. ಹಾಗಾಗಿ ಇದು 15 ಪದ್ಯಗಳನ್ನು ಒಳಗೊಂಡ ಸ್ತೋತ್ರವೂ ಇರಬಹುದು. ಅನೇಕ ಅಪೂರ್ವ ಉಪಾಸನೆಯ ಮುಖಗಳನ್ನು ಈ ಸ್ತೋತ್ರದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಮತ್ತು ಅವರ ಬೇರೆ ಸ್ತೋತ್ರಗಳು ತುಂಬ ಸರಳವಾಗಿದೆ, ತುಂಬ ಲಲಿತವಾಗಿದೆ. ಅದು ಓದಿದ ತಕ್ಷಣ ಅರ್ಥ ಆಗ್ತಾ ಹೋಗ್ತದೆ, ಕ್ಲಿಷ್ಟತೆ ಇಲ್ಲ, ಬಹಳ ಸರಳ. ಮುಂದೆ ಈಗ ನೀವು ನಿನ್ನೆ ಮೊನ್ನೆ ನೋಡಿದ್ದಕ್ಕಿಂತ ಇನ್ನು ಮುಂದೆ ಬರುವ ಸ್ತೋತ್ರಗಳು ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರಪರೇಶ ನಾರಾಯಣಾಮರತಾರಣ ವಂದೇ ಕಾರಣ ಕಾರಣ ಪೂರ್ಣವರೇಣ್ಯ. ಯಾವ ಭಾಷೆಯವರು ಹೇಳ್ಬೋದು, ಯಾವ ಭಾಷೆಯೂ ಅರ್ಥ ಆಗುತ್ತೆ.
ಆ ರೀತಿ ಬಹಳ ಲಲಿತವಾಗಿರತಕ್ಕಂಥ ಪದಬಂಧಗಳಿಂದ ಮುಂದಿನ ಪದ್ಯಗಳು ಬಂದರೆ ಇದು ಮಾತ್ರ ತುಂಬ ಕ್ಲಿಷ್ಟವಾದಂಥ ಸ್ತೋತ್ರ ಮತ್ತು ತುಂಬ ರಹಸ್ಯವಾದ ಉಪಾಸನೆಗಳನ್ನು ಇದರಲ್ಲಿ ತುಂಬಿಸಿದ್ದಾರೆ. ಅತ್ಯಂತ ಕ್ಲಿಷ್ಟವಾದ ಶಬ್ದಗಳಿಂದ ಅದನ್ನು ನಿರೂಪಿಸಿದ್ದಾರೆ. ಹಾಗಾಗಿ ಹೆಚ್ಚು ಮನನ ಮಾಡಿದರೆ ಮಾತ್ರವೇ ಅರ್ಥವಾಗುವಂಥ ಸ್ತೋತ್ರ. ಅದರ ಮೊದಲನೆಯ ಶ್ಲೋಕ ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಸದಾ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ. ಈ ಒಂದು ಶ್ಲೋಕದ ವಿವರಣೆ ಹೇಳಿ ಇವತ್ತು ಮುಗಿಸ್ತೇನೆ ನಾನು. ಈ ಒಂದು ಶ್ಲೋಕಕ್ಕೆ ತುಂಬ ಹೇಳಲಿಕ್ಕಿದೆ. ಮೇಲ್ನೋಟಕ್ಕೆ ಏನೂ ಇಲ್ಲ. ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗ 6 ಆಯುಧಗಳನ್ನು ಹೇಳಿದ್ದಾರೆ. ಶಂಖಚಕ್ರ ಗದಾ ಪದ್ಮಗಳ ವಿಷಯ ಹಿಂದಿನ ಸ್ತೋತ್ರದಲ್ಲೂ ಬಂದಿದೆ. 4 ಕೈಗಳಲ್ಲಿ ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯಾ ಹರೇರ್ಭುಜಾ ಅಂತ. ಇಲ್ಲಿ 2 ಆಯುಧವನ್ನು ಹೆಚ್ಚಿ ಹೇಳಿದ್ದಾರೆ. ಶಾರ್ಂಗ ಅಂದರೆ ಅವನ ಧನುಸ್ಸು, ಖಡ್ಗ ಬಿಲ್ಲು ಮತ್ತು ಖಡ್ಗ 2 ಹೆಚ್ಚಿ ಹೇಳಿದ್ದಾರೆ. ಇದನ್ನು ಧರಿಸಿದಂಥ ಭಗವಂತ ಅಂತ. ಈ 6 ಆಯುಧಗಳು ಅಂದರೆ ಏನು ಅಂತ ಮೊದಲು ನೋಡೋಣ. ಶಂಖಚಕ್ರ ಗದಾ ಪದ್ಮ ಅಂದರೆ ನಮಗೆ ಏನು ಅಂತ ಗೊತ್ತಾಗಿದೆ. ಶಂಖ ಅಂತಂದರೆ ಸತ್ವ ಸ್ವರೂಪಳಾಗಿರ್ತಕ್ಕಂಥ ಲಕ್ಷ್ಮಿಯ ಶ್ರೀರೂಪ. ಚಕ್ರ ಅಂದರೆ ತಮೋಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿಯ ದುರ್ಗಾರೂಪ. ಗದಾ ಅಂತಂದರೆ ವಾಯುದೇವರು. ಪದ್ಮ ಅಂತಂದರೆ ರಜೋಮಾನಿನಿಯಾದ ಲಕ್ಷ್ಮಿಯ ಭೂರೂಪ. ಹಾಗೆ ಶ್ರೀಭೂ ದುರ್ಗಾ ಶಂಖ ಪದ್ಮ ಚಕ್ರಗಳಾದರು. ಶ್ರೀಭೂ ದುರ್ಗಾಗಳು ಶಂಖ ಪದ್ಮ ಚಕ್ರಗಳಾದರು. ವಾಯುದೇವರು ಗದಾ ಆದರು. ಆಮೇಲೆ ಖಡ್ಗ ಚರ್ಮ, ಅದು ಖಡ್ಗ ಮತ್ತು ಶಾರ್ಂಗ ಬಿಲ್ಲು. ಬಿಲ್ಲು ವಾಯುದೇವರ ಸ್ವರೂಪ, ಖಡ್ಗ ಲಕ್ಷ್ಮಿಯ ಸ್ವರೂಪ. ಶಾರ್ಂಗ ವಾಯುದೇವರ ರೂಪ, ಖಡ್ಗ ಲಕ್ಷ್ಮಿಯ ರೂಪ. ಹೀಗೆ ಲಕ್ಷ್ಮಿ ಮತ್ತು ವಾಯುದೇವರ ಉಲ್ಲೇಖ ಈ ಆಯುಧಗಳಲ್ಲಿ ನಾವು ಕಾಣ್ತೇವೆ. ಆದರೆ ಈ 6 ಆಯುಧಗಳನ್ನು ಧರಿಸಿದ ಭಗವಂತ ಅಂದರೆ ಯಾವ ರೂಪ ಇದು? ಭಗವಂತನಿಗೆ 4 ಕೈಯಲ್ಲಿ 6 ಆಯುಧವನ್ನು ತೋರಿಸೋದೋ ಅಥವಾ 6 ಕೈಯೋ ಅಥವಾ ಬೇರೆ ಬೇರೆ ರೂಪಗಳದ್ದನ್ನು ಒಟ್ಟಿಗೆ ಹೇಳಿದ್ದು, ಇದು ಏನು ಕ್ರಮ? ಇದನ್ನು ನಾವು ಯೋಚನೆ ಮಾಡಬೇಕು. ಸುಮ್ಮನೆ ಈಗೇನು ಸಾಮಾನ್ಯ ಅಭ್ಯಾಸ ಏನು? ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಗಳನ್ನು ಧರಿಸಿರುವ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿಬಿಟ್ರೆ ಮುಗಿದೋಯ್ತು, ಅರ್ಥ ಆಯಿತು. ಆದರೆ ಈ 6 ಆಯುಧಗಳನ್ನು ಧರಿಸಿದ ರೂಪ ಯಾವುದು? ಅಥವಾ ಬೇರೆ ಬೇರೆ ರೂಪಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಆಯುಧಗಳನ್ನು ಹೇಳಿದರೆ ಯಾವ ರೂಪಗಳು? ಇದು ಬಹಳ ರೋಚಕವಾಗಿರತಕ್ಕಂಥ ಸಂಗತಿ. ಇದನ್ನೇ ಆಚಾರ್ಯರು ನಿಗೂಢವಾಗಿ ಹೇಳುವಂಥ ವಿಧಾನ. ಧನುಸ್ಸನ್ನು ಧರಿಸಿದವ ಅಂತ ಹೇಳುವಾಗ ಬರೇ ಬಿಲ್ಲನ್ನು ಯಾರೂ ಹಿಡ್ಕೊಳ್ಳೋದಿಲ್ಲ, ಬಾಣ ಧಾರಣೆ ಅನ್ನೋದು ಅದು ಆಟೋಮ್ಯಾಟಿಕಲಿ ಸಿದ್ಧ. ಹಾಗಾದರೆ ಶಾರ್ಂಗ ಧನುಸ್ಸು ಬಾಣದ ಜೊತೆಗೆ. ಹಾಗಾದರೆ ಶಾರ್ಂಗ ಬಾಣಗಳನ್ನು ಧರಿಸಿದ ರೂಪ. ಮತ್ತೊಂದು ಖಡ್ಗವನ್ನು ಧರಿಸಿ, ಶಾರ್ಂಗ ವಾಯುದೇವರ ಸ್ವರೂಪ, ಬಾಣವೂ ವಾಯುದೇವರ ಸ್ವರೂಪವೇ. ಅದು 2 ವಾಯುದೇವರಿಗೆ ಸಂಬಂಧಪಟ್ಟದ್ದು. ಬಾಣ ಮನ್ಮಥನಿಗೆ ಪಂಚಬಾಣ, ಹಾಗೆ ದೇವರಿಗೂ 5 ಬಾಣಗಳು ದೇವರ ಕೈಯಲ್ಲಿ. ಆ 5 ಬಾಣಗಳೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪ್ರಾಣದೇವರ 5 ರೂಪಗಳು. ಖಡ್ಗ ಅಂತ ಹೇಳಿದ್ದಾರೆ ಆಚಾರ್ಯರು. ಖಡ್ಗವನ್ನು ಬರೀ ಖಡ್ಗವನ್ನು ಹಿಡ್ಕೊಂಡು ಯುದ್ಧ ಮಾಡುವ ಕ್ರಮ ಇಲ್ಲ. ಹೇಗೆ ಬರೇ ಬಿಲ್ಲಿನಿಂದ ಯುದ್ಧ ಮಾಡುವುದಿಲ್ಲವೋ, ಬಿಲ್ಲು ಇದೆ ಅಂದರೆ ಬಾಣ ಇದೆ ಅನ್ನೋದು ಅಂಡರ್ಸ್ಟುಡ್, ಖಡ್ಗ ಇದೆ ಅಂದರೆ ಗುರಾಣಿ ಇದೆ ಅನ್ನೋದು ಅಂಡರ್ಸ್ಟುಡ್. ಚರ್ಮ ಅಂತ ಹೇಳ್ತಾರೆ ಅದಕ್ಕೆ. ಕೈಯಲ್ಲಿ ಗುರಾಣಿ ಇಲ್ಲದೆ ಬರೇ ಖಡ್ಗದಿಂದ ಯುದ್ಧ ಮಾಡೋದಿಲ್ಲ. ಅಂದರೆ ಕತ್ತಿಯಿಂದ ಹೊಡೆಯುವಾಗ ಎದುರಿನವರು ಹೊಡೆದ ಕತ್ತಿಯಿಂದ ಹೊಡೆದದ್ದನ್ನು ತಡೀಲಿಕ್ಕೆ ಒಂದು ಚರ್ಮ ಆಯುಧ ಇರಬೇಕು. ಹೀಗೆ ಹಾಗಾದರೆ ಶಾರ್ಂಗ ಅಂದರೆ ಶಾರ್ಂಗ ಮತ್ತು ಬಾಣ, ಖಡ್ಗ ಅಂದರೆ ಖಡ್ಗ ಮತ್ತು ಗುರಾಣಿ, ಕತ್ತಿ ಮತ್ತು ಗುರಾಣಿ. ಈಗ 8 ಆಯುಧ ಆಯಿತು. 4 ಇದ್ದದ್ದು 8 ಆಯುಧಗಳಾಯಿತು. ಈ 8 ಆಯುಧಗಳಿಂದ ಭಗವಂತನ ಯಾವ ರೂಪವನ್ನು ಹೇಳ್ತಾರೆ ಆಚಾರ್ಯರು? ಮೊದಲನೆಯದಾಗಿ ಶಂಖ ಚಕ್ರ ಗದಾ ಪದ್ಮಧರಾಹ, ಅದನ್ನು ತಗೊಳ್ಳೋಣ. ಆ 2 ಬಿಟ್ಟುಬಿಡೋಣ. ಈ 4 ಆಯುಧಗಳನ್ನು ಧರಿಸಿದ ಭಗವಂತನ ರೂಪ ಅದು ಯಾವುದು? ಭಗವಂತನ 24 ಮೂರ್ತಿಗಳು. ಅದು ಶಂಖ ಪದ್ಮ, ಶಂಖ ಚಕ್ರ ಗದಾ ಪದ್ಮ ಅಂತ ಯಾಕೆ ಹೇಳಿದರು ಅಂದರೆ, ನಾನು ಹೇಳಿದೆ ಅದು ಕೇಶವ ರೂಪ. ಮೊದಲನೇ ರೂಪ ಶಂಖಚಕ್ರ ಗದ, ಕೇಶವನಿಂದ ತೊಡಗಿ 24 ರೂಪಗಳನ್ನು ಶಂಖಚಕ್ರ ಗದಾ ಪದ್ಮಗಳನ್ನು ಯಥಾಕ್ರಮವಾಗಿ ಧರಿಸಿದ ರೂಪ. ಯಾಕಂದರೆ 24 ರೂಪವು ಇದೇ ಆಯುಧಗಳನ್ನು ಧರಿಸಿರೋದು ಬೇರೆ ಬೇರೆ ಕ್ರಮದಲ್ಲಿ. ಬಲಗೈಯಲ್ಲಿ ಶಂಖ ಧರಿಸಿ ಶಂಖ ಚಕ್ರ ಗದಾ ಪದ್ಮ ಆದರೆ ಬೇರೆ ಆಯಿತು. ಎಡಗೈಯಲ್ಲಿ ಮೇಲೆ ಶಂಖ ಧರಿಸಿ ಶಂಖ ಚಕ್ರ ಗದಾ ಪದ್ಮ ಆದರೆ ಬೇರೆ ಆಯಿತು ಫಾರ್ಮು. ಕೆಳಗಿನ ಕೈಯಲ್ಲಿ
ಶಂಖ ಧರಿಸಿ, ಶಂಖ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಶಂಖ ಚಕ್ರ ಗದಾ ಪದ್ಮ ಅಂದರೆ ಬಲಗೈ ಮೇಲೆ ಗದೆ ಆಯಿತು. ಈ ಕೆಳಗಿನ ಬಲಗೈಯಲ್ಲಿ ಶಂಖ ಆದರೆ ಶಂಖ ಚಕ್ರ ಗದಾ ಪದ್ಮ ಅಂದರೆ ಬೇರೆ ಆಯಿತು. ಇದು 4 ಆಯಿತು. ಒಂದೊಂದು ಕೈಯಲ್ಲಿ ಬಲಗೈಯಲ್ಲಿ ಶಂಖ ಹಿಡ್ಕೊಂಡು ಉಳಿದ 3 ಆಯುಧಗಳನ್ನು ಚಕ್ರ ಗದಾ ಪದ್ಮಗಳನ್ನು 6 ಥರ ಬದಲಿಸ್ಲಿಕ್ಕೆ ಬರುತ್ತೆ. ಬಲಗೈ ಮೇಲಿನ ಎಡಗೈಯಲ್ಲಿ ಶಂಖ ಹಿಡ್ಕೊಂಡು ಮತ್ತೆ ಉಳಿದ ಚಕ್ರ ಗದಾ ಪದ್ಮಗಳನ್ನು 6 ಥರ ಬದಲಿಸ್ಲಿಕ್ಕೆ ಬರುತ್ತೆ. ಕೆಳಗಿನ ಎಡಗೈಯಲ್ಲಿ ಶಂಖವನ್ನು ಹಿಡ್ಕೊಂಡು ಮತ್ತೆ 6 ಥರ ಬದಲಿಸ್ಲಿಕ್ಕೆ ಬರುತ್ತೆ. ಕೆಳಗಿನ ಬಲಗೈಯಲ್ಲಿ ಶಂಖ ಹಿಡ್ಕೊಂಡು ಮತ್ತೆ 3 ಆಯುಧಗಳನ್ನು 6 ಥರ ಬದಲಿಸಿ ಹಿಡಿಲಿಕ್ಕೆ ಬರುತ್ತೆ. ಒಟ್ಟಿಗೆ 6 4 24 ಆಯಿತು. ಆದ್ದರಿಂದ ಶಂಖ ಚಕ್ರ ಗದಾ ಪದ್ಮಗಳನ್ನು ಬೇರೆ ಬೇರೆ ವಿಧದಿಂದ ಹಿಡಿದಿರತಕ್ಕ ಭಗವಂತನ ರೂಪಗಳು. ಅಂದರೆ ಅದು ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ ಹಾಗಾಯಿತು. ಆಮೇಲೆ ಚತುರ್ಮೂರ್ತಿಯ ಉಲ್ಲೇಖ ಇದೆ ಇಲ್ಲಿ. ಹೇಗೆ ಅಂದರೆ ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಅಂತ. ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿರತಕ್ಕಂಥ ರೂಪ ಯಾವುದು ಅಂದರೆ ವಾಸುದೇವ ರೂಪ. ವಾಸುದೇವ ರೂಪದಲ್ಲಿ ಚಕ್ರ ಶಂಖ ಗದಾ ಪದ್ಮವನ್ನು ಧರಿಸಿರೋದು. ಶಂಖ ಚಕ್ರ ಗದಾ ಪದ್ಮ ಅಂತ ಯಾಕೆ ಹೇಳಿದರು ಆಚಾರ್ಯರು ಅಂದರೆ ಇಲ್ಲಿ ಮುಂದೆ ಹೇಳಿರತಕ್ಕ ಆಯುಧಗಳ ಕ್ರಮದಲ್ಲೇ ಅದನ್ನು ಹೇಳಿದ್ದು. ಗದಾ ಪದ್ಮ, ಗದೆ ಎಡಗೈಯಲ್ಲಿ, ಪದ್ಮ ಬಲಗೈಯಲ್ಲಿ. ಶಾರ್ಂಗ ಖಡ್ಗ, ಬಿಲ್ಲು ಎಡಗೈಯಲ್ಲಿ, ಖಡ್ಗ ಬಲಗೈಯಲ್ಲಿ. ಈ ಎರಡೆರಡನ್ನು ಯಾವ ಆರ್ಡರ್ನಿದೆ ಎಡದಿಂದ ಬಲಕ್ಕೆ ಹೋಗಿದ್ದಾರೆ. ಹಾಗೆಯೇ ಶಂಖ ಚಕ್ರ ಎಡದಿಂದ ಬಲಕ್ಕೆ, ಇಲ್ಲಿ ಶಂಖ ಇಲ್ಲಿ ಚಕ್ರ, ಅಂದರೆ ಚಕ್ರ ಶಂಖ ಗದಾ ಪದ್ಮವೇ ಆಯಿತು. ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗ, ಖಡ್ಗ ಬಲಗೈಯಲ್ಲಿ ಹಿಡ್ಕೊಳ್ಳೋದು, ಬಿಲ್ಲು ಎಡಗೈಯಲ್ಲಿ, ಯಾಕೆಂದರೆ ಬಾಣ ಬಲಗೈಯಲ್ಲಿ. ಈ ರೀತಿಯಾಗಿ ಶಂಖಚಕ್ರ ಗದಾ ಪದ್ಮ ಅಂದರೆ ಶಂಖಚಕ್ರ, ಶಂಖಚಕ್ರ ಗದಾ ಪದ್ಮ ಅಂದರೆ ಚಕ್ರ ಶಂಖ ಗದಾ ಪದ್ಮ ಇದನ್ನು ಧರಿಸಿರತಕ್ಕಂಥ ವಾಸುದೇವ ರೂಪ ಆಯಿತು. ಆಮೇಲೆ ಸಂಕರ್ಷಣ ರೂಪವನ್ನು ಬಿಟ್ಟಿದ್ದಾರೆ ಆಚಾರ್ಯ, ಯಾಕೆ ಅಂತ ಮತ್ತೆ ನಾನು ಹೇಳ್ತೇನೆ. ಆಮೇಲೆ ಪ್ರದ್ಯುಮ್ನ, ಪ್ರದ್ಯುಮ್ನ ಚಕ್ರ ಶಂಖ ಧನುಸ್ಸು ಬಾಣ, ಅದು ಪ್ರದ್ಯುಮ್ನ ರೂಪ. ಅದನ್ನೇ ಶಾರ್ಂಗ ಅಂದರು. ಚಕ್ರ ಶಂಖ ಮತ್ತು ಧನುಸ್ಸು ಬಾಣಗಳನ್ನು ಹಿಡ್ಕೊಂಡಿರತಕ್ಕ ರೂಪ ಪ್ರದ್ಯುಮ್ನ ರೂಪ. 4 ಕೈಗಳಲ್ಲಿ ಚಕ್ರ ಶಂಖ ಧನುರ್ಬಾಣಧರ. ಆದ್ದರಿಂದ ಅದು ಶಾರ್ಂಗ ಅನ್ನುವುದರಿಂದ ಪ್ರದ್ಯುಮ್ನ ರೂಪವನ್ನು ಸೂಚನೆ ಮಾಡಿದರು. ಅನಿರುದ್ಧ ರೂಪ ಚಕ್ರ ಶಂಖ ಕತ್ತಿ ಗುರಾಣಿ ಹಸಿ ಚರ್ಮಗಳಿಂದ, ಅದೇ ಶಾರ್ಂಗ ಖಡ್ಗಧರಂ ಅಂತಂದರು. ಹಾಗಾದರೆ ವಾಸುದೇವ ಪ್ರದ್ಯುಮ್ನ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳನ್ನು ಮತ್ತು ವಾಸುದೇವ ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪಗಳನ್ನು ಈ ಶ್ಲೋಕದ ಮೊದಲನೆಯ ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಸದಾ ಸದಾ ನಮಾಮಿ. ಇಂಥ ವಾಸುದೇವಾದಿ ಚತುರ್ಮೂರ್ತಿಯ ಆದ ಭಗವಂತನನ್ನು, ಕೇಶವಾದಿ ಚತುರ್ವಿಂಶತಿ ಮೂರ್ತಿಯ ರೂಪಗಳನ್ನು ಧರಿಸಿರತಕ್ಕ ಭಗವಂತನನ್ನು ಸದಾ ನಮಸ್ಕರಿಸುತ್ತೇನೆ ಎಂದರು. ಸಂಕರ್ಷಣನನ್ನು ಬಿಟ್ಟುಬಿಟ್ಟರಲ್ಲ ಆಚಾರ್ಯರು, ಬಿಡಲಿಲ್ಲ. ಅವನ್ನ ಸ್ಪೆಷಲಾಗಿ ಹೇಳಬೇಕು ಅಂತ ಬಿಟ್ಟದ್ದು. ನಮಾಮಿ ಪಿತರಂ ಅಂತಂದರು. ನನ್ನ ತಂದೆಗೆ ನಮಸ್ಕಾರ ಅಂದರು. ಸಂಕರ್ಷಣ ರೂಪಿಯಾದ ಪರಮಾತ್ಮನಿಂದ ವಾಯುದೇವರ ಅವತಾರ, ವಾಸುದೇವನಿಂದ ಚತುರ್ಮುಖ, ಸಂಕರ್ಷಣದಿಂದ ವಾಯುದೇವರ ಸೃಷ್ಟಿ. ಅದನ್ನು ಯಾಕೆಂದರೆ ಜಗತ್ತಿನ ತಂದೆ ಅಂತಲ್ಲ, ಜಗತ್ಪತಿ ಅಂತ ಬೇರೆ ಹೇಳ್ತಾರೆ. ಪಿತರಂ ಅಂದರೆ ನನ್ನ ಅಪ್ಪ ಅಂತ, ಸಾಕ್ಷಾತ್ತಾಗಿ ನನ್ನ ಅಪ್ಪನಿಗೆ ನಮಸ್ಕಾರ ಅಂತಾರೆ. ನಮಾಮಿ ಪಿತರಂ, ವಾಯುದೇವರ ತಂದೆ, ವಾಯುದೇವನ ಸೃಷ್ಟಿ ಮಾಡಿದ ರೂಪ ಸಂಕರ್ಷಣ ರೂಪ. ಅದಕ್ಕೋಸ್ಕರ ಅದನ್ನು ಪ್ರತ್ಯೇಕ ಹೇಳಿದರು. ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಸದಾ ನಮಾಮಿ ಪಿತರಂ. ನನ್ನ ತಂದೆ ಅಂದರೆ ಸಂಕರ್ಷಣ, ವಾಯುದೇವರಿಗೆ ಸಂಕರ್ಷಣದಿಂದ ವಾಯುದೇವರ ಸೃಷ್ಟಿ. ಸಂಕರ್ಷಣ ಜಯ, ಸಂಕರ್ಷಣಾದಪಿ ಜಯಾ ತನೂಜಃ, ಜಯೆಯಿಂದ ಜಯ, ಲಕ್ಷ್ಮಿಯ ಜಯ ರೂಪದಿಂದ ಸಂಕರ್ಷಣದಿಂದ ವಾಯುದೇವರ ಸೃಷ್ಟಿ, ವಾಸುದೇವನಿಂದ ಮಾಯೆಯಿಂದ ಚತುರ್ಮುಖನ ಸೃಷ್ಟಿ. ಹೀಗೆ ನಮಾಮಿ ಪಿತರಂ. ಎಂಥವನು ಅವನು? ನಿತ್ಯಂ. ಹುಟ್ಟಿ ಸಾಯುವ ಅಪ್ಪಂದಿರು ಬೇಕಾಷ್ಟು ಮಂದಿ ಇರ್ತಾರೆ, ಎಂದೂ ಸಾಯದ ಎಂದೂ ಹುಟ್ಟದ ಅಪ್ಪ ಒಬ್ಬ ಇದ್ದಾನೆ, ಅದು ಭಗವಂತ. ಅದೇ ನಿತ್ಯಂ ಪಿತರಂ, ಸದಾ ತಂದೆ ಅವನು. ನಮಾಮಿ ಪಿತರಂ ನಿತ್ಯಂ. ಈ ವಾಸುದೇವಾದಿ ರೂಪ ಇಲ್ಲಿ ವಿವಕ್ಷಿತ ಅಂತ ಹೇಳೋದಕ್ಕೋಸ್ಕರ ವಾಸುದೇವಂ ಅಂತ ಅನ್ನೋ ವಿಶೇಷ. ವಾಸುದೇವನೇ ವಾಸುದೇವಾದಿ ಚತುರ್ಮೂರ್ತಿಯಾದ, ಕೇಶವಾದಿ ಚತುರ್ವಿಂಶತಿ ಮೂರ್ತಿಯಾದ ಅಂಥ ಭಗವಂತನ ಎಲ್ಲ ಆಯುಧದ ಕಲ್ಪನೆಯೂ ಈ ಒಂದು ಶ್ಲೋಕದಲ್ಲಿ ತುಂಬಿದೆ. ಆ ಆರ್ಡರನ್ನು ಅನುಸಂಧಾನ ಮಾಡಲಿಕ್ಕೆ ಬರುವ ರೀತಿಯಲ್ಲಿ ಆ ಶಬ್ದಗಳನ್ನು ಇಟ್ಟಿದ್ದಾರೆ. ಹೀಗೆ ವಾಸುದೇವ ಚತುರ್ವಿಂಶತಿ ಮೂರ್ತಿಯಾದ ಮೋಕ್ಷಪ್ರದನಾದ ವಾಸುದೇವನಿಗೆ, ಚತುರ್ಮೂರ್ತಿಯಾದ ಮೋಕ್ಷಪ್ರದನಾದ ವಾಸುದೇವನಿಗೆ ಅವನಲ್ಲಿ ಸಂಕರ್ಷಣನ ಆಯುಧ ಒಂದು ಸ್ಪಷ್ಟವಾಗಿ ಹೇಳಲಿಲ್ಲ. ಸಂಕರ್ಷಣನಿಗೂ ಮೇಲಿನಿಂದ ಚಕ್ರಶಂಖ,
ಕೆಳಗಿನಿಂದ ಹಲ ಮತ್ತು ಮುಸಲ, ಅಂದರೆ ಒನಕೆ ಮತ್ತು ನೇಗಿಲು. ಒನಕೆ ನೇಗಿಲು ಇದು ಸಂಕರ್ಷಣನ ಆಯುಧ. ಅದನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ, ಅದು ಮುಂದೆ ಸೂಚನೆ ಕೊಡ್ತಾರೆ ಆ ಆಯುಧದ್ದು ಆದಿಶಬ್ದದಿಂದ. ಆದರೆ ನನ್ನ ತಂದೆಗೆ ಎಂದಾಗ ಅವನ ಆಯುಧ ಯಾವುದು ಅನ್ನೋದನ್ನು ನಾವು ಊಹಿಸಿಕೊಳ್ಬೇಕು. ಅದನ್ನು ಪ್ರತ್ಯೇಕವಾಗಿ ಸಂಕರ್ಷಣನಿಗೆ ನಮಸ್ಕಾರ, ನನ್ನ ತಂದೆಗೆ, ನನ್ನನ್ನು ಸೃಷ್ಟಿಸಿದ ಸಂಕರ್ಷಣನಿಗೆ ನಮಸ್ಕಾರ ಅಂತ. ಹೀಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳ ಒಂದು ವಿಚಿತ್ರವಾದ ಆಯುಧದ ಕಲ್ಪನೆಯ ಅನುಸಂಧಾನವನ್ನು ಈ ಶಬ್ದಗಳ ಜೋಡಣೆಯಲ್ಲೇ ತುಂಬಿ ಆಚಾರ್ಯರು ಈ ಶ್ಲೋಕವನ್ನು ರಚಿಸಿದ್ದಾರೆ. ಈ ಶ್ಲೋಕ ನಾವು ಓದಿದಾಗ ನಮಗೆ ಅರ್ಥ ಆಗಬೇಕು ಅಂದರೆ, ಆಚಾರ್ಯರು ಚತುರ್ವಿಂಶತಿ ಮೂರ್ತಿ ಲಕ್ಷಣವನ್ನು, ವಾಸುದೇವಾದಿ ಮೂರ್ತಿ ಲಕ್ಷಣವನ್ನು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದನ್ನು ನೋಡಿಕೊಂಡ್ರೆ, ಈ ಶ್ಲೋಕ ನೋಡಿದರೆ, ಓಹೋ, ಈ ಶಬ್ದಗಳ ಮೂಲಕ ಎಷ್ಟು ಅರ್ಥ ತುಂಬಿದ್ದಾರೆ ಆಚಾರ್ಯರು ಅನ್ನೋದು ನಮಗೆ ಅರ್ಥವಾಗುತ್ತೆ. ಇಲ್ಲದೇ ಇದ್ದರೆ ಏನು 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 ವಿಶೇಷ ಏನಿದೆ? ಶಂಖ, ಚಕ್ರ, ಗದಾ, ಪದ್ಮ, ಶಾರ್ಂಗ, ಖಡ್ಗ, ಧರಂ, ಸದಾ ಅರ್ಥ ಆಗದೇ ಇದ್ದ ವಿಷಯವೇ ಇಲ್ಲ ಇದರಲ್ಲಿ. ಇದು ಕಷ್ಟ ಏನು ಅಂದರೆ, ಆಚಾರ್ಯರ ಗ್ರಂಥ ಬಾಲಸಂಘಮಪಿ ಬೋಧಯದ್ ಪುರುಷಂ, ಮಕ್ಕಳಿಗೂ ಓದಿದರೆ ಅರ್ಥ ಆಗುತ್ತೆ, ಆದರೆ ಯೋಚನೆ ಮಾಡಿದರೆ ದೊಡ್ಡವರಿಗೆ ಅರ್ಥ ಆಗೋದಿಲ್ಲ. ಅದರ ಒಳಗಿನಿಂದ ಇರುವ ತಿರುಳು ತಿಳ್ಕೊಳ್ಳದೆ ಬರೇ ನನಗೆ ಅರ್ಥ ಆಯಿತು ಸರ್ವಮೂಲ ಅಂತ ಹೇಳುವವರು ಬಹಳ ಮಂದಿ ಸಿಗ್ತಾರೆ. ಹೀಗೆ ಅದನ್ನು ಆಳಕ್ಕೆ ಇಳಿದು ಅದರ ಒಳಗೆ ಆಚಾರ್ಯರು ಒಂದೊಂದು ಶಬ್ದ ಹಾಕುವಾಗಲೂ ಯಾವ ಉದ್ದೇಶದಿಂದ ಹಾಕಿದ್ದಾರೆ ಅನ್ನೋದನ್ನು ತಿಳ್ಕೊಂಡಾಗ ಆಗುವ ಆನಂದ ಬೇರೆ. ಮತ್ತು ಅದು ಅಂಥ ಒಂದು ಚಿಂತನದಲ್ಲಿ ಆಚಾರ್ಯರು ತೆರೆದುಕೊಳ್ತಾರೆ. ಇಲ್ಲದ್ರೆ ಆಚಾರ್ಯರು ಯಾವಾಗಲೂ ಮುಚ್ಚಿ ಕೂತಿರ್ತಾರೆ, ಅವರು ಪರದೆ ಒಳಗೆ ಕೂತಿರ್ತಾರೆ. ನಮಗೆ ಅವರು ತೋರಿಸಿಕೊಳ್ಳುವುದಿಲ್ಲ ತನ್ನ ವ್ಯಕ್ತಿತ್ವವನ್ನು. ಬರೇ ಶಬ್ದ ಆಡಂಬರಕ್ಕೆ ಮರಳಾಗುವ ಮಂದಿಗೆ ಆಚಾರ್ಯರು ತೋರಿಸಿಕೊಳ್ಳುವುದೇ ಇಲ್ಲ. ಆ ಶಬ್ದದ ಹಿಂದೆ ಎಷ್ಟು ಆಳಕ್ಕೆ ಹೋಗಲಿಕ್ಕೆ ಬರುತ್ತೆ. ಅವರು ಭಾರತೀಪತಿ ವಾಯುದೇವರು, ಅದರಿಂದ ವಾಗ್ದೇವತೆ ವಾಕ್ಕನ್ನು ಹೇಗೆ ಬಳಸಬೇಕು ಅನ್ನೋದು ಅವರಿಗೆ ಕರತಲಾಮಲಕ. ಅದು ಆ ಶಬ್ದಗಳನ್ನು ಹೇಗೆ ಬರೆದರೆ, ಹೇಗೆ ಬಳಸಿದರೆ ಅದು ಎಷ್ಟು ಆಯಾಮಗಳಲ್ಲಿ, ಎಷ್ಟು ಆಳವಾಗಿ, ಎಷ್ಟು ಅಗಲವಾಗಿ ಅರ್ಥವ್ಯಾಪ್ತಿಯನ್ನು ಪಡೀತದೆ ಅನ್ನುವುದನ್ನು ನಾವು ನೋಡಬೇಕಾದ್ರೆ ಆಚಾರ್ಯರ ಗ್ರಂಥಗಳನ್ನು ನೋಡಬೇಕು. ಆ ಶಬ್ದ ಪ್ರಯೋಗದ ಹಿಂದೆ ಇರತಕ್ಕಂಥ ಅರ್ಥದ ಆಳವನ್ನು ನೋಡಬೇಕು. ಹೀಗೆ ಚತುರ್ವಿಂಶತಿ ಪ್ಲಸ್ 4 ಮೂಲಭೂತವಾಗಿ 24 28 ರೂಪಗಳು. ಇನ್ನೂ ಶಂಖಚಕ್ರ ಗದಾ ಪದ್ಮಧರವಾಗಿರತಕ್ಕಂಥ ಅನೇಕ ರೂಪಗಳಿವೆ ಭಗವಂತನದ್ದು. ಆ ಎಲ್ಲ ರೂಪಗಳನ್ನು ಈ 32 ಅಕ್ಷರದಲ್ಲಿ ತುಂಬಿ ಅನುಸಂಧಾನ ಮಾಡುವ ಬಗೆಯನ್ನು ಆಚಾರ್ಯ ತೋರಿಸಿದಂಥ ಪ್ರಥಮ ಪದ್ಯದ ಜತೆಗೆ ಇವತ್ತಿನ ಈ ಸ್ತೋತ್ರ ಅನುಸಂಧಾನವನ್ನು ನಾನು ಅದರ ಪ್ರಸ್ತಾವನೆಯನ್ನೇ ಬಹಳ ವಿಸ್ತಾರ ಮಾಡಿದೆ. ಒಂದು ಶ್ಲೋಕವನ್ನು ಹೇಳಿದೆ. ಇನ್ನು ಇದೇ ರೀತಿ ಪ್ರತಿಯೊಂದು ಶ್ಲೋಕದಲ್ಲೂ ಒಂದು ವಿಶಿಷ್ಟವಾದ ರೂಪದ, ಭಗವಂತನ ರೂಪ ವಿಶೇಷದ ಅನುಸಂಧಾನ ಇದೆ. ಅದು ಹೇಗೆ ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.